ಇವತ್ತ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಖಿಲ ಅಗರಿ. ಭೂಮಂಡಲದಲ್ಲಿ ಪ್ರತಿಯೊಂದು ಜೀವಿಗಳಿಗೂ ಬದುಕುವ ಹಕ್ಕಿದೆ. ಹಾಗೇನೆ ಪ್ರಾಣಿ ಪಕ್ಷಿಗಳಿಗೂ ಕೂಡ ಬದುಕುವ ಹಕ್ಕಿದೆ. ಈಗ ಸಮಾಜದಲ್ಲಿ ಅನೇಕರಿಗೆ ಬೀದಿ ನಾಯಿಗಳಿರ್ಬೋದು, ಅವುಗಳನ್ನು ಕಂಡರೆ ವಿಷ ಹಾಕುವಂತಹ ಕೆಲಸಗಳು ಸಾಮಾನ್ಯವಾಗಿ ನಡೀತಾ ಇದೆ. ಇಂತಹ ಪ್ರಾಣಿಗಳನ್ನು ಕಾಪಾಡುವುದಕ್ಕಾಗಿ ಹಲವಾರು ಸಂಘ ಸಂಸ್ಥೆಗಳಿವೆ. ಅದಲ್ಲದೆ ಕೆಲವೊಬ್ಬರು ಕೂಡ ಅನೇಕರು ಈ ಸಮಾಜಮುಖಿಯಾದ ಕಾರ್ಯಕ್ರಮಗಳನ್ನು ಕೂಡ ಮಾಡುತ್ತಾ ಬಂದಿದ್ದಾರೆ. ಅದರಲ್ಲಿ ಒಬ್ಬರಾದ ಸಾಕ್ಷಿ ಸುನಿಲ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಎಸ್, ನಮಸ್ತೆ ಮ್ಯಾಮ್. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್, ಹೇಗಿದೆ ಜೀವನ? ಹೇಗಿದೆ ಆಸರೆ ಟ್ರಸ್ಟ್ ಇದರಲ್ಲಿ? ಹೇಗಿದೆ ಜೀವನ? ತುಂಬ ಚೆನ್ನಾಗಿದೆ. ಹಾಂ, ಯಾವ ರೀತಿ ಅನಿಸುತ್ತೆ ಮ್ಯಾಮ್ ನಿಮಗೆ? ಅಂದರೆ ಈ ನಾಯಿಗಳ ಜೊತೆ ಒಡನಾಟ ಇರ್ಬೋದು, ಅದನ್ನು ನೋಡಿಕೊಳ್ಳೋದು ತುಂಬಾ ಬರ್ಡನ್ ಅಂತ ಅನಿಸಲ್ವಾ ನಿಮಗೆ? ಇಲ್ಲ, ಯಾಕೆ ಹೇಳಿದರೆ ನಾನು ಅಟ್ಯಾಚ್ಮೆಂಟ್ ಜಾಸ್ತಿ. ನನಗೆ ಪ್ರಾಣಿಗಳು ಹೇಳಿದರೆ, ನಾಯಿ ಇರ್ಬೋದು, ಬೆಕ್ಕಿರ್ಬೋದು, ಯಾವುದೇ ಪ್ರಾಣಿಗಳು ಹೇಳಿದರೆ ಅಟ್ಯಾಚ್ಮೆಂಟ್ ಜಾಸ್ತಿ. ಸೊ ನನಗೆ ಭಾರ ಅಂತ ಅನಿಸೋದೇ ಇಲ್ಲ. ಎಲ್ಲ ಕೆಲಸದಲ್ಲೂ ಖುಷಿಯಾಗಿ ಮಾಡ್ತೇನೆ. ಖುಷಿ ಆಗ್ತದೆ. ಎಲ್ಲಾದರೂ ಹೊರಗೆ ಹೋಗಿ ಬಂದಾಗ ಎಲ್ಲರೂ ಒಟ್ಟಾಗಿ ಬೊಗಾಡ್ಕೊಂಡು ನನ್ನನ್ನು ಇನ್ವೈಟ್ ಮಾಡ್ತಾರಲ್ಲ, ಒಳಗೆ ಬನ್ನಿ ಅಂತ ಹೇಳಿ ಸ್ವಾಗತಿಸ್ತಾರಲ್ಲ, ಅದು ಅದ್ಭುತವಾಗಿರ್ತದೆ. ಸೊ ನನಗೆ ಅಟ್ಯಾಚ್ಮೆಂಟ್ ಜಾಸ್ತಿ, ಖುಷಿ ಆಗ್ತದೆ. ನಿಮ್ಗೆ ಯಾವಾಗ ಅನಿಸ್ತು ಈ ಆಸರೆ ಎನಿಮಲ್ ಟ್ರಸ್ಟನ್ನು ಸ್ಟಾರ್ಟ್ ಮಾಡಬೇಕು ನಾನು ಅಂತ? ಇಲ್ಲ, ಆ್ಯಕ್ಚುಲಿ ನನಗೆ ಮೊದಲಿಂದ ಸಹ ನನಗೆ ಪ್ರಾಣಿ ಹೇಳಿದ್ರೆ ತುಂಬ ಇಷ್ಟ. ಸೊ 2014 ನನ್ನ ಮದುವೆ ಆಯಿತು. ಸೊ ನಮ್ಮ ಸುರತ್ಕಲ್ ಮಾರ್ಕೆಟಲ್ಲಿ ನಾಯಿ ಪ್ರಾಣಿಗಳನ್ನು, ಬೆಕ್ಕುಗಳನ್ನು ಬಿಡುವಷ್ಟು ಬೇರೆ ಎಲ್ಲೂ ಬಿಡಲಿಕ್ಕಿಲ್ಲ, ಅಷ್ಟು ಬಿಡ್ತಾರೆ. ಸೊ ಪೆಟ್ಟಾದದ್ದು ರೆಸ್ಕ್ಯೂ ಮಾಡ್ತೇನೆ. ಅಂದರೆ ಆಗ ಏನು ಹೇಳಿದರೆ ಬಂದ ಹೊಸದು, ಮನೇಲಿ ಏನು ಹೇಳ್ತಾರೆ ಆ ಥರ. ಬಟ್ ಸುನೀಲ್ ಸಪೋರ್ಟ್ ಮಾಡ್ತಾಯಿದ್ರು ತರುವಾಗ. ಅವರಿಗೆ ಸಹ ಬೆಕ್ಕು ನಾ ಹೇಳಿದರೆ ಸಿಕ್ಕಾಪಟ್ಟೆ ಇಷ್ಟ. ನನ್ನನ್ನು ನೋಡಲಿಕ್ಕೆ ಬರುವಾಗ ಸಹ ಒಂದು 17 ಬೆಕ್ಕಿತ್ತು ನನ್ನ ಮನೆಯಲ್ಲಿ. ಫಸ್ಟ್ ನೋಡಿದ ನನ್ನಲ್ಲ, ಅವರು ಬೆಕ್ಕನ್ನು ನೋಡಿದರು. ಸೊ ಅವರಿಗೆ ತುಂಬ ಇಷ್ಟ. ಹಾಗೆ ರೆಸ್ಕ್ಯೂ ಮಾಡ್ತಾ ಇದ್ದೆ. ಇಲ್ಲ, ನನಗೊಂದು ಟ್ರಸ್ಟ್ ಮಾಡಬೇಕು ಹೇಳುವಾಗ ಸುನೀಲ್ ಹೇಳಿದರು, ನೀನು ಟ್ರಸ್ಟ್ ಮಾಡೋದು ದೊಡ್ಡ ವಿಷಯ ಅಲ್ಲ, ಆ ಟ್ರಸ್ಟ್ ಒಂದು ಮಾಡ್ಬೋದು. ಟ್ರಸ್ಟ್ ಮಾಡ್ತೀಯಾ? ಪ್ರಾಣಿಗಳ ಬಗ್ಗೆ ನಿಂಗೇನು ಗೊತ್ತಿದೆ? ಫಸ್ಟ್ ನೀನು ಅದನ್ನು ತಿಳ್ಕೊ. ಈಗ ಒಂದು ಆಕ್ಸಿಡೆಂಟ್ ಆದ ನಾಯಿ ಸಿಗ್ತದೆ, ಇಲ್ಲ ಉಂಡಿದ್ದ ನಾಯಿ ಸಿಗ್ತದೆ. ನೀನು ಹಾಸ್ಪಿಟಲ್ ತೊಗೊಂಡು ಹೋಗ್ಲಿಕ್ಕೆ ಡಾಕ್ಟರ್ ಇರೋದಿಲ್ಲ, ಆಗೇನು ಮಾಡ್ತಿದ್ದೆ? ಫಸ್ಟ್ ಏಡ್ ಅನ್ನೋದು ಇನ್ನು ಫಸ್ಟ್ ಕಲಿ, ಆಮೇಲೆ ನೀನು ಟ್ರಸ್ಟ್ ಮಾಡ್ಲಿಕ್ಕೆ ಹೋಗು ಅಂತ ಹೇಳಿ ಸುಮಾರು 5-6 ವರ್ಷ ನಾನು ಅದೇ ಕೆಲಸ ಮಾಡಿದೆ. ರೆಸ್ಕ್ಯೂ ಮಾಡೋದು, ಪೆಟ್ಟಾದದು, ಅಡಾಪ್ಷನಿಗೆ ಹಾಕೋದು, ನಾಯಿಗಳಿಗೆ ಯಾವ ಥರ ಇಂಜೆಕ್ಷನ್ಸ್ ಕೊಡಬೇಕು ಅದೆಲ್ಲ ಗೊತ್ತಿರಬೇಕು. ಇಂಜೆಕ್ಷನ್ ನಾನು ಕೊಡ್ಲಿಕ್ಕೆ ಹೋಗೋದಿಲ್ಲ. ಅಲ್ಲ, ಈ ಥರ ಇದ್ರೆ ಒಂದು ನಾಯಿಗಳಿಗೆ ಈ ಥರ ತೊಂದರೆ ಆಗಿದ್ರೆ ಈ ಥರ ವ್ಯಾಕ್ಸಿನೇಷನ್ ಕೊಡ್ಬೋದು. ಸ್ವಲ್ಪ ಅದು ನಾಲೆಜ್ ಬೇಕಲ್ಲ. ಹೌದು, ಯಾಕೆ ಹೇಳಿದ್ರೆ ಈಗ ನೋಡಿ, ಫಸ್ಟ್ ನಾವು ಡಾಕ್ಟರ್ ಹತ್ರ ಮಾತಾಡ್ತೇವೆ. ಈಗ ನನ್ನ ಮನೇಲಿ 1-2 ನಾಯಿ ಇತ್ತೆ ಅಂತ ಅನ್ಕೊಳ್ಳಿ. ಸೊ ಅದು ಮರಿಯಡದಾಗಿ ನಾನು ಏನು ಮಾಡಬೇಕು? ನನ್ನ ಹತ್ತಿರದ ಪಶುವೈದ್ಯರು ಇರ್ತಾರೆ, ಅವ್ರ ಹತ್ರ ನಾನು ಮಾತಾಡಬೇಕಾಗ್ತದೆ. ಸೊ ಅವರು ಪ್ರಿಕಾಕ್ಷನ್ ಅನ್ನೋದು ಕೊಡ್ತಾರೆ, ಯಾವ ಥರ ಮಾಡ್ಬೋದು. ಪರ್ಮನೆಂಟ್ ಸೊಲ್ಯೂಷನ್ ಹೇಳಿದ್ರೆ ಸರ್ಜರಿ. ಸರಿ, ನಾಯಿಗೆ ರೋಗ ಬರದಾಗ ಏನು ಮಾಡಬೇಕು? ವ್ಯಾಕ್ಸಿನೇಷನ್. ಪಾರು, ಡಿಸ್ಟಂಪರು, ರೇಬಿಸ್, ಇದು ವ್ಯಾಕ್ಸಿನೇಷನ್ ಕಂಪಲ್ಸರಿ. ಡಿಸ್ಟಂಪರ್ ಅನ್ನೋ ಕಾಯಿಲೆ ಒಂದು ಸಲ ನಾಯಿಗೆ ಬಂದರೆ ಎಲ್ಲ ನಾಯಿಗೆ ಸ್ಪ್ರೆಡ್ ಆಗ್ತದೆ. ಅದಕ್ಕೋಸ್ಕರ ವ್ಯಾಕ್ಸಿನೇಷನ್. ವರ್ಷಕ್ಕೆ ಹಬ್ಬ ಹೇಳಿದರೆ 1-1.5 ಸಾವಿರ ಖರ್ಚಾಗ್ತದೆ ಅಷ್ಟೇ ವ್ಯಾಕ್ಸಿನೇಷನ್ಗೆ. ಸೊ ಎಲ್ರಿಗೂ ನಾನು ಅದೇ ಹೇಳೋದು, ವ್ಯಾಕ್ಸಿನೇಷನ್ ಕಲಿಬೇಕು. ಉಂಡಾಗ್ತದೆ, ಉಂಡಾದಾಗ ನಾವೇನು ಮಾಡಬೇಕು? ಅದಕ್ಕೆ ಫಸ್ಟ್ ಏಡ್ ಅಂತ ಹೇಳಿ ಮಾಡಬೇಕು. ಇಮ್ಮಿಡಿಯೇಟಾಗಿ ನಾವು ಟರ್ಮರಿಕ್ ಪೌಡರ್ ಅಪ್ಲೈ ಮಾಡ್ತೇವೆ. ನೆಕ್ಸ್ಟ್ ಅದನ್ನು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಯಾವ ಥರ ಟ್ರೀಟ್ ಮಾಡಬೇಕು, ಡಾಕ್ಟರ್ ಹತ್ರ ಒಂದು ಸಲ ಕರ್ಕೊಂಡು ಹೋಗ್ತೇವೆ. ಈ ಥರ ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ, ಈ ಮೆಡಿಸಿನ್ ಕೊಡ್ತಾರೆ, ಇದೆಲ್ಲ ಹಚ್ಚಿ ಹೇಳ್ತಾರೆ. ಹಚ್ಚಲಿಕ್ಕೆ ನಮಗೆ ಭಯ ಇರಬಾರ್ದು. ಕರೆಕ್ಟಾಗಿ ನಾವು ಕ್ಲೀನಾಗಿ ಹಚ್ಚಬೇಕು. ಮೆಡಿಸನ್ ಇರ್ಬೋದು, ಆಯಿಂಟ್ಮೆಂಟ್ ಇರ್ಬೋದು, ಇಲ್ಲ ಪೌಡರ್ ಇರ್ಬೋದು, ಏನೇ ಇದ್ದರೂ ಕೂಡ ಅದನ್ನು ಕರೆಕ್ಟಾಗಿ ಫಾಲೋ ಅಪ್ ಮಾಡಬೇಕು. ಹಾಗೆ ಮತ್ತು ನಾಯಿ ಮರಿಗಳನ್ನು ಕೆಲವು ಇಲ್ಲಿ ಹಿಡಿತಾರೆ, ಹೀಗೆ ನಿಜವಾಗಿ ಹಾಗೆ ಹಿಡಿಬಾರ್ದು, ಚಂದ ಮಾಡಿ ಹೀಗೆ ಮಾಡಿ ಹಿಡಿಬೇಕು. ಅದರ ಕತ್ತಿನ ಹತ್ರ ಹಿಡ್ಕೊಂಡ್ರೆ ಅದೇನು ಮಾಡಲ್ಲ ಅಂತ ಹೇಳಿ. ಬೆಕ್ಕನ್ನ ಹಿಡಿಬಹುದು, ಬಟ್ ನಾಯಿಗಳನ್ನ ನಾಯಿ ಮರಿಗಳನ್ನ ನಾವು ಆ ಥರ ಹಿಡಿಬಾರ್ದು, ಅದಕ್ಕೆ ನೋವು ಆಗ್ತದೆ. ಮತ್ತೆ ಯಾವುದೇ ಒಂದು ಪ್ರಾಣಿಗಳನ್ನ ನಾವು ಮುಟ್ಲಿಕ್ಕೆ ಹೋಗೋ ಇಮಿಡಿಯೇಟ್ ಆಗಿ ಮುಟ್ಲಿಕ್ಕೆ ಹೋಗಬಾರ್ದು. ಅದು ಹೆದರಿರ್ತದೆ. ಯಾಕೆ ಹೇಳಿದ್ರೆ ಪಾಪ ಆ ಪ್ರಪಂಚಕ್ಕೆ, ಹೊರಗಿನ ಜಗತ್ತಿಗೆ ಬರುವುದೇ ಫಸ್ಟ್ ಆಗಿರ್ತದೆ. ಮನೆಯಲ್ಲಿ ಸಾಕಿದ ನಾಯಿ ಮರಿ ಹಿಡಿಸಿ ಮರಿ ಮಾಡ್ತಿ ರಸ್ತೆಗೆ ಬಿಸಾಡ್ತಾರೆ. ಆ 4 ದಿಕ್ಕಿಗೆ ನೋಡ್ತದೆ ಏನಿದೆ ಅಂತೇಳಿ, ಹೆದರಿ ಹೋಗ್ತದೆ. ಹಿಡಿಲಿಕ್ಕೆ ಹೋಗಿ ಒಂದೇ ಸಲ ಬೊಗಳ್ತದೆ, ಇಲ್ಲ ಕೈ ಹೇಳ್ತದೆ, ಇಲ್ಲ ಕಚ್ಚಲಿಕ್ಕೆ ಬರ್ಬೋದು. ಸೊ ನಿಧಾನಕ್ಕೆ ಫ್ರೆಂಡ್ಶಿಪ್ ಮಾಡಿ ಹೀಗೆ ಮೂಸ್ಲಿಕ್ಕೆ ಬಿಡ್ಬೇಕು. ಕೈ ಹೀಗೆ ಮಾಡಿ ಹೀಗೆ ಮೂಸುವಾಗ ಬಾಲಲ್ಲಾಡಿಸ್ಕೊಂಡು ಬಂದರೆ ನಾಯಿ ಏನೂ ಮಾಡೋದಿಲ್ಲ ಅಂತೇಳಿ ಅರ್ಥ. ಸೊ ಇದನ್ನೆಲ್ಲ ಫಸ್ಟ್ ಕಲಿತ ಮೇಲೆ ಮತ್ತೆ ಒಂದು ಆಸರೆ ಅನ್ನುವ ಹೆಸರು ಬೇಕನ್ನಿಸ್ತು, ಆಸರೆ ಅಂತ ಹೆಸರಿಟ್ಟೆ. ಅದು ಕೇಳುವಂತಿತ್ತು. ಆಸರೆ ಅನ್ನೋ ಹೆಸರನ್ನು ಯಾಕೆ ಇಟ್ರಿ? ಅದರ ಹಿಂದೆ ಎಲ್ಲರಿಗೂ ಆಸರೆ ಕೊಡ್ಬೇಕನ್ನೋದು ಆಸೆ ನಂದು. ಸೊ ಅದಕ್ಕೋಸ್ಕರ ಸಜೆಸ್ಟ್ ಮಾಡಿದ್ ನನಗೆ ಸುನೀಲ್ ಹೆಸರು, ಆಸರೆ ಅನ್ನೋ ಹೆಸರು ಚೆನ್ನಾಗಿದೆ, ಇಡು ಅಂತ ಹೇಳಿ. ಸೊ ಹಾಗೆ ಆಸರೆ ಅಂತ ಇಟ್ಟೆ. ಓಕೆ ಮ್ಯಾಮ್, ಈಗ ಆಸರೆ ಟ್ರಸ್ಟಿಗೆ ಫಂಡ್ ಎಲ್ಲಿಂದ ಬರುತ್ತೆ? ತುಂಬಾನೇ ಖರ್ಚಾಗುತ್ತೆ. ಹೌದು, ತುಂಬಾ ಖರ್ಚಿದೆ. ತಿಂಗಳಿಗೆ ಸುಮಾರು 60-70 ಸಾವಿರ ಖರ್ಚಿದೆ ನಮಗೆ. ಯಾವುದೇ ಕಾರ್ಪೊರೇಷನ್ ಆಗಿರ್ಬೋದು, ಯಾವುದೇ ಗವರ್ಮೆಂಟ್ ಆಗಿರ್ಬೋದು, ಅಥವಾ ಇದಕ್ಕೆ ಕಂಪನೀಸ್ಗಳಿಂದ ನಮಗೆ ಯಾವುದೇ ₹1 ಫಂಡ್ ಇಲ್ಲ.
ತುಂಬ ಪ್ರಯತ್ನ ಪಟ್ವಿ, ಅಪ್ರೋಚ್ ಆಗಲಿಲ್ಲ. ತುಂಬ ಪ್ರಯತ್ನ ಪಟ್ವಿ, ಆಗಲಿಲ್ಲ. ಒಂದು ನೆಗ್ಲೆನ್ಸಿ ಆದ ಆನ್ಸರ್ ಬಂತು, ನಾಯಿಗಳಿಗೆ ಬೆಕ್ಕುಗಳಿಗೆ ಸಿಗುವುದಿಲ್ಲ ಅಂತ ಹೇಳಿ. ಅಷ್ಟು ನೆಗ್ಲೆನ್ಸಿ ಆನ್ಸರ್ ಬಂದ ಮೇಲೆ ನಾನು ಪುನಃ ಪ್ರಯತ್ನ ಮಾಡೋದು ತಪ್ಪು, ಅಲ್ಲೇ ಬಿಟ್ಟೆ. ಸೊ ಯಾರ್ದಾದ್ರೂ ಈಗ ಎಕ್ಸಾಂಪಲ್ ಯಾರ್ದೊಂದು ಆ್ಯನಿವರ್ಸರಿ ಇರ್ತದೆ, ಇಲ್ಲ ಬರ್ಡೇ ಇರ್ತದೆ. ಸೊ ಆ ನಿಮ್ಮ ಖುಷಿಯ ದಿನಗಳನ್ನು, ಖುಷಿಯ ಒಂದು ಒಳ್ಳೆ ಮೂಮೆಂಟನ್ನು ನಮ್ಮ ಆಸರೆ ಜೊತೆ ಸೆಲೆಬ್ರೇಟ್ ಮಾಡಿ ಹೇಳ್ತಾನೆ. ಅಂದರೆ ಅವರು ಬಂದು ಕೇಕ್ ಕಟ್ಟಿಂಗ್ ಆ ಥರ ಅಲ್ಲ. ಸೊ ಆ ಸುಮ್ಮನೆ ಎಲ್ಲೆಲ್ಲಿ ವೇಸ್ಟ್ ಮಾಡೋ ಬದಲು, ಹಣ ಪಾರ್ಟೀಸ್ ಅದಕ್ಕೆಲ್ಲ ವೇಸ್ಟ್ ಮಾಡೋ ಬದಲು ನಮ್ಮ ಆಸರೆಗೆ ನೀವು ಫುಡ್ ಕೊಡ್ಬೋದು. ನೀವು ಇಷ್ಟೇ ಕೊಡಬೇಕಂತೇನಿಲ್ಲ. ಒಂದು ದಿನದ ಖರ್ಚು 2,500 ನಮ್ಮ ಆಸರೆಯಲ್ಲಿ. ರೈಸಿಂದ ಹಿಡಿದು, ಪೆಡಿಗ್ರಿಯಿಂದ ಹಿಡಿದು, ಕ್ಯಾಟ್ ಫುಡ್ಡಿಂದ ಹಿಡಿದು, ಮಿಲ್ಕಿಂದ ಹಿಡಿದು ಎಲ್ಲ ಸೇರಿ 2,500 ರೂಪಾಯಿ ಒಂದು ದಿನದ ಖರ್ಚು. ಎಲ್ಲದರಲ್ಲಿ ಬರ್ತದೆ, ನಿಮಗೆ ತೊಳೆಯುವ ಪಿನಾಲ್ ಸಮೇತ ಅದರಲ್ಲಿ ಬರ್ತದೆ, ಎಲ್ಲ ಸೇರಿ. ಸೊ ಇದನ್ನು ನೀವು ಒಂದು ದಿನದ ಖರ್ಚು ಅಂತ ಹೇಳಿ ಕೊಡ್ಬೋದು. ಇಲ್ಲ ನಿಮಗೆ 500 ರೂಪಾಯಿ ಕೊಡ್ಲಿಕ್ಕೆ ಮನಸ್ಸಿದೆ, ನೀವು ಕೊಡ್ಬೋದು. ಇಲ್ಲ ನಿಮಗೆ ಫುಡ್ಡು ಕಳಿಸ್ಲಿಕ್ಕೆ ನಮ್ಮ ಆಸರೆಗೆ ಕಳಿಸ್ಬೋದು. ಹಾಗೆ ಆ ಥರ ನಡೀತಾ ಇದೆ, ದೇವರು ನಡೆಸ್ಕೊಂಡು ಹೋಗ್ತಾ ಇದ್ದಾನೆ. ಯಾರಾದ್ರೂ ಅಡಾಪ್ಟ್ ಮಾಡ್ಕೊಳ್ತಾರಾ? ಅದು ಕೂಡ ನಾನು ಹಾಕಿದ್ದೆ, ಅದೊಂದು ಪೋಸ್ಟ್ ಹಾಕಿದೆ ನಾನು. ಅಂದರೆ ಒಂದೊಂದು ನಾಯಿಯನ್ನು ನೀವು ಅಡಾಪ್ಟ್ ಮಾಡ್ಕೊಂಡ್ರೆ ವರ್ಷಕ್ಕೆ ಇಲ್ಲ ತಿಂಗಳಿಗೆ ಇಂತಿಷ್ಟು ಕೊಟ್ಟರೆ ನಮಗೆ ತುಂಬ ಹೆಲ್ಪ್ ಆಗ್ತದೆ. ಅಂದರೆ ಅಡಾಪ್ಟ್ ಮಾಡ್ಕೊಳ್ಳೋದು ಹೇಳಿದರೆ, ನೀವು ನಮ್ಮ ಆಸರಲ್ಲೇ ಇರ್ತದೆ ಪ್ರಾಣಿಗಳು, ಒಂದು 4 ಪ್ಯಾರಲೈಸ್ಡ್ ಇದೆ, ಅವುಗಳ ನೀವು ಅಡಾಪ್ಟ್ ಮಾಡ್ಕೊಂಡ್ರೂ ಆಗ್ತದೆ. ಒಂದು ನಾಯಿಯ ಖರ್ಚು ಇಂತಿಷ್ಟು ಇರ್ತದೆ, ಮೆಡಿಸನ್ ಅದು ಇದು ಅಂತೇಳಿ. ತುಂಬ ಈಗ ಉಂಡಾದ ನಾಯಿಗಳಿಗೆ ಖರ್ಚು ಜಾಸ್ತಿ, ವಾರಕ್ಕೊಂದ್ಸಲ ನಾನು ಡಾಕ್ಟರ್ ಹತ್ರ ತೊಗೊಂಡು ಹೋಗಲೇಬೇಕು, ಆಟೋ ಚಾರ್ಜ್ ಇರ್ತದೆ. ಅದರೆಲ್ಲ ಖರ್ಚುಗಳನ್ನು ನೋಡ್ಕೊಳ್ಳೋದು ಆಸರಲ್ಲೇ ಇರ್ತದೆ. ಇಂತಿಷ್ಟು ಅಂತ ಹೇಳಿ ನೀವು ಕೊಡೋದು, ಅದನ್ನು ನೀವು ದತ್ತು ತಗೊಂಡಾಗೆ. ಹಾಗೆ ಇನ್ನು ಕೆಲವು ಪ್ರಾಣಿಗಳ ಅಡಾಪ್ಷನ್ ಆಗ್ತದೆ, ಈ ಬೆಕ್ಕಿನ ಮರಿ ಇರ್ಬೋದು, ನಾಯಿ ಮರಿ ಎಲ್ಲ ಅಡಾಪ್ಷನ್ ಆಗ್ತದೆ. ಸೊ ಕೆಲವರು ಗಂಡೇ ಬೇಕಂತ ಹೇಳ್ತಾರೆ. ಆಣೆ ಬೋಡು ಪೊಣ್ಣು ಬೋಡ್ಸಿ, ಆಣೆ ಯಾಕೆ ಕೇಳಿದ್ರೆ ಅವು ಹೆಣ್ಣಾದರೆ ಒಂದು ರಾಶಿ ನಾಯಿ ಬೀಳ್ತದೆ ಅಂತ. ನನ್ನ ರೂಲ್ಸ್ ಹೇಗೆ ಹೇಳಿದ್ರೆ, ನೀವು ಗಂಡು ತಗೊಳ್ಳಿ ಹೆಣ್ಣು ತಗೊಳ್ಳಿ, 6 ಮಂತಲ್ಲಿ ಸರ್ಜರಿ ಕಂಪಲ್ಸರಿ. ಅಲ್ಲ, ಗಂಡಿಗೆ ಸಹ ಮಾಡ್ಬೇಕು, ಹೌದು ಗಂಡಿಗೆ ಸಹ ಮಾಡಬೇಕು, ಹೆಣ್ಣಿಗೆ ಸಹ ಮಾಡಬೇಕು. ಯಾಕೆ ಹೇಳಿದ್ರೆ ಗಂಡು ನಾಯಿ ಏನಾಗ್ತದೆ, ಒಂದು ಬೇರೆ ಯಾವುದಾದ್ರೂ ಹೆಣ್ಣು ನಾಯಿಗಳು ಹೀಟಿಗೆ ಬಂದಾಗ ಮನೆಯಲ್ಲಿ ಊಟ ಬಿಡುವ ಚಾನ್ಸಸ್ ಇರ್ತದೆ, ಇಲ್ಲ ಜೋರಾಗಿ ಬೊಬ್ಬೆ ಹೊಡೆಯುವ ಚಾನ್ಸಸ್, ಅಗ್ರೆಸಿವ್ ಆಗುವ ಚಾನ್ಸಸ್. ಕಂಪೌಂಡ್ ಹಾರಿಕೊಂಡು ಯಾರ್ದೋ ಮನೆಗೆ ಹೋಗಿ ಅಲ್ಲಿ ಪೆಟ್ಟು ತಿಂದು, ಬಿಸಿ ನೀರು ಬಿಸಾಡಿ, ಕಲ್ಲಿ ಬಿಸಾಡಿ ಪೆಟ್ಟು ತಿನ್ಕೊಂಡು ಬರುವ ಬದಲು ಆಪ್ರೇಷನ್ ಮಾಡಿದ್ರೂ ಅಡ್ಡಿ ಇಲ್ಲ, ಮನೆಯಲ್ಲೇ ಸುಮ್ಮನೆ ಕೂತ್ಕೊಳ್ತಾನೆ, ಊಟ ತಿನ್ಕೊಂಡು ಸಾಕು. ಬೊಗಳಿದ್ರೆ ಯಾರು ಬರುವಾಗ ಬೊಗಳಿದ್ರೆ ಸಾಕಲ್ಲ, ಸುಮ್ಮನೆ ಹೋಗಿ ಜಗಳ ಮಾಡ್ಕೊಂಡು ಬರೋದು ಯಾಕೆ, ಸುಮ್ಮನೆ ಯಾರ್ಯಾರ ಕೈಯಲ್ಲಿ ಪೆಟ್ಟು ತಿನ್ನೋದು ಯಾಕೆ? ಅದಕ್ಕೋಸ್ಕರ ಅದೊಂದು ಕಂಪಲ್ಸರಿ ಮಾಡಿದ್ದಾನೆ. ಅದು ಈ ಬೀದಿ ನಾಯಿಗಳೆಲ್ಲ ಇರ್ತದಲ್ಲ, ಸಾಮಾನ್ಯವಾಗಿ ನಾವು ನೋಡುವಾಗ ಜಗಳ ಆಡ್ಕೊಂಡೇ ಇರ್ತದೆ, ಅವ್ರಿಗೆ ವಿಷ ಹಾಕ್ತಾರೆ. ಆ ಬಗ್ಗೆ ಅಂತ ಹೇಳ್ತೀರಿ ಮ್ಯಾಮ್? ಕೆಲವರು ವಿಷ ಹಾಕ್ತಾರೆ, ತುಂಬ ಜನ ಹಾಕ್ತಾರೆ. ಎಷ್ಟು ಬಂದಿದೆ ನನಗೆ. ರೀಸೆಂಟಾಗಿ ನನಗೆ ಕುಂಬ್ಳೆಯಿಂದ ಒಂದು ಕಾಲ್ ಬಂದಿತ್ತು, ಕುಂಬ್ಳೆ ಅಲ್ಲ, ಉಡುಪಿಯಿಂದ ನನಗೆ ಕಾಲ್ ಬಂದಿತ್ತು. ಉಡುಪಿಯಿಂದ ಕಾಲ್ ಬಂದಾಗ ಅವರು ಪಾಪ ಫೀಡ್ ಮಾಡ್ತಾರೆ, ಅವರ 5 ನಾಯಿಗಳಿಗೆ ವಿಷ ಹಾಕಿದ್ದಾರೆ. ನನಗೆ ಫೋನ್ ಮಾಡಿ ಏನು ಮಾಡಬೇಕು ಹೇಳಿದ್ರು. ಫಸ್ಟ್ ಏಡ್ ಅಂತ ಒಂದು ಹೇಳ್ಬೋದು ನಾನು, ಬಟ್ ಹಾಸ್ಪಿಟಲಿಗೆ ಹೋಗಲೇಬೇಕು. ಬಟ್ ಅದರಲ್ಲಿ 3 ನಾಯಿ ಸತ್ತೋಯ್ತು, 2 ಹೇಗಾದರೂ ಮಾಡಿ ಬಚಾವ್ ಮಾಡಿದ್ದಾರೆ. ಹೇಳುವಾಗ ಹೇಳ್ತಾರಂತೆ, ನಿಮ್ಮ ನಾಯಿಗೆ ನಾನು ಕಟ್ಟಿ ಹಾಕಿ ಹೇಳಿದ್ದಲ್ಲ, ಅದಕ್ಕೆ ನಾನು ವಿಷ ಹಾಕಿದೆ ಹೇಳ್ತಾರಂತೆ. ಎಷ್ಟೊಂದು ನೆಗ್ಲೆನ್ಸ್ ಅದ ಆನ್ಸರ್ ಹೇಳಿದರೆ. 60 ವರ್ಷ ವಯಸ್ಸಿನ ಗಂಡಸು, ತಲೆಯಲ್ಲಿ ಏನಿರ್ತದೆ ಗೊತ್ತಿಲ್ಲ. ಅವುಗಳಿಗೂ ನಮ್ಮ ಹಾಗೆ ಪ್ರಪಂಚದಲ್ಲಿ ಬದುಕುವ ಹಕ್ಕಿದೆ, ಅವುಗಳಿಗೂ ಕೂಡ ನೋವಾಗ್ತದೆ, ಅವುಗಳಿಗೂ ಕೂಡ ಹಸುವಾಗ್ತದೆ, ಅವುಗಳಿಗೂ ಕೂಡ ಮನಸ್ಸಿದೆ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋದಿಲ್ಲ. ಎಜುಕೇಟೆಡ್ ಆಗಿರ್ತಾರೆ, 60 ವರ್ಷ ತಿಳುವಳಿಕೆ ಇದೆ. ಆ ಮಕ್ಕಳಿಗೆ ಏನು ಗೊತ್ತಿರ್ತದೆ? ಸಣ್ಣ ಈಗ 1 ವರ್ಷದ ಒಳಗಿನ ನಾಯಿಗಳು ಉಂಟಲ್ಲ, ಮಕ್ಕಳಾಟಿಗೆ ಅವುಗಳಿಗೆ ಚಪ್ಪಲ್ ತಗೊಂಡು ಹೋಗೋದು, ಡಸ್ಟ್ಬಿನ್ ಕವರ್ ತಗೊಂಡು ಹೋಗೋದು ಎಲ್ಲ ಮಾಡ್ತಾರೆ. ಅದು ಪುತ್ತೂರಿಂದ ಒಂದು ಬಂದಿತ್ತು ನನಗೆ, 3,500 ಚಪ್ಪಲ್ ಅಂತೆ ಅವ್ರದ್ದು, ನಾಯಿ ಕಚ್ಚಿದಂತೆ. 3,500 ಚಪ್ಪಲ್ ನಿಮ್ಮ ತಲೆ ಮೇಲೆ ಇಟ್ಕೊಂಡು ಓಡಾಡಿ. ಅವುಗಳಿಗೆ ಗೊತ್ತಿರ್ತದ? ನಮ್ಮ ಜಾಗ್ರತೆ ನಾವು ಮಾಡ್ಬೇಕು. ಈಗ ನನ್ನ ಮನೇಲಿ ಸಹ ಇಬ್ಬರಿದ್ದಾರೆ, ನಾಗು, ಸ್ಯಾಂಡಿ ಮತ್ತೆ ಗೋಲ್ಡಿ ಅಂತೇಳಿ 3 ಜನ. ಒಂದು ಗಿಡ ಲಗಡಿ ತೆಗೆಯೋದೇ ಇರೋದಿಲ್ಲ, ಅವರು ಎಲ್ಲ ಲಗಡಿ ತೆಗಿತಾರೆ. ನನ್ನ ಜಾಗ್ರತೆ ನಾನು ಮಾಡ್ಬೇಕಲ್ಲ, ಕರೆಕ್ಟ್ ಅಲ್ಲ? ಅದನ್ನು ತೆಗೆದು ನಾನು ಒಳಗೆ ಇಡಬೇಕು, ಇಲ್ಲ ಮೇಲೆ ಇಡಬೇಕು, ಇಲ್ಲ ಒಂದು ಚಪ್ಪಲ್ ಇಡುವುದಿಲ್ಲ, ಎಲ್ಲ ತಿಂತಾರೆ. ನನ್ನ ಚಪ್ಪಲ್ ನಾನು ತೆಗೆದು ಬಾಕ್ಸಲ್ಲಿ ಹಾಕಿಟ್ಟೆ, ಈಗ ಮುಟ್ಟುವುದಿಲ್ಲ. ಸೊ ಹಾಗೆ ನಮ್ಮ ವಸ್ತುಗಳನ್ನು ನಾವು ಜಾಗ್ರತೆ ಮಾಡಿಟ್ಟೆ, ಆ ಮಕ್ಕಳಾಟಿಗೆ ಅವರಿಗೆ ಗೊತ್ತಿರ್ತದೆ ಏನು ಹೇಳಿ? ಅದು ಮುಗ್ಧ ಜೀವಿಗಳಲ್ಲ ಅಷ್ಟೇ. ಅವುಗಳಿಗೆ ಏನು ಗೊತ್ತಿರ್ತಾರೆ ಪಾಪ. 1 ವರ್ಷದ ಕೆಳಗಿನ ನಾಯಿಗಳು ಹೇಳಿದ್ರೆ ಅವರಿಗೆ ಮೆಚೂರ್ಡ್ ಆಗಿರೋದಿಲ್ಲ. ಸಣ್ಣ ಮಕ್ಕಳಾಗಿ ಆಚೆ ಈಚೆ ಓಡಾಡ್ಕೊಂಡು ಏನಾದ್ರೂ ತಿನ್ಕೊಂಡು ಅದರಲ್ಲಿ ಆಟ ಆಡ್ಕೊಂಡು ಇರ್ತಾರೆ, ಪುಟಾಣಿ ಮಕ್ಕಳಾಗಿ. ಹೌದು. ಈಗ ಪ್ರೆಸೆಂಟ್ ಎಷ್ಟು ಡಾಗ್ಸ್ ಇದೆ? 75 to 80 ತನಕ ಇದೆ, ಪಪ್ಪೀಸ್ ಎಲ್ಲ ಸೇರಿ. ಅದರಲ್ಲಿ ಒಂದು 4 ಪ್ಯಾರಲೈಸ್ಡ್ ಇದೆ, ಒಂದು ಅಬ್ನಾರ್ಮಲ್ ಇದೆ, ರೀಸೆಂಟಾಗಿ ತಗೊಂಡಿರೋದು. ಆಕ್ಸಿಡೆಂಟ್ ಆಗಿ ತಲೆಗೆ ಪೆಟ್ಟಾಗಿದೆ ಪಾಪ. ಅದು ತಿರುಗ್ತಾನೇ ಇರ್ತದೆ, ತಿರುಗುದೆ, ಬಟ್ ಹೊಟ್ಟೆಗೆ ಸರಿ ತಿಂತದೆ, ನೀರು ಕುಡಿತದೆ. ಅದರ ಒಟ್ಟಿಗೆ ಇನ್ನೊಂದು ನಾಯಿ ಇರಲಿ ಅಂತ ಹೇಳಿ, ಒಟ್ಟಿಗೆ ಒಂದು ನಾಯಿ ಜೊತೆ ಇನ್ನೊಂದು ನಾಯಿ ಇದ್ರೆ ಒಂಚೂರು ಸರಿ ಆಗುವ ಚಾನ್ಸಸ್ ಇರ್ತದೆ. ಸೊ ಈಗ ಮೊದಲು ಸ್ಟಾರ್ಟಿಂಗಲ್ಲಿ ಡೈಲಿ ಅಂದರೆ ದಿನಕ್ಕೆ ತಿರುಗ್ತಾನೆ ಇರೋದು.
ಈಗ ಸ್ವಲ್ಪ ಕುತ್ಕೊಳ್ಳಿಕ್ಕೆ ಟ್ರೈ ಮಾಡಿದೆ, ಕುತ್ಕೊಂಡು ಮಲಗಲಿಕ್ಕೆ ಆಕ್ಸಿಡೆಂಟ್ ಆದದ್ದು. ಒಬ್ರು ಒಂದು ಹುಡುಗಿ ರೆಸ್ಕ್ಯೂ ಮಾಡಿದದು, ಪಾಪ ಅವಳಿಗೆ ನೋಡ್ಕೊಳ್ಳಿಕ್ಕೆ ಆಗುದಿಲ್ಲ ಅಂತ ಹೇಳಿ ನಮ್ಮ ಆಸರೆಗೂ ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ತಗೊಳ್ಳೇಬೇಕು, ಸರಿ ಇಲ್ಲ ಅದು ಪಾಪ. ಅಷ್ಟು ದಿವಸ ನೋಡಿದ್ದೆ ಅದು ಹುಡುಗಿ ಗ್ರೇಟ್, ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಮಾಡಿದ್ದೆ. ಈಗ ಖಾಲಿ ಅಂದರೆ ಟ್ರೀಟ್ಮೆಂಟ್ ಅಂದರೆ ತಲೆ ಇದಿಲ್ಲ, ಸ್ಥಿರ ಇಲ್ಲ ಹೇಳ್ತಾರಲ್ಲ ಹಾಗೆ. ಈಗ ಒಂದು ನಾಯಿಯೊಟ್ಟಿಗೆ ಬಿಟ್ಟ ಮೇಲೆ ಉಂಟಲ್ಲ, ಒಂಚೂರು ಕುತ್ಕೊಳ್ಳಿಕ್ಕೆಲ್ಲ ಇದು ಮಾಡಿದೆ, ಸ್ವಲ್ಪ ಮಲಗಿದೆ, ಹೌದು ಒಂಚೂರು ಸೆಟ್ ಆಗ್ತಾ ಇದೆ. ಅದನ್ನ ಅದರೊಟ್ಟಿಗೆ ಬಿಟ್ಟು ಬಿಟ್ಟಿದ್ದೇನೆ. ಇದು ಸಹ ಅಂದ್ರೆ ಮಕ್ಕಳಾಟಿಗೆ ಇದ್ದೆ ಮರಿ, ಒಂದು 3-4 ತಿಂಗಳ ಮರಿ. ಇವುಗಳಿಗೆ ಈಗ ಆಟ ಆಡ್ಬೇಕು, ಯಾರಾದ್ರೂ ಆಟಕ್ಕೆ ಸಿಗ್ಬೇಕು. ಇದು ಸಿಕ್ಕಿದೆ ಅಲ್ಲ, ಇದು ಸರಿ ಮಾಡ್ತದ ಅಂತ ಹೇಳಿ ಒಟ್ಟಿಗೆ ಬಿಟ್ಟಿದ್ದೇನೆ ನಾನು. ಇದು ಕ್ಯಾಟ್ 40 ತನಕ ಇದೆ, 35-40 ತನಕ ಇದೆ. ಇದೆಯಾ? ಅದನ್ನು ಕೂಡ ತಗೊಳ್ತಾರೆ ಯಾರಾದ್ರೂ? ಅಡಾಪ್ಷನ್ ಮಾಡ್ಕೊಳ್ತಾರೆ ಯಾರಿಗಾದ್ರೂ. ನನ್ನದಷ್ಟೇ, ಯಾವುದೇ ಬೆಕ್ಕಿರ್ಲಿ ನಾಯಿ ಮರಿ ಇರ್ಲಿ, ಹೆಣ್ಣಾಗ್ಲಿ ಗಂಡಾಗ್ಲಿ 6 ಮಂತಲ್ಲಿ ಸರ್ಜರಿ ಕಂಪಲ್ಸರಿ, ಬೆಕ್ಕಾಗ್ಲಿ ನಾಯಿ ಆಗಲಿ. ಸೊ ತಗೊಳ್ಳುವಾಗ ಒಂದು ಆಧಾರ್ ಕಾರ್ಡ್ ಜೆರಾಕ್ಸ್ ತಗೊಳ್ತೇನೆ, ಒಂದು ಫೋಟೋ ಕಾಪಿ ತಗೊಳ್ತೀನಿ. ತಿಂಗಳಿಗೊಂದ್ಸಲ ನಂಗೆ ಅಪ್ಡೇಟ್ ಮಾಡಬೇಕು. ಈ ತಿಂಗಳಿಗೊಂದ್ಸಲ ಅಪ್ಡೇಟ್ ಯಾಕೆ ಮಾಡ್ಬೇಕು ಹೇಳಿದ್ರೆ, ನಾನು ಯಾವುದೋ ಒಂದು ಕೆಟ್ಟ ಸ್ಥಿತಿಯಲ್ಲಿದ್ದ ಮರಿಯನ್ನ ನಾನು ತಂದು ರಕ್ಷಣೆ ಮಾಡಿ ಅದನ್ನು ಒಬ್ಬರ ಮನೆಗೆ ಕೊಡ್ತೇನೆ ಹೇಳಿದ್ರೆ, ತಿಂಗಳಿಗೊಂದ್ಸಲ ಅಪ್ಡೇಟ್ ಕೇಳುವ ಹಕ್ಕು ನನಗಿದೆ. ಕರೆಕ್ಟ್ ಅಲ್ವಾ? ಅದು ನನಗೆ ಮಾಡಲೇಬೇಕು. ಅದು ಕೆಲವರಿಗೆ ಸಿಟ್ಟು ಬರ್ತದೆ ಕೇಳುವಾಗ, ನೀವೆಂತ ಹಾಗೆ ಕೇಳ್ತೀರಾ, ನಮ್ಗೆ ನೋಡ್ಕೊಳ್ಳಿ ಗೊತ್ತಿಲ್ವಾ? ನಿಮ್ಗೆ ನೋಡ್ಕೊಳ್ಳಿ ಗೊತ್ತುಂಟ, ನಾನು ಇಲ್ಲ ಅಂತ ಹೇಳೋದಿಲ್ಲ. ರೆಸ್ಕ್ಯೂ ಮಾಡಿದವ್ರು ನೀವಲ್ಲ, ಅಮ್ಮ ಆದವಳಿಗೆ ತಿಳ್ಕೊಳ್ಳೋ ಹಕ್ಕಿಲ್ವಾ ಮಕ್ಕಳದ್ದು? ಕಳಿಸ್ಬೇಕು. 6 ತಿಂಗಳ ಇಲ್ಲ ನಾನು ಮಾಡಿಸುದಿಲ್ಲ, ಸರಿ ನಾನು ಕೊಡೋದಿಲ್ಲ. ಹಾಗೆ ಒಂದಷ್ಟು ಜನರಿಗೆ ನಾನು ಜೋರಾಗಿದ್ದೇನೆ, ನಾನು ಕೊಡೋದಿಲ್ಲ ಹೇಳ್ತೇನಲ್ಲ. ಆಪರೇಷನ್ ಮಾಡಿಸದಿದ್ರೆ ನಾನು ಕೊಡೋದಿಲ್ಲ, ಮಾಡಿದ್ರೆ ಅಷ್ಟೇ, ಕಂಡೀಷನ್ ಮೇರೆಗೆ ನೀವು ಕೊಡೋದು. ಹೌದು, ಯಾರಿಗಾದ್ರೂ ಅಷ್ಟೇ. ಈಗ ಬೀದಿ ಬದಿಗಳಲ್ಲೆಲ್ಲ ನಾಯಿ ಇದೆ ಅಂತ ನಿಮ್ಗೆ ಯಾರು ಕಾಲ್ ಮಾಡ್ತೀವಿ? ಬರ್ತದೆ, ಆಕ್ಸಿಡೆಂಟ್ ಆದದ್ದು. ಈಗ ಇವತ್ತೊಂದು ಕಾಲ್ ಬಂದಿತ್ತು ಶಿರ್ವಾದಿಂದ. ನಾನು ರೆಸ್ಕ್ಯೂ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ, ತುಂಬಾ ದೂರ, ಸುರತ್ಕಲ್ಗೂ ಶಿರ್ವಾಗೂ. ಅಲ್ಲಿಂದ ಒಂದು ಅಹಿಂಸಾ ಅನಿಮಲ್ ಕೇರ್ ಟ್ರಸ್ಟ್ ಅವ್ರಿಗೆ ಕಾಲ್ ಮಾಡೋಕೆ ಅವ್ರು ಬ್ಯುಸಿ ಇದ್ರು. ಅಲ್ಲಿಂದ ವ್ಯವಸ್ಥೆ ಮಾಡಿ ಕೊಟ್ಟಿದ್ದೇನೆ, ಅವರು ಡ್ರಾಪ್ ಮಾಡ್ತಾರೆ. ಈಗ ಅಲ್ಲಿಗೆ ಆಕ್ಸಿಡೆಂಟ್ ಆಗಿದೆ, ಅಲ್ಲಿಗೆ ವ್ಯವಸ್ಥೆ ಮಾಡಿಸಿ ಕೊಡ್ತೇನೆ. ಹಾಗೆ ಬರ್ಲಿಕ್ಕೆ ಕಾಲ್ ಬೆಂಗಳೂರಿಂದ ಸಹ ಬರ್ತದೆ, ಮೈಸೂರಿಂದ ಸಹ ಬರ್ತದೆ. ಇಲ್ಲಿಂದ ನಾನು ಮೈಸೂರಿಗೆ ಹೇಗೆ ಹೋಗ್ಲಿ? ಮಾಡಿದ್ರೆ ಒಳ್ಳೇದು. ಹತ್ತಿರದನ್ನ ಕಾಂಟ್ಯಾಕ್ಟ್ ಮಾಡಿಸಿ ಕೊಡ್ತೇನೆ. ಸರ್ಜರಿಗೂ ಕೂಡ ಬರ್ತದೆ. ಇಲ್ಲ ನನ್ಗೆ ನಿಮ್ಮ ಹತ್ರನೇ ಬಂದು ನಾವು ಸರ್ಜರಿ ಮಾಡಿಸ್ಬೇಕು ಅಂತ, ಅದು ಕೇಳುವಾಗ ಒಂದ್ಸಲ ಖುಷಿ ಆಗ್ತದೆ. ಏನು ಹೇಳಿದ್ರೆ, ನಮ್ಮ ಮೇಲೆ ಒಂದಿಷ್ಟು ನಂಬಿಕೆ ಇಡ್ತಾರಲ್ಲ ಅಂತ ಹೇಳಿ. ಬ್ರಹ್ಮಾವರದಿಂದ ಒಬ್ರು ಬಂದು ಸರ್ಜರಿ ಮಾಡಿಸ್ಕೊಂಡು ಹೋಗಿದ್ದಾರೆ. ಎಲ್ಲಿ ಮಾಡುದು? ನಮ್ದು ಅಂದ್ರೆ ಕ್ಯಾಂಪ್ ಮಾಡ್ತೇವೆ ನಾವು, ವರ್ಷಕ್ಕೆ ಒಂದು 3-4 ಬಾರಿ ಕ್ಯಾಂಪ್ ಮಾಡ್ತೇವೆ. ಈ ನಾಯಿಗೆ 6 ಮಂತ್ ಆದ ಮೇಲೆ ಮರಿ ಇಡದಾಗಿ ಮಾಡ್ತೇವೆ. ಈ ಸರಿ ನಾವು 3 ಸಲ ನಾವು ಆಸರೆಯಲ್ಲೇ ಮಾಡಿದ್ದು. ಈಗ ಮಂಗಳೂರಿಂದ ಕೆಲವರಿಗೆ ಬರ್ಲಿಕ್ಕೆ ದೂರ ಆಗ್ತದೆ ಹೇಳಿದ್ರೆ, ಪಂಪಲ್ಲಿ ನಮ್ಮ ಉಪದೇಶ ಸರ್ ಇದ್ದಾರಲ್ಲ, ಅವರನ್ನು ಅವರ ಅಪಾಯಿಂಟ್ಮೆಂಟ್ ತಗೊಂಡು ಕಾಂಟ್ಯಾಕ್ಟ್ ಮಾಡಿಸಿ ಕೊಡ್ತೇನೆ. ಪೇ ಮಾಡೋದು ನಾವು ಡೋನರ್ನ ಹೆಲ್ಪಿಂದ ನಾವೇ ಪೇ ಮಾಡೋದು. ಆಪರೇಷನ್ ಒಂದು ಮಾಡಿಸ್ಲಿ ಅಂತ ಹೇಳಿ, ಸುಮ್ಮನೆ ಆ ಮರಿ ಮಾಡಿಸಿ ರಸ್ತೆಗೆ ಬಿಸಾಡೋ ಬದಲು 1-1.5 ಸಾವಿರ ಹೋದ್ರೂ ಬೇಜಾರಿಲ್ಲ, ಆಪರೇಷನ್ ಒಂದು ಮಾಡಿ ಆರಾಮದರ್ಲಿ ನಾಯಿ ಇರಲಿ ಅಂತ ಹೇಳಿ ನನ್ನ ಉದ್ದೇಶ. ಸೊ ಹಾಗೆ ಮಾಡ್ತೇವೆ. ಈ ಸರಿ ನಾವೆಷ್ಟು ಒಂದು 40 ನಾಯಿಗಳಿಗೆ ಮಾಡಿಸಿದ್ದೇವೆ ನಮ್ಮ ಆಸರೆಯಲ್ಲಿ. 50 ಬೆಕ್ಕುಗಳಿಗೆ ಮಾಡಿಸಿದ್ದೇವೆ. ಬೆಕ್ಕುಗಳ ಹತ್ರ ನಾವೇನು ಮಾಡಿದ್ದೇವೆ ಹೇಳಿದರೆ, 1000 ರೂಪೀಸ್ ಫೀಮೇಲಿಗೆ ಅವ್ರ ಹತ್ರ ತೊಗೊಂಡಿದ್ದೇವೆ, 750 ಮೇಲಿಗೆ ತೊಗೊಂಡಿದ್ದೇವೆ. ನಾಯಿಗಳಿಗೆ ಫ್ರೀ. ನಾಯಿಗಳಿಗೆ ಹೇಳಿದರೆ ಮಧ್ವರಾಜ್ ಅನಿಮಲ್ ಕೇರ್ ಟ್ರಸ್ಟ್ ಸ್ವಲ್ಪ ಸಹಾಯ ಮಾಡ್ತದೆ ನಮಗೆ ಸರ್ಜರಿಗೆ. ಸೊ ಬೆಕ್ಕುಗಳಿಗೆ ಇಲ್ಲ. ಹಾಗಾಗಿ ಬೆಕ್ಕುಗಳ ಹತ್ರ ನಾವು ಸ್ವಲ್ಪ ಅವ್ರ ಹತ್ರ ತಗೊಳ್ಬೇಕು, ಸ್ವಲ್ಪ ನಾವು ಹಾಕಿ ಮಾಡ್ಬೋದು. ಎಲ್ಲ ನಮಗೆ ಸಹ ಕಷ್ಟ ಆಗ್ತದಲ್ಲ. ಡೊನೇಷನ್ ಕೊಡ್ತಾರಾ ಮ್ಯಾಮ್? ಕೆಲವರು ಕೊಡ್ತಾರೆ, ಕೆಲವರು ಕೊಡೋದಿಲ್ಲ. ಅವ್ರವ್ರ ಇಷ್ಟ ಇದ್ದ ಹಾಗೆ. ಕೆಲವರು 10,000 ಸಹ ಕೊಡ್ತಾರೆ, ಕೆಲವರು 100 ರೂಪಾಯಿ ಸಹ ಕೊಡ್ತಾರೆ, ಕೆಲವರು 20 ರೂಪಾಯಿ ಸಹ ಕೊಡ್ತಾರೆ. ಪ್ರೀತಿಯಿಂದ ಕೊಟ್ಟದ್ದು ಎಲ್ಲ ಸಹ ದೊಡ್ಡದೇ. ಯಾಕೆ ಹೇಳಿದ್ರೆ, ಪ್ರಾಣಿಗೆ ಕೊಡ್ಬೇಕು ಹೇಳಿದ್ರೆ ಮನಸ್ಸಿಂದ ಬರಬೇಕು. ಹಣ ಇದ್ದವನಿಗೆ ಬರೋದಿಲ್ಲ ಮನಸ್ಸಿಂದ, ಅಲ್ವಾ? ಇಲ್ಲದವರಿಗೆ ಮನಸ್ಸು ಬರ್ತದೆ ಕೊಡ್ಬೇಕಂತ ಹೇಳಿ. ನೀವು ಇಷ್ಟೆಲ್ಲ ರೆಸ್ಕ್ಯೂ ಮಾಡಿ ಈಗಲೂ ಕೂಡ ನೋಡ್ತಾ ಇರ್ಬೋದು, ಬೀದಿ ಬದಿಗಳಲ್ಲಿ ತುಂಬಾನೇ ನಾಯಿಗಳಿವೆ. ಅದನ್ನ ನೋಡಿ ಏನ್ ಅನಿಸುತ್ತೆ? ಬೇಜಾರಾಗ್ತದೆ. ನನ್ನ ಉದ್ದೇಶ ಇಷ್ಟೇ. ಈಗ ನಾನು ಎಷ್ಟು ತುಂಬಾ ವರ್ಷದಿಂದ ನಾನು ರೆಸ್ಕ್ಯೂ ಮಾಡ್ತಾ ಇದ್ದೇನೆ. ಸುಮಾರು ಹೋದ ವರ್ಷಕ್ಕಿಂತ ಈ ವರ್ಷ ಇದೆಯಲ್ಲ, ನನಗೆ ಮರಿಗಳು ಸಿಕ್ಕಿದ್ದು ಕಡಿಮೆ. ಮರಿಗಳು ಅಷ್ಟು ಸಿಗಲಿಲ್ಲ. ಅಂದರೆ ನಾವು ಸರ್ಜರಿ ಕ್ಯಾಂಪ್ಸ್ ಮಾಡ್ತಾ ಇದ್ದೇವೆ, ಎಲ್ಲಿಂದ ಫೋನ್ ಬಂದರೂ ಅಲ್ಲಲ್ಲಿ ಹತ್ತಿರದ ಡಾಕ್ಟರ್ ಇದು ಮಾಡಿಸಿ ಸರ್ಜರಿ ಮಾಡಿಸಿ ಬಿಡೋದು. ಸೊ ನನಗೆ ಹೋದ ವರ್ಷ ಪರವಾಗಿಲ್ಲ, ಅದಕ್ಕಿಂತ ಮುಂಚಿನ ವರ್ಷ ಸಿಕ್ಕಾಪಟ್ಟೆ ನಾಯಿ ಮರಿ ಸಿಕ್ಕಿತ್ತು. ಎಂತ ಹೇಳಿದರೆ, ನಮ್ಮ ರೋಡು ನೀರು ಹೋಗುವ ಮೋರಿ ಇಲ್ವಾ, ಮೋರಿಯಲ್ಲಿ ಬಿಸಾಡೋದು. ಪ್ಲಾಸ್ಟಿಕ್ ಕವರಿಗೆ ಹಾಕಿ ಡಸ್ಟ್ಬಿನ್ಗೆ ಬಿಸಾಡೋದು. ಕೆಲವು ನದಿಗಳಿಗೆಲ್ಲ ಪ್ಲಾಸ್ಟಿಕ್ ಕವರ್ ಹಾಕಿ ರಸ್ತೆಗೆ ನದಿಗೆ ಬಿಸಾಡುದು. ಅದು ಸಾಯ್ಲಿ ಅಂತ ಹೇಳಿ ಬಿಸಾಡ್ತಾರೆ, ಕೈಕಾಲ್ ಕಟ್ಟಿ ಬಿಸಾಡ್ತಾರೆ. ಅಂತ ದರಿದ್ರ ಜನಗಳು ಇರುದು. ಲಾಸ್ಟ್ ಟೈಮ್ ಒಂದು ಮಲೆನಾಡಲ್ಲಿ ನೋಡಿ, ಮೊನ್ನೆ ಅಷ್ಟೇ ನಾನು ನ್ಯೂಸ್ ಹಾಕಿದ್ದೆ, ಅದು ಪೋಸ್ಟ್ ಹಾಕಿದ್ದೆ. 30 ಮಂಗಗಳಿಗೆ ಇದು ಅಮಲ್ ಬರುವ ಪದಾರ್ಥ ಕೊಟ್ಟು ತಲೆ ಹೊಡೆದು ಸಾಯಿಸಿದ್ದಾರೆ. ಇಷ್ಟು ಪ್ರಪಂಚದಲ್ಲಿ ಇಷ್ಟೆಲ್ಲ ಆಗ್ತದೆ. ಈ ಕೆಟ್ಟ ಮನುಷ್ಯರು ಯಾಕೆ ಪುನಃ ಜನ್ಮಿಸ್ತಾರೆ ನಂಗೆ ಅರ್ಥ ಆಗುದಿಲ್ಲ. ಇಲ್ಲದಾಗೆ ಮಾಡ್ತಾರೆ. ಯಾಕೆ ಅದ್ರಷ್ಟೇ ಕದಿರ್ತಿತ್ತ? ಇವ್ರು ಯಾಕೆ ಹೊಡಿಬೇಕು? ನಿಮ್ಗೆ ಮಾಡುವ ಒಳ್ಳೆ ಸರಿ, ನಿಮ್ಗೆ ನಾಯಿ ಇಷ್ಟ ಇಲ್ಲ, ಬೆಕ್ಕಿಷ್ಟ ಇಲ್ಲ, ಮಂಗ ಇಷ್ಟ ಇಲ್ಲ, ದೂರವೇ ಇರಿ. ನೀವ್ ಯಾಕೆ ಅವುಗಳಿದ್ದ ಜಾಗಕ್ಕೆ ಹೋಗ್ತೀರಾ? ನೀವ್ ಯಾಕೆ ಅವುಗಳಿಗೆ ಊಟ ಹಾಕ್ತೀರಾ? ಅವುಗಳಿಗೆ ಯಾರಾದ್ರೂ ಪ್ರೀತಿ ಇದ್ದ ಊಟ ಹಾಕ್ತಾನಲ್ಲ ಅಂತ. ಹೌದು. ಕೆಲವೊಮ್ಮೆ ಹೇಗಾಗತ್ತ ಅಂದ್ರೆ, ಈಗ ಬೀದಿ ಬದಿಯಲ್ಲಿ ನಾಯಿ ಇದ್ರೆ ಅದು ಕಚ್ಚುತ್ತೆ ಅನ್ನೋ ಭಯ ಇರುತ್ತೆ, ಅದಕ್ಕೋಸ್ಕರ ಕಲ್ಲು ಬಿಸಾಡ್ತಾರೆ.
ಕಲ್ಲು ಬಿಸಾಡಿದ್ರು ತಿರುಗಿಸಿ ಬಂದು ಕಚ್ತಾನೆ. ಹೌದು, ಈ ಸಣ್ಣ ಸಣ್ಣ ಮಕ್ಕಳೆಲ್ಲ ಇರ್ತಾರಲ್ಲ ಸ್ಕೂಲಿಗೆ ಹೋಗುವಾಗ. ನಾನು ಅದೇ ಹೇಳುದು, ಮಕ್ಕಳಿಗೆ ಒಂದು ಸ್ಕೂಲಲ್ಲಿ ನಮಗೆ ಪ್ರಾಣಿಗಳ ಬಗ್ಗೆ ತಿಳುವಳಿಕೆ ಬೇಕು, ಮನೆಯಲ್ಲಿ ತಿಳುವಳಿಕೆ ಬೇಕು. ಈಗ ತುಂಬ ಪ್ರೀತಿಸ್ತಾರೆ ನಾಯಿಗಳನ್ನು, ತುಂಬ ಆದಷ್ಟು ಜನ ನಮ್ಮ ನಮ್ಮ ಇಂಡಿ ಬ್ರೀಡನ್ನೇ ಪ್ರೀತಿಸ್ತಾ ಇದ್ದಾರೆ. ಬ್ರೀಡ್ ಅಷ್ಟೊಂದು ಈಗ ಇಲ್ಲ, ಇದೆ ಆದರೆ ಜಾಸ್ತಿ ಇಲ್ಲ. ಸೊ 50-50 ಆಗಿದೆ. ಆದಷ್ಟು ಪ್ರಾಣಿಗಳನ್ನು ಪ್ರೀತಿಸ್ಲಿಕ್ಕೆ ನಮ್ಮ ಸ್ಕೂಲಲ್ಲೂ ಹೇಳಿಕೊಡ್ಬೇಕು, ನಮ್ಮ ಮನೆಯಲ್ಲೂ ಹೇಳಿಕೊಡ್ಬೇಕು. ಹಾಗಂತ ಹೇಳಿ ಪ್ರಾಣಿ ಪ್ರೀತಿಸ್ತೇವೆ ಅಂತ ಹೇಳಿ ಇಮಿಡಿಯೇಟ್ ಹೋಗಿ ನಾವು ನಾಯಿಯನ್ನು ಹೀಗೆ ಮುಟ್ಟಬಾರ್ದು. ಕೆಲವು ಮಕ್ಕಳು ಏನು ಮಾಡ್ತಾರೆ, ತಗೋ ಅಂತ ಹೇಳಿ ಹೀಗೆ ಮುಟ್ಲಿಕ್ಕೆ ಹೋಗ್ತಾರೆ. ಆಗ ಬಾಯಿ ಹಾಕ್ಬೋದು. ಯಾಕೆ ಹೇಳಿದ್ರೆ ಹೊಸಬ್ರನ್ನು ನೋಡಿ ಒಂದ್ಸಲ ನಾಯಿ ಹೆದರ್ತದೆ. ಆಬ್ವಿಯಸ್ಲಿ ಅದು ಹೆದರುವಂಥದ್ದೇ. ಒಂದು ಹೀಗೆ ಬಿಸ್ಕೆಟ್ ಬಿಸಾಡಿ, ಒಂದು ದಿನ ಹೀಗೆ ಬಿಸ್ಕೆಟ್ ಬಿಸಾಡಿ, 2 ದಿನ ಬಿಸ್ಕೆಟ್ ಬಿಸಾಡಿ, 3ನೇ ದಿನ ಅದೇ ಅಲ್ಲಾಡ್ಕೊಂಡು ಹೀಗೆ ಮಾಡ್ಕೊಂಡು ಬರ್ತದೆ. ಆಗ ನೀವು ಅದನ್ನು ಮುಟ್ಟಬಹುದು. ಅದೊಂದು ಮಾತಿದೆ, ನಾಯಿಯಷ್ಟು ನಿಯತ್ತಿನ ಪ್ರಾಣಿ ಯಾವುದೂ ಇಲ್ಲ. ಮನುಷ್ಯನಿಗೆ ಕೂಡ ನಿಯತ್ತಿ ಇಲ್ಲ, ಬಟ್ ನಾಯಿಗಿದ. ಆದ್ರೆ ಈ ಮಕ್ಕಳಿಗೆ ಕೂಡ ಒಮ್ಮೊಮ್ಮೆ ಗೊತ್ತಾಗಲ್ಲ, ಸ್ಕೂಲಿಗೆ ಹೋಗೋ ತುಂಬಾ ನಾಯಿಗಳಿಂದ ಕಲ್ಲು ಬಿಸಾಡ್ತಾರೆ, ಅದು ಕಚ್ಚಲಿಕ್ಕೆ ಬರ್ತದೆ. ಕಲ್ಲು ಬಿಸಾಡ್ತಾರೆ. ಮತ್ತೆ ಕೆಲವು ನಾಯಿಗಳು ಹೇಗೆ ಹೇಳಿದ್ರೆ, ನಾನು ಹೇಳಿದೆ 1 ವರ್ಷದ ಒಳಗಿನ ನಾಯಿಗಳು ನಿಮ್ಗೆ ಮಕ್ಕಳ ಹಟ್ಟಿಗೆ ನಾಯಿಗಳು, ಮಕ್ಕಳ ಹಾಗೆ. ಈ ಮಕ್ಕಳು ಏನ್ ಮಾಡ್ತಾರೆ, ನಾಯಿಯಲ್ಲಿ ನೋಡಿದ ತಕ್ಷಣ ಓಡ್ಕೊಂಡು ಹೋಗ್ತಾರೆ. ಈ ನಾಯಿ ಏನ್ ಅನ್ಕೊಳ್ತದೆ, ಇವರು ನನ್ನ ಜೊತೆ ಆಟ ಆಡ್ತಿದ್ದಾರೆ ಅಂತ ಇದು ಓಡ್ಕೊಂಡು ಹೋಗ್ತದೆ. ವಿಷಯ ಆಗುದಷ್ಟೇ, ಓಡಿಸ್ಕೊಂಡು ಬರ್ತದೆ. 4 ಜನ ನೋಡಿದವರು ಅಯ್ಯೋ ನಾಯಿ ಓಡಿಸ್ಕೊಂಡು ಬರ್ತಾ ಇದೆ ಹೇಳ್ತಾರೆ. ತಪ್ಪು ಮಕ್ಕಳದ್ದು. ಪೆಟ್ಟು ತಿನ್ನುವುದು ನಾಯಿ ತುಂಬಾ ಆಗ್ತದೆ. ಹಾಗೆ ರೇಬಿಸ್ ಅಷ್ಟೇ. ನಾಯಿ ಏನಾದ್ರೂ ಈಗ ಊಟ ಮಾಡ್ತಾ ಇದ್ದಾಗ ನಾವೇನ ಕೈ ಹಾಕುವಾಗ ಇಮಿಡಿಯೇಟ್ ಕಚ್ತದೆ, ಅದು ಸಾಮಾನ್ಯ. ಊಟ ಹಾಕುವಾಗ ಕೈ ಹಾಕಿದ್ರೆ ಯಾವ ನಾಯಿ ಕೂಡ ಕಚ್ತದೆ. ಆ ನಾಯಿಗೆ ರೇಬಿಸ್ ಇದೆ ಅಂತ ಹೇಳಿ ಹೊಡೆದು ಕೊಂದದ್ದು ಕೂಡ ಇದೆ. ನನ್ನ ಮನೆ ಹತ್ರವೇ ಒಂದು ಬೆಳಿಗ್ಗೆ ಹೆಂಗಸ್ ಬಂತು, ನಮ್ಮ ನಾಯಿ ಹುಚ್ಚರಾಗೆ ಮಾಡ್ತಾ ಉಂಟು. ಹುಚ್ಚರಾಗಿ ಹೇಳಿದ್ರೆ ನಿನ್ನೆ ಬಂದು ತಿಂದು ಹೋಗಿದ್ದಾನೆ ಹೇಳಿದೆ. ನಾನು ಆಪರೇಷನ್ ಮಾಡಿಸಿದ ನಾಯಿ ಅದು, ನಿನ್ನೆ ಬಂದು ನಮ್ಮ ಮನೇಲಿ ತಿಂದು ಹೋಗಿದ್ದಾನೆ ಹೇಳಿದೆ. ಇಲ್ಲ ಅದಕ್ಕೆ ಹುಚ್ಚಂತೆ, ಹೊಡಿಬೇಡಿ, ಅದಕ್ಕೆ ಏನಾದ್ರೂ ಆಗಿರ್ಬೋದು, ನಾನು ಬರ್ತೇನೆ ಹೇಳುವಷ್ಟೇ ಅದನ್ನು ಹೊಡೆದು ಕೊಂದಾಗಿದೆ. ಅಂದ್ರೆ ಅದು ಇನ್ನೊಂದು ನಾಯಿಗೆ ಕಚ್ಚಬಾರ್ದು. ಅದಕ್ಕೆ ಇನ್ನೊಂದು ನಾಯಿ ಅಲ್ಲ, ಇವರು ಕಟ್ಟಿ ಹಾಕಿದ್ದಾರೆ. ಯಾರೋ ಒಬ್ರು ಸಡನ್ಲಿ ಬಂದಿದ್ದಾರೆ, ಅವರಿಗೆ ಕಚ್ಚಿದ್ದಾರೆ. ನಾಯಿ ಸಡನ್ಲಿ ಬಂದಾಗ ನಾಯಿ ಕಚ್ತದೆ. ಕೆಲವು ನಾಯಿಗಳು ಕಚ್ತದೆ, ಜೋರಿರ್ತವೆ. ಬಟ್ ಅವನಿಗೆ ನಾನು ಹೋದ ದಿನವೇ ಇವತ್ತು ಸತ್ತಿದ್ದಾನೆ ಹೇಳಿದ್ರೆ ನಿನ್ನೆ ಅಷ್ಟೇ ನಾನು ಅವನಿಗೆ ಊಟ ಹಾಕಿದೆ. ನಿಮಗೆ ಕೆಲವು ರೇಬಿಸ್ ನಾಯಿಗಳು ನೀರು ಕುಡಿಯುವುದಿಲ್ಲ, ಓಡ್ತವೆ ಅಂತ ಎಲ್ಲ ಸಿಂಪ್ಟಮ್ ಇರ್ತದೆ. ಅದನ್ನೆಲ್ಲ ಕರೆಕ್ಟ್ ನೋಡಿದ್ರೆ ನಾವು ಹೊಡೆದು ಸಾಯಿಸೋದು ತಪ್ಪಲ್ವಾ? ಹೌದು, ಹಾಗೆ ಆಗ್ತದೆ. ಈ ಬೆಕ್ಕುಗಳೆಲ್ಲ ಇರ್ತಲ್ಲ, ಸಾಮಾನ್ಯವಾಗಿ ಮನೆಯಲ್ಲಿ ಇರ್ತದೆ. ಬಟ್ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಈ ಗಾಡಿಗೆಲ್ಲ ಸಿಗುವ ಚಾನ್ಸಸ್ ಇರುತ್ತೆ, ಅವಾಗ ಸೀದಾ ಹೊಡ್ಕೊಂಡು ಹೋಗುದೆ. ಅದನ್ನೆಲ್ಲ ನೋಡುವ ಈಗ ಅನಿಸುತ್ತೆ, ಬೇಜಾರಾಗ್ತದೆ. ಇವರಿಗೆ ಕಣ್ಣೇ ಕಾಣೋದಿಲ್ವ ಅಂತ ಅನಿಸ್ತದೆ. ಬೆಕ್ಕಿರ್ಬೋದು, ನಾಯಿ ಇರ್ಬೋದು, ಸೀದಾ ಹೊಡ್ಕೊಂಡು ಹೋಗುದೆ. ಅದಕ್ಕೂ ಗೊತ್ತಾಗಲ್ಲ, ಸ್ಪೀಡಾಗಿ ಒಂದು ಗಾಡಿ ಬರುತ್ತೆ ಅಂದ್ರೆ ಇದು ರಪ್ಪ ಮೂವ್ ಆಗತ್ತೆ, ಅವರಿಗೂ ಏನು ಮಾಡಕ್ಕಾಗಲ್ಲ. ಇದು ಕೂಡ ಪ್ರಾಣಿ. ಬೆಕ್ಕು ನಾಯಿ ಅಂತ ಹೇಳಿ ಅಲ್ಲ, ಮಳೆಗಾಲದ ಟೈಮಲ್ಲಿ ಇದೆಯಲ್ಲ, ಮಕ್ಕಳು ಕೂಡ ಆಚೆ ಹೋಗ್ತಾ ಇರ್ತಾರೆ. ಸೊ ಒಂದಷ್ಟು ರಾಶಿ ನೀರು ನಿಂತಿರ್ತದೆ, ಆ ಮಕ್ಕಳಿಗೂ ಕೂಡ ಗೊತ್ತಿರೋದಿಲ್ಲ. ಇವ್ರೇನ್ ಮಾಡ್ತಾರೆ, ಒಟ್ಟಾರೆ ಬರ್ತಾರೆ. ವೆಹಿಕಲ್ನವ್ರು ಆದಷ್ಟು ಜಾಗ್ರತೆ ಮಾಡಿದ್ರೆ ಒಳ್ಳೇದು. ಸ್ಪೀಡ್ ಬ್ರೇಕ್ ಅನ್ನೋದು ಇದ್ರೆ ತುಂಬಾ ಒಳ್ಳೇದು. ಕೆಲವೊಮ್ಮೆ ಒಮ್ಮೆಲೆ ಬರುವಾಗ ನಾಯಿ ಪಾಸ್ ಆಗತ್ತೆ, ನೆಕ್ಸ್ಟ್ ಅದು ಹಿಂದ್ಗಡೆಯಿಂದ ಬರುತ್ತೆ, ವೆಹಿಕಲ್ ಹಿಂದ್ಗಡೆ. ಅದು ಯಾಕಿರ್ಬೋದು, ತುಂಬಾ ನಾಯಿಗಳು ಪೆಟ್ಟಾಗಿರ್ತದೆ ಅದಕ್ಕೆ. ಈಗ ಹೌದು, ವೆಹಿಕಲ್ 2 ವೀಲರ್ ಕಾರ್ ಎಲ್ಲ ಓಡಿಸ್ಕೊಂಡು ಹೋಗ್ತದೆ, ಅದು ಪೆಟ್ಟಾಗಿರ್ತದೆ ಅವರಿಗೆ. ಆ ಒಂದು ಕಾರ್ ಒಂಚೂರು ತಾಗಿಸಿದ್ರೆ ಅದು ಎಲ್ಲಾ ಕಾರಿನ ಮೇಲೆ ಸಿಟ್ಟಿರ್ತದೆ ನಾಯಿಗೆ. ಒಂದು ಸ್ಕೂಟರ್ ಒಂದು ಚೂರು ತಾಗಿ ಯಾರೋ ಒಬ್ಬ ತಾಗಿಸ್ಕೊಂಡು ಹೋದವ, ಆದ್ರೆ ಎಲ್ಲರ ಮೇಲೆ ಸಿಟ್ಟು ತೆಗಿತದೆ. ಹಾಗೆ ಮತ್ತೆ ಕೆಲವರು ಹೇಳಿದ್ರೆ ಫುಡ್ ಹಿಡ್ಕೊಂಡು ಹೋಗುವಾಗ ಇದು ಮಾಡ್ತದೆ ಅಂತ ಹೇಳಿ. ಫುಡ್ ಹಿಡ್ಕೊಂಡು ಹೋಗುವ ನಿಜವಾಗಿ ಅದಕ್ಕೆ ಹಸಿವಾಗಿರ್ತದೆ, ಅದಕ್ಕೋಸ್ಕರ ನಂಗೆ ಸಿಗ್ಬೋದು ಅಂತ ಹೇಳಿ ಎಳಿತದೆ. ಈಗ ನಮ್ಮ ಮನೆ ಹತ್ರ ಸಹ ಒಂದು ಅಂಗಡಿ ಇದೆ. ನಾನು ಏನೋ ಫುಡ್ಡು ಸ್ಕೂಟರಲ್ಲಿ ಇಡುವಾಗ, ಅಲ್ಲ ನೀವು ಇಡಬೇಡಿ ಅದು ನಾಯಿ ಹೇಳ್ಕೊಂಡು ಹೋಗ್ತದೆ ಹೇಳಿದ್ರು. ಯಾವ ನಾಯಿ? ಅಲ್ಲಿ ನಾನು ಬಿಸ್ಕೆಟ್ ಹಾಕುವ ನಾಯಿಗಳು. ನನ್ನ ಸ್ಕೂಟರ್ ಶಬ್ದಕ್ಕೆ ಒಂದು 10 ನಾಯಿ ಬರ್ತದೆ ಅಲ್ಲಿ. ನಾನು ಬಿಸ್ಕೆಟ್ ಇಲ್ಲಪ್ಪ ಅವ್ರು ಯಾಕೆ ಹೇಳಿದ್ದಾರೆ ಹೇಳಿದೆ. ಅಲ್ಲ ನಿನ್ನೆ ಬಂದು ಹೇಳಿದ್, ಅವಾಗ ಹಸಿವಾಗಿತ್ತ ಏನು ಅದಕ್ಕೆ ಹೇಳಿದಿದೆ ಅಷ್ಟೇ. ಈಗ ನೋಡ ನಂದು ಹೇಳಿಲಿಲ್ಲ ಅವರು. ಯಾಕೆ ಹೇಳಿದ್ರೆ ನಾನು ಬಿಸ್ಕೆಟ್ ಹಾಕ್ತೇನೆ ಅವ್ರಿಗೆ ಗೊತ್ತಿದೆ ನಾನು ಹಾಕ್ತೇನೆ ಅಂತ ಹೇಳಿ. ಆ ಮನುಷ್ಯ ಹಾಕ್ಲಿಲ್ಲ. ಸರಿ, ಇನ್ನಾದ್ರೂ ಬುದ್ಧಿ ಬರ್ಲಿ, ಹಾಕ್ಲಿ ಒಂಚೂರು. ಅದೇ ನಾಯಿಗಳಿಗೆ ಅಷ್ಟೊಂದು ಒಮ್ಮೆ ನೀವು ಬಿಸ್ಕೆಟ್ ಹಾಕಿದ್ರೆ ಅದು ಪ್ರತಿ ಸಲ ಕೂಡ ನಮ್ಮನ್ನ ಗುರುತಿಸಿ ಹಿಡಿತದೆ. ಈ ತಿಂಡಿಗಳನ್ನ ಹೇಗೆ ಹಾಕ್ತೀರಿ ನಾಯಿಗಳಿಗೆ, ಬೆಕ್ಕುಗಳಿಗೆ? ಕ್ಯಾಟ್ ಫುಡ್. ಬೆಕ್ಕುಗಳಿಗೆಲ್ಲ ಮಿಯಾವು ಇಲ್ಲಾಂದ್ರೆ ವಿಸ್ಕಾಸ್ ಕ್ಯಾಟ್ ಫುಡ್ ಯೂಸ್ ಮಾಡೋದು. ನಾಯಿಗಳಿಗೆ ಕೆಲವರು ಲಿವರ್ ಏನಾದ್ರು ತಂದು ಕೊಡ್ತಾರೆ. ಸೊ ಅದನ್ನ ಬೇಯಿಸುವಾಗ ಒಂದಷ್ಟು 1-2 ಚಮಚ ಅರಿಶಿನ. ನಂಗೆ ಸ್ವಲ್ಪ ಜಾಸ್ತಿ ಬೇಕು ಅಷ್ಟು ನಾಯಿಗಳಿಗೆ. 25 kg ರೈಸಿಗೆ ಹೇಳಿದ್ರೆ ನಂಗೆ ಒಂದು 3-4 ಚಮಚ ಬೇಕು. ಸೊ ಅರಿಶಿನ ಪೌಡರ್, ಹಾಗೆ ಒಂದು ಅರ್ಧ ಗ್ಲಾಸ್ ಅಷ್ಟು ಕೊಕೊನಟ್ ಆಯಿಲ್, ತೆಂಗಿನ ಎಣ್ಣೆ, ಇದನ್ನು ಹಾಕಿ ಚೆಂದ ಮಾಡಿ ಬಾಯ್ಲ್ ಮಾಡಿ ಹಾಕಬೇಕು. ಆ್ಯಂಟಿಬಯೋಟಿಕ್. ನೀವು ಡೈಲಿ ಯಾರೆಲ್ಲ ನಾಯಿಗಳನ್ನು ಸಾಕ್ತಾ ಇದ್ದೀರಾ, ಈ ಥರ ಮಾಂಸ ಎಲ್ಲ ಹಾಕ್ತಾ ಇದ್ದೀರಾ, ಅವುಗಳಿಗೆ ನೀವು 1 ಸ್ಪೂನು ತೆಂಗಿನ ಎಣ್ಣೆ, 1 ಸ್ಪೂನು ಟರ್ಮರಿಕ್ ಪೌಡರ್ ಹಾಕಿ ಒಳ್ಳೆ ಮಾಡಿ ಬೇಯಿಸಿ ಹಾಕಿ. ಹಸಿ ಮಾಂಸಗಳನ್ನು ಹಾಕ್ಲಿಕ್ಕೆ ಹೋಗಬೇಡಿ. ರೀಸನ್
ಹಸಿ ಯಾವುದು ಆಂಟಿಬಯೋಟಿಕ್ ಇದಾ ಕೊಕೊನಟ್ ಆಯಿಲ್ ಮತ್ತೆ ಟರ್ಮರಿಕ್ ಆಂಟಿಬಯೋಟಿಕ್ ಅದು ಓಕೆ. ಹೆಲ್ತಿಗೆ ತುಂಬಾ ಒಳ್ಳೆಯದು ಪ್ರಾಣಿಗಳಿಗೆ. ಸೊ ಅದಕ್ಕೋಸ್ಕರ ನಮ್ಮ ಬಾಡಿ ಒಳಗೆ ಏನಿದೆ ನಮಗೆ ಗೊತ್ತಾಗೋದಿಲ್ಲ. ಸೊ ಪ್ರಾಣಿಗಳಿಗೆ ನೋವಾದರೆ ಹೇಳಲಿಕ್ಕೆ ಬರೋದಿಲ್ಲ. ಹೊಟ್ಟೆ ಇದಾಗ್ಬೋದು, ಇಲ್ಲ ನೋವಿರ್ಬೋದು, ಅಜೀರ್ಣ ಥರ ಆಗ್ಬೋದು. ಸೊ ಇದಕ್ಕೆಲ್ಲ ಮದ್ದು ಇದು ತೆಂಗಿನೆಣ್ಣೆ ಮತ್ತು ಅರಿಶಿನ ಪೌಡರ್ ಒಳ್ಳೆ ಮಾಡಿ ಬೇಯಿಸುವಾಗ ಹಾಕಿದರೆ ತುಂಬ ಒಳ್ಳೆಯದು, ಹೆಲ್ದಿಯಾಗಿರ್ತವೆ. ಕೆಲವೊಂದು ನಾಯಿಗಳು ನಾ ಕೇಳ್ಪಟ್ಟೆ ಕೋಳಿಗಳನ್ನ ಹಿಡಿಯುತ್ತೆ, ಹಸಿ ಮಾಂಸ. ಹಸಿ ಮಾಂಸ ಹೇಳಿದ್ರಲ್ಲ ಆಗ ನೆನಪಾಯ್ತು ನಂಗೆ. ಕೆಲವರು ಏನು ಹೇಳಿದ್ರೆ ಅಯ್ಯೋ ಬೇಯಿಸ್ಬೇಕಲ್ಲ, ಯಾರು ಬೇಯಿಸ್ಕೊಂಡು ಕುತ್ಕೊಳ್ತಾರೆ. ಕೋಳಿ ವೇಸ್ಟ್ ತರ್ತಾರೆ, ವೇಸ್ಟ್ ಹೇಳಿದ್ರೆ ಕಾಲೆಲ್ಲ ತರ್ತಾರೆ. ಆ ಕಾಲು ಒಂದು ಚೂರು ಕ್ಲೀನ್ ಮಾಡೋದಿಲ್ಲ, ಅದರಲ್ಲಿ ಎಷ್ಟು ಅಂಟಿರ್ತದೆ ಕಾಲಲ್ಲಿ, ಕಪ್ಪಿರ್ತದೆ. ತಂದು ತೊಳೆದು ಬೇಯಿಸಿ ಹಾಕಿದ್ರೆ ಅದು ಒಳ್ಳೇದು. ಇದು ಕಾಟಾಚಾರಕ್ಕೆ ತೆಗೆದು ಹೀಗೆ ಬಿಸಾಡ್ಕೊಂಡು ಬರ್ತಾರೆ ರೋಡಿನ ನಾಯಿಗಳಿಗೆ. ಅದು ಯಾವಾಗಲೂ ತಪ್ಪು. ಒಂದು ಸಲ ರಕ್ತದ ರುಚಿ ಹಿಡಿದ್ರೆ ನಾಯಿ ಮತ್ತೆ ಬಿಡುವುದಿಲ್ಲ. ತಪ್ಪು ಮಾಡುದೇ ಮನುಷ್ಯ, ಮತ್ತೆ ನಾಯಿ ಕೋಳಿ ಹಿಡಿತದೆ, ಬೆಕ್ಕು ಹಿಡಿತದೆ ಹೇಳ್ತಾರೆ. ನಿಜವಾಗಿ ಅವ್ರು ಹಸಿ ಮಾಂಸ ಹಾಕ್ಲೇಬಾರ್ದು. ನನಗೆ ಒಬ್ರು ಹೇಳಿದ್ರು, ನಾಯಿಗೆ ನೀವು ಅರ್ಧ ಬೆಂದ ಮಾಂಸ ಹಾಕಿದ್ರೆ ತುಂಬ ದಪ್ಪ ಆಗ್ತದೆ ಅಂತ ಹೇಳಿ. ಅದು ದಪ್ಪ ಆಗೋದೇ ಬೇಡ, ಇದ್ದಾಗೆ ಇರಲಿ, ನಾನು ಹಸಿ ಮಾಂಸ ಹಾಕುದಿಲ್ಲ ಅಂತ ಹೇಳಿ. ಯಾಕೆ ಹೇಳಿದ್ರೆ ಹಸಿ ಮಾಂಸ ಹಾಕಿದ್ರೆ ಎಂತ ಆಗ್ತದೆ, ಈಗ ನನ್ನ ಮನೇಲಿ ಮಗು ಉಂಟು, ಅರ್ಥ ಆಯ್ತಾ? 3 ವರ್ಷದ ನನ್ನ ಮಗಳಿದ್ದಾಳೆ. ಸುಮಾರು 6-7 ತಿಂಗಳಿಂದ ನನ್ನ ಮಗಳು, ಅವಳಿಗೆ 7 ತಿಂಗಳಿದ್ದಾಗಿನಿಂದ ಅವುಗಳೊಟ್ಟಿಗೆ ಇದ್ದವಳು ಅವಳು. ಸೊ ಆ ನಾಯಿಗಳಿಗೆ ನಾವು ಒಂದು ಸಲ ರಕ್ತದ ರುಚಿ ತೋರಿಸಿದ್ರೆ ಹೇಳಲಿಕ್ಕಾಗುವುದಿಲ್ಲ ಅಲ್ಲ. ಅದಕ್ಕೋಸ್ಕರ ಯಾವುದೇ ಒಂದು ಪ್ರಾಣಿಗಳಿಗೆ ನಾವು ಹಸಿ ಮಾಂಸ ಹಾಕಲೇಬಾರ್ದು. ಹಸಿ ಮಾಂಸ ಹಾಕಬಾರ್ದು. ಮತ್ತು ನಾವು ಚಿಕನ್ ತೊಳೆದ ನೀರುಂಟಲ್ಲ, ಅದರ ಚರ್ಬಿ ಎಲ್ಲ ತೆಗಿತಾರೆ, ಸ್ಕಿನ್ ಎಲ್ಲ ತೆಗಿತಾರೆ, ಅದನ್ನು ಸಹ ತಗೊಂಡು ಹಾಕ್ತಾರೆ. ಅದು ಹಾಕಬಾರ್ದು. ನಿಮಗೆ ಹಾಕಲಿಕ್ಕೆ ಮನಸ್ಸುಂಟಾ, ಬೇಯಿಸಿ ಹಾಕಿ, ತುಂಬ ಒಳ್ಳೆಯದು. ಮತ್ತು ಯಾವುದೇ ಒಂದು ಪ್ರಾಣಿಗೆ ನೀವು ಕೊಡುವಾಗ, ರಸ್ತೆ ಬದಿಯಲ್ಲಿರ್ಬೋದು, ಇಲ್ಲ ಯಾರ್ದು ಬೇರೆಯವರ ಮನೆದಿರ್ಬೋದು, ಕೊಡುವಾಗ ಒಂದು ಕಾಟಾಚಾರಕ್ಕೆ ಕೊಡ್ಲಿಕ್ಕೆ ಹೋಗಬೇಡಿ. ಅದು ಹೊಟ್ಟೆ ತುಂಬಿದ್ರೆ ಆಯ್ತು ಅದಕ್ಕೆ ಅಂತ ಹಾಗೆ ಕೊಡ್ಲಿಕ್ಕೆ ಹೋಗಬೇಡಿ. ಪ್ರೀತಿಯಿಂದ ಕೊಡಿ. ಒಂದು ಹೊತ್ತು ಊಟ ಆದರೂ ಅಡ್ಡಿ ಇಲ್ಲ, ಒಳ್ಳೆ ರೀತಿಯ ಫುಡ್ ಕೊಡಿ. ಮತ್ತು ಕೆಲವರಿಗೆ ಬಿಸಾಡ್ಕೊಂಡು ಹೋಗ್ತಾರೆ, ದೊಡ್ಡ ಟ್ರೇಲಿಗೆ ಹಾಕಿ ಬಿಡ್ತಾರೆ ಚಲ್ಲಾಪಿಲಿ. ಕೆಲವು ನಾಯಿಗಳಿಗೆ ಸಿಗ್ತದೆ, ಕೆಲವು ನಾಯಿಗಳಿಗೆ ಸಿಗುವುದಿಲ್ಲ. ನೀವು ಹಾಗೆ ಹಾಕೋದಿದ್ರೆ ಪ್ರೀತಿಯಿಂದ ಒಂದು ಎಲೆಯಲ್ಲಿ ಅಲ್ಲಲ್ಲಿ ಹಾಕೊಂಡು ಹೋಗಿ, ತಿಂತವೆ ಆರಾಮದಲ್ಲಿ. ಗಲಾಟೆ ಮಾಡ್ತದೆ. ಅಂದ್ರೆ ಕೆಲವು ನಾಯಿಗಳಿಗೆ ಸಿಗುದಿಲ್ಲ, ಕೆಲವು ನಾಯಿಗಳಿಗೆ ಸಿಗ್ತದೆ. ಈಗ ನನಗೆ ಒಂದಷ್ಟು ಫೋನ್ಸ್ ಬರುವಾಗ ನಾನು ಅವರಿಗೆ ಹಾಗೆ ಹೇಳುದು, ನಾನೊಂದು 10-15 ನಾಯಿಗೆ ಫೀಡ್ ಮಾಡ್ತಿದ್ದೇನೆ ಮ್ಯಾಮ್, ಫೀಡ್ ಮಾಡಿ, ಪರ್ಟಿಕ್ಯುಲರ್ ಆಗಿ ಒಂದೊಂದು ನಾಯಿಗೆ ಸಿಗುವಾಗೆ ಫೀಡ್ ಮಾಡಿ. ನೀವು ಒಂದೇ ಸಲ ಅಲ್ಲಿ ಪ್ಲೇಟಲ್ಲಿ ಹಾಕಿಬಿಟ್ರೆ ಹೇಗೆ? ಅವುಗಳಿಗೆ ಎಲ್ಲರಿಗೂ ಸಿಗ್ಬೇಕಲ್ಲ. ನೀವು ಹಾಕೋದು ದಿನದ ಒಂದು ಹೊತ್ತು ಊಟ. ಒಂದೊಂದೇ ನಾಯಿಗೆ ಸಿಕ್ಕಿದ್ರೆ ಒಳ್ಳೇದಲ್ಲ. ಎಲೆಯಲ್ಲಿ ಇಟ್ಟರೆ ಏನಾಗ್ತದೆ, ತೊಂದರೆ ಇಲ್ಲ. ಅಲ್ಲಿದ್ರು ಇಲ್ಲ ತೆಗೆದು ನೀವು ಡಸ್ಟ್ಬಿನ್ಗೆ ಹಾಕಿದ್ರೆ ತೊಂದರೆ ಇಲ್ಲ. ಕೆಲವರು ಎಂತ ಮಾಡ್ತಾರೆ, ನ್ಯೂಸ್ ಪೇಪರಲ್ಲಿ ಹಾಕ್ತಾರೆ. ನ್ಯೂಸ್ ಪೇಪರ್ ಅಂತ ಇದು ಅನ್ನ ಬಿದ್ದ ತಕ್ಷಣ ಮುದ್ದೆ ಆಗ್ತದೆ. ಪ್ಲಾಸ್ಟಿಕ್ ಹಾಕ್ತಾರೆ, ಪ್ಲಾಸ್ಟಿಕ್ ನೆಕ್ಕಿ ಲಾಸ್ಟ್ ಅದರ ಹೊಟ್ಟೆಗೆ ಹೋಗ್ತದೆ. ಸೊ ಅದಕ್ಕೋಸ್ಕರ ಎಲೆಯಲ್ಲಿ ಹಾಕಿ, ಎಲೆ ಹೊಟ್ಟೆಗೆ ಹೋದ್ರೂ ಅಡ್ಡಿ ಇಲ್ಲ. ಈ ಬಾಳೆ ಎಲೆ ಇರ್ಬೋದು, ಅಥವಾ ನಾವು ಇದೆಂತ ಹಲಸಿನಕಾಯ್ದು ಗಟ್ಟಿ ಮಾಡ್ತೇವೆ, ಅದು ನಂಗೆ ಎಂತ ಹೆಸರು ಗೊತ್ತಿಲ್ಲ, ಸಾಗುವಾನಿ ಎಲೆ ಅನ್ಸುತ್ತೆ, ಅದ್ರದ್ದು ಎಲೆ ಇದ್ರೆ ಅದು ಹಾಕ್ಬೋದು. ಅದ ಹಿಟ್ಟು ಮಾಡಿ, ಒಳ್ಳೇದಲ್ಲ. ಈಗ ಆಲ್ರೆಡಿ ಒಂದು ನಾಯಿಗ ಕೋಳಿನ ಹಿಡಿತಾ ಇದೆ ಅಂದ್ರೆ ಅದಕ್ಕೆ ಪರಿಹಾರ ಏನು? ಕೆಲವರು 2 ಪೆಟ್ಟು ಕೊಡ್ಬೇಕು, ಹಿಡಿಯೋದಾಗೆ ಕೊಲ್ತಾರೆ ಕೆಲವರು. ನಾನು ನೋಡಿದೆ. ಈಗ ಒಂದು ನನ್ನ ಮನೆ ನಾಯಿ ಒಂದು ಬೆಕ್ಕನ ಕೋಳಿ, ನನ್ನ ಮನೆ ಎಕ್ಸಾಂಪಲ್ ನಾನು ಹೇಳ್ತೇನೆ. ನನ್ನದೊಂದು ನಾಯಿ ಬೆಕ್ಕು ಹಿಡಿಲಿಕ್ಕೆ ಹೋಗ್ತಿತ್ತು, ಹೊಸಾದ ಬೆಕ್ಕು ಬಂದದ್ದು ಹಿಡಿಲಿಕ್ಕೆ ಹೋಗ್ತಿತ್ತು. ಆದ್ರೆ ಇಲ್ಲಿ ತನಕ ಕಚ್ಚಿ ಇದು ಮಾಡ್ಲಿಲ್ಲ. 1 ಸಲ ನೋಡಿದೆ, 2 ಸಲ ನೋಡಿದೆ, ಅವಳನ್ನು ಕಟ್ಟಿ ಹಾಕಿ ಮುಸುಂಟಿಗೆ ಎರಾಡು ಕೊಟ್ಟೆ. ಸೊ ಇಲ್ಲಿಗೆ ಮತ್ತೆ ಅವಳು ಹಿಡಿಲಿಕ್ಕೆ ಹೋಗ್ಲಿಲ್ಲ. ಹೊಡಿಬೇಕು. ಮಕ್ಕಳನ್ನು ನಾವು ಹೇಗೆ ಹೊಡಿತೇವೆ ಅದೇ ಥರ ಹೊಡೆಯುವ ಹಕ್ಕು ನಮಗಿದೆ, ಆದರೆ ಮಿತಿ ಮೀರಿ ಅಲ್ಲ. ಆ ತಪ್ಪು ಮಾಡ್ತಾ ಇದೆಯಾ, ಬೆಕ್ಕ ನಿಲ್ಲಿಸಿ, ಕಚ್ತೀಯಾ, ಹಿಡಿತೀಯಾ ಅಂತ ಹೇಳಿ 2 ಹೊಡಿರಿ, ಮತ್ತೆ ನಿಲ್ತದೆ ಅದು, ಮತ್ತೆ ಇದು ಮಾಡೋದಿಲ್ಲ. ಈ ಬೀದಿ ನಾಯಿ ಮ್ಯಾಮ್, ಆ ನಾಯಿಗಳಿಗೆ ಏನು ಮಾಡೋದು? ಅದಕ್ಕೆ ಪರಿಹಾರ ಇದೆ, ಕೋಳಿ ಮಾಂಸ ಬಿಸಾಡಬೇಡಿ ಅಂತ. ಹಸಿ ಮಾಂಸ ಬೀದಿ ನಾಯಿಗಳ ಅರ್ಧಕ್ಕಿಂತ ಅರ್ಧ ಕೆಲಸ ಆಗುದೇ ಈ ಮನುಷ್ಯರಿಂದ. ಹೇಗೆ ಹೇಳಿದ್ರೆ ಅವುಗಳ ಹಾಳಾಗುದೇ ಇವರಿಂದ. ಅಯ್ಯೋ ಪಾಪ ಯಾನಕ್ಲೆ ಪಾಡಿಯ ತಿನ್ನಾಡು, ನಾನು ಹಾಕಿದೆ ತಿನ್ಲಿ. ಇನ್ನೊಂದಿದೆ, ಕೋಳಿ ಅಂಗಡಿಯವರೆಲ್ಲ ವೇಸ್ಟೇಜ್ ಅನ್ನ ತಗೊಂಡು ಹಾಕ್ಬಿಡ್ತಾರೆ. ಅದು ಕೆಲವು ಕೋಳಿ ಸತ್ರೆ ಸಹ ನಾನು ನೋಡಿದ್ದೇನೆ, ಸುರತ್ಕಲಲ್ಲಿ ಕೋಳಿ ಸತ್ರೆ ಸಹ ತಗೊಂಡೋಗಿ ರಸ್ತೆ ಬದಿಲಿ ಹಾಕಿ ಬಿಡ್ತಾರೆ. ಅದು ನಾಯಿ ಹೇಳ್ಕೊಂಡು ಮಾಡ್ತಾ ಇರ್ತದೆ. ಅದು ತಪ್ಪು. ಅದರಿಂದಲೇ ಕಲಿಯುವುದು. ಕೆಲವರು ಈ ಎಂಜಲ್ ಎಲೆಯಲ್ಲೆಲ್ಲ ಕೊಡ್ತಾರೆ, ಅದು ಕೊಡ್ಬಹುದಾ ನಾಯಿಗಳಿಗೆ? ಕೆಲವರು ಕೊಡ್ತಾರೆ, ಬಟ್ ನಮ್ಮ ಮನೆಯಲ್ಲಿ ಕೊಡುದಿಲ್ಲ. ಅಲ್ಲ, ಮನೆಯಲ್ಲೆಲ್ಲ ಈಗ ಏನಾದ್ರು ಫಂಕ್ಷನ್ ಇದ್ರೆ ಎಂಜಲ್ ಎಲ್ಲ ಇದ್ರೆ ಅದನ್ನ ತಗೊಂಡೋಗಿ ಕೊಡ್ತಾರೆ ನಾಯಿಗೆ ಹಾಕಿ. ಕೊಡಬಾರ್ದು ಹಾಗೆ. ಎಲುಬು ಏನಾದ್ರು ಇದ್ರೆ ಅದನ್ನ ತಗೊಂಡೋಗಿ ಕೊಡ್ತಾರೆ. ವೇಸ್ಟ್ ಕೊಡ್ಬೋದು, ತೊಂದರೆ ಇಲ್ಲ. ಕೊಡ್ಬೋದು. ಬೇಯಿಸಿದ ವೇಸ್ಟ್ ಕೊಡ್ಬೋದು. ಕೆಲವರಿಗೆ ಹೋಟೆಲ್ಗೆ ಹೋಗ್ತಾರೆ, ಊಟ ಮಾಡ್ತಾರೆ, ಊಟ ಆದ್ಮೇಲೆ ಉಳ್ದದ್ದು ಅವರಿಗೆ ತಗೊಂಡೋಗ್ಲಿಕ್ಕೆ ನಾಚಿಕೆ ಆಗ್ತದೆ. ತಿನ್ನುವಾಗ್ಲೇ ನಾಚಿಕೆ ಇರುವುದಿಲ್ಲ, ತಗೊಂಡೋಗ್ಲಿಕ್ಕೆ ಎಂತಕ್ಕೆ ನಾಚಿಕೆ? ಎಲ್ಲ ಕವರಲ್ಲಿ ಹಾಕಿ ತಂದು ತುಂಬಿಸಿ ಹಾಕಬಹುದು, ತೊಂದರೆ ಇಲ್ಲ. ಹಾಗೆ ಏನು ತೊಂದರೆ ಇಲ್ಲ. ಓಕೆ ಮ್ಯಾಮ್, ಈಗ ಇದರಲ್ಲಿ ಆಸರೆ ಅನಿಮಲ್ ಟ್ರಸ್ಟ್ ಅಲ್ಲಿ ಹೈಬ್ರಿಡ್ ನಾಯಿಗಳು ಕೂಡ ಇದೆಯಾ? ಎಲ್ಲ ನಮ್ಮ ಹೈಬ್ರಿಡ್, ಎಲ್ಲ ನಮ್ಮ ಇಂಡಿ ಬ್ರೀಡ್. ಓಕೆ, ಬೀದಿ ನಾಯಿಗಳು ಇನ್ಕ್ಲೂಡ್? ಹೌದು,
ಇಂಡಿ ಬ್ರೀಡ್ ಹೇಳಿದ್ರೆ ಬೀದಿ ನಾಯಿ ಹೆಸರು ಕೊಟ್ಟದ್ದು ಯಾರು? ಮನುಷ್ಯ. ಮಳೆ ಬಂದಾಗ ಮೊಳಕೆ ಒಡೆದು ಆದಂಥ ನಾಯಿಗಳಲ್ಲ. ಮನೇಲಿದ್ದ ನಾಯಿಗಳಂತಂದು ರಸ್ತೆಗೆ ಬಿಸಾಡುವವರು ಬೀದಿ ನಾಯಿಗಳು ಹೇಳು ಪಟ್ಟ. ಬೀದಿ ಮನುಷ್ಯರು ಹೇಳ್ಬೋದು, ಅವುಗಳನ್ನು ಬೀದಿ ನಾಯಿ ಹೇಳಲಿಕ್ಕೆ ನಾನು ಇಷ್ಟಪಡೋದಿಲ್ಲ. ಇಂಡಿ ಬ್ರೀಡ್ ಇದೆಯಲ್ಲ, ನಮ್ಮ ಇಂಡಿಯನ್, ನಮ್ಮ ಊರಿನ ನಾಯಿ ನಾನು ಬ್ರೀಡ್ ನಾಯಿಗಿಂತ ಒಂದು ಲೆವೆಲ್ ಮೇಲೆ ಇದೆ ಅಂತಲೇ ಹೇಳ್ತೇನೆ. ಏನೇ ಇರಲಿ ಸ್ಟ್ರಾಂಗ್ ಆಗಿರ್ತದೆ, ಒಂಚೂರು ಹುಷಾರಿಲ್ಲದಿದ್ರೆ ಒಂದು ಮದ್ದು ಕೊಟ್ಟರೆ ಸರಿ ಆಗ್ತದೆ. ಬ್ರೀಡ್ ನಾಯಿಗಳು ಹಾಗಲ್ಲ. ಅವುಗಳು ತಿಂಗಳಿಗೊಂದ್ಸಲ ಸ್ನಾನಕ್ಕೆ ಕರ್ಕೊಂಡು ಹೋಗ್ಬೇಕು, 1,500 ಖರ್ಚು ಮಾಡಬೇಕು, ರಾಜಮರ್ಯಾದೆಯಿಂದ ಕರ್ಕೊಂಡು ಬರಬೇಕು. ಒಂದು ಚಿಕ್ಕ ಗಾಯ ಆಗ್ತದೆ, ಆ ಗಾಯ ಆಗಿ ಹುಳ ಆಗಿ ಒಂದು ಚೂರು ಜಾಸ್ತಿ ಆದಾಗ ಹಾಗೆ ತಗೊಂಡೋಗಿ ರಸ್ತೆಗೆ ಬಿಸಾಡಿ ಬರಬೇಕು. ಮಾಡು ಜನಗಳು ಹಾಗೆ. ಎಷ್ಟು ಸಿಕ್ಕಿದೆ ನನಗೆ, ಪೊಮೊರಿಯನ್ ಸಿಕ್ಕಿದೆ ಪಾಪ, ಸೊಂಟದಿಂದ ಕೆಳಗೆ ಬಲ ಇಲ್ಲ, ಹುಷಾರಿಲ್ಲ ಅಂದ ತಕ್ಷಣ ಬಿಸಾಡ್ತಾರೆ. ಇನ್ನೊಂದು ಗುಂಡಣ ಅಂತ ನಾನು ಉಚ್ಚಿಲದಿಂದ ರೆಸ್ಕ್ಯೂ ಮಾಡಿದೆ. ಉಚ್ಚಿಲದಿಂದ ಒಳಗೆ ಕಾಡಲ್ಲಿ ನನ್ನ ಇಷ್ಟು ವರ್ಷದ ಜರ್ನಿಯಲ್ಲಿ, ಇಷ್ಟು ವರ್ಷದ ಇದರಲ್ಲಿ ಕೆಲಸದಲ್ಲಿ ಒಂದೇ ಒಂದು ದಿನ ನಾನು ಗ್ಲೌಸ್ ಹಾಕಿ ಮಾಸ್ಕ್ ಹಾಕಿ ಕೆಲಸ ಮಾಡಿದವಳಲ್ಲ. ಒಂದೇ ಒಂದು ದಿನ ನಾನು ಗ್ಲೌಸ್ ಹಾಕಿ ಕೆಲಸ ಮಾಡೋದಿಲ್ಲ. ನಾಯಿಗಳ ಗಲೀಜು ತೆಗುವಾಗಲಿ, ಬೆಕ್ಕುಗಳು ಎಂತ ಸಹ ಇಲ್ಲ. ನಾಯಿಗಳಿಗೆ ಉಂಡಾಗಿರೋ ಹುಳಾಗಿರೋ ಅದು ಕೂಡ ನಾನು ಇದು ಮಾಡೋದಿಲ್ಲ, ಕ್ಲೀನಾಗಿ ಇದು ಮಾಡಿ ಇದು ಮಾಡ್ತೇನೆ. ಅಲ್ಲಿ ಹೋಗುವಾಗ ಆ ನಾಯಿಯನ್ನು ನೋಡುವಾಗ ಉಂಟಲ್ಲ, ನನಗೆ ವಾಮಿಟ್ ಬರ್ತಾ ಇತ್ತು, ಅಷ್ಟು ಕೊಳ್ತೋಗಿದ್ದ. ಇಲ್ಲಿಂದ ಇಲ್ಲಿ ತನಕ ಹುಳಾವೆ ಒಂದು. ಈಗ ಕೆಲವು ಮನೆಗಳಲ್ಲಿಲ್ಲ ಚಂದಕ್ಕೆ ಪಪ್ಪೀಸನ್ನೆಲ್ಲ ಇಟ್ಟಿರ್ತಾರೆ. ಈ ಬೀದಿ ನಾಯಿಗಳು ಏನಿರ್ತದೆ ಸ್ವತಂತ್ರವಾಗಿ ಹೋಗ್ತಾ ಇರ್ತದೆ ಆಚೆ. ಅದನ್ನ ಕಂಪೇರ್ ಮಾಡಿದ್ರೆ ಹೇಗೆ ಅನಿಸುತ್ತೆ? ಇವುಗಳೇ ಆರಾಮದಲ್ಲಿ ತಿರುಗ್ತಾ ಇದ್ದೇವೆ ಅಂತ ಅನಿಸ್ತದೆ. ಇವುಗಳಿದೆ ಆರಾಮದಲ್ಲಿ ಎಲ್ಲಿ ಬೇಕಲ್ಲಿ ಹೋಗಿ ಬರ್ಬೋದು. ಹಾಗೆ ಇದು ಏನಂದ್ರೆ ಪಂಜರದಲ್ಲಿ ಹಾಕಿದ ಹಾಗೆ. ಈಗ ನನ್ಗಾದ್ರೂ ಅಷ್ಟೇ, ನನಗೆ ಒಂದು ದಿನ ನನಗೆ ಒಂದು ರೂಮಲ್ಲಿ ಹಾಕಿದ್ರೆ ನನಗೆ ಹುಚ್ಚು ಸಿರ ಆಗ್ಬೋದು, ಕರೆಕ್ಟ್ ಅಲ್ವಾ? ಮತ್ತೆ ಕೆಲವರು ಒಂದು ನಾಯಿಯನ್ನು ಇಡೀ ದಿನ ಕೇಜಲ್ಲಿ ಹಾಕಿರ್ತಾರೆ, ಕಟ್ಟಿ ಹಾಕಿರ್ತಾರೆ. ಬಿಡಿ ಫ್ರೀಯಾಗಿ. ಇಲ್ಲ ನಾಯಿ ಬೇರೆಯವರ ಮನೆಗೆ ಹೋಗ್ತದೆ, ಬೇರೆ ಕಂಪೌಂಡಿಗೆ ಹಾಕ್ತದೆ, ಸರ್ಜರಿ ಮಾಡಿಸಿ. ನಾಯಿಗೆ 6 ತಿಂಗಳಾದ ತಕ್ಷಣ ಸರ್ಜರಿ ಮಾಡಿಸಿ, ಮನೆಯಲ್ಲೇ ಕುತ್ಕೊಳ್ತದೆ, ಎಲ್ಲಿ ಹೋಗುದಿಲ್ಲ. ಗಂಡು ನಾಯಿಗಳಿಗೆ ಮಾಡಿಸುದಿಲ್ಲ ಕೆಲವರು, ಫಸ್ಟ್ ಗಂಡು ನಾಯಿಗಳಿಗೆ ಮಾಡಿಸಿ, ಚರ್ಬಿ ಎಲ್ಲ ನಿಲ್ತದೆ ಆಗ ಅಂತ. ಮತ್ತೆ ಜಗಳ ಮಾಡ್ಲಿಕ್ಕೆ ಹೋಗ್ತದೆ ಗಂಡು ನಾಯಿಗಳು. ಹೌದು, ಹೆಚ್ಚಾಗಿ ಹೋಗ್ತದೆ. ಅದಕ್ಕೆ ಸರ್ಜರಿ ಮಾಡಿಸಿದ್ರೆ ಚರ್ಬಿ ಎಲ್ಲ ನಿಲ್ತದೆ. ನೀವು ಇಷ್ಟು ನಾಯಿಗಳನ್ನ ರೆಸ್ಕ್ಯೂ ಮಾಡಿದ್ರಲ್ಲ, ಅದರಲ್ಲಿ ಮೋಸ್ಟ್ ಒಂದು ಮರಿಲಿಕ್ಕೆ ಆಗುದಿಲ್ಲ ಅಲ್ಲ, ಈ ತರ ಇರ್ಬೋದಂತ ಯಾವ್ದಾದ್ರು ನೆನಪಿದ್ಯಾ? ಗುಂಡಣ್ಣ ನನಗೆ ಮರಿಲಿಕ್ಕೆ ಆಗುದಿಲ್ಲ. ಯಾಕೆ ಹೇಳಿದ್ರೆ ಅಷ್ಟು ನಾನು ಅವನನ್ನು ರೆಸ್ಕ್ಯೂ ಮಾಡುವಾಗ ಹೇಗಿದ್ದ ಹೇಳಿದ್ರೆ, ಅವನು ಬದುಕ್ತಾನಂತ ಹೇಳಿ ಅನ್ಕೊಳ್ಳಿಲ್ಲ. ನನಗೆ ಅಲ್ಲಿ ಹತ್ತಿರದ, ನನಗೆ ಉಚ್ಚಲಿದೆ, ನನಗೆ ಹತ್ತಿರ ಎಲ್ಲಿ ಸಮನ್ವಯ ಅಲ್ಲಿ ಕರ್ಕೊಂಡು ಹೋದಾಗ ಎಲ್ಲ ಎಕ್ಸ್ರೇ ಅದೆಲ್ಲ ಮಾಡಿಸಿದ್ವಿ. ಹೇಗಿದ್ದ ಹೇಳಿದ್ರೆ ಅಬ್ಬಾ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಸಹ ಮರಿಲಿಕ್ಕೆ ಆಗೋದಿಲ್ಲ ಅದು. ಅಲ್ಲಿಂದ ಮಂಗಳೂರಿಗೆ ಕರ್ಕೊಂಡು ಬಂದು ಉಪಾಧ್ಯಾಯ ಸರ್, ಪ್ರೇಮ್ ಚಾಯ್ ಅಂತ ಹೇಳಿ ಅಲ್ಲಿ ವಾಶ್ ಮಾಡಿಸಿ ಅವನನ್ನು ಕ್ಲೀನ್ ಮಾಡಿಸಿ, ಅಲ್ಲಿಂದ ಉಪಾಧ್ಯಾಯ ಸರ್, ಮನೋಹರ್ ಉಪಾಧ್ಯಾಯ ಅವರ ಮಗ, ಈಗ ಸುಧಾನ ಉಪಾಧ್ಯಾಯ, ಅವರ ಮದ್ದಿಂದ ಅವನು ಎದ್ದು ನಡ್ಕೊಂಡು ತಿನ್ಕೊಂಡು ಎಲ್ಲ ಇದ್ದ. ಲಾಸ್ಟ್ಗೆ ಮೊನ್ನೆ ಅಷ್ಟೇ ಅವನು ತೀರಿ ಹೋದ. ತುಂಬ ದಿವಸ ನನ್ನೊಟ್ಟಿಗೆ ಇದ್ದ, ಆದರೆ ಅವನು ಕೊಳ್ತ ಸ್ಟೇಜಲ್ಲಿದ್ದ. ನನ್ನ ಆಸರೆಗೆ ಬಂದ ಮೇಲೆ ಅವನು ಹುಷಾರಾದ, ಆರಾಮದಲ್ಲಿ ತಿರುಗಿದ, ತಿಂದ, ಆಮೇಲೆ ಸತ್ತ. ಅದು ನನಗೆ ಮರಿಲಿಕ್ಕಾಗೋದಿಲ್ಲ. ಅವನನ್ನು ತುಂಬ ಸಲ ನನ್ನ ದೇವ್ರ ಹತ್ರ ಬೇಡ್ಕೊಂಡೋದೇ ಇದೆ, ನೋವು ಕೊಡಬೇಡ ಅಂತ. ಕರ್ಕೊಂಡು ಹೋಗೋದಿದ್ರೆ ಇಮಿಡಿಯೇಟ್ ಕರ್ಕೊಂಡು ಹೋಗು. ನೋವು ಕೊಟ್ಟು ಚಿತ್ರಹಿಂಸೆ ಕೊಟ್ಟು, ಯಾಕೆ ಹೇಳಿದ್ರೆ ಅವನು ಬರುವಾಗ ವಿಡಿಯೋ ನನ್ನ ಹತ್ರ ಈಗ ಸಹ ಇದೆ. ಅವನನ್ನು ರೆಸ್ಕ್ಯೂ ಮಾಡುವಾಗ ಅವನು, ಈಗ ಕೆಲವರು ಏಜ್ಡ್ ಪರ್ಸನ್ ಜೀವ ಹಿಡಿಯುವಾಗ ಬೊಬ್ಬೆ ಹಾಗೆ ಬೊಬ್ಬೆ ಹಿಡಿತಿದ್ದ, ಅಷ್ಟು ಇದು ಮಾಡ್ತಿದ್ದ. ಬಟ್ ಅವನು ನನ್ನ ಕೈಗೆ ಸಿಕ್ಕಿದ ಮೇಲೆ ಹುಷಾರಾದ, ನಡೆದ. ಹೆಣ್ಣು ನಾಯಿ ಹಿಂದೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನಮ್ಮಲ್ಲಿ ಹೆಣ್ಣು ಒಂದು ಪೆಪ್ಪರ್ ಅಂತ ಇತ್ತು, ಅವಳ ಹಿಂದೆ ತಿರುಗ್ತಾ ಇದ್ದ, ಈ ಬಾಲ ಅಲ್ಲಾಡಿಸ್ಕೊಂಡು ಎಲ್ಲ ಸುತ್ತಾಡಿ ಬರ್ತಾ ಇದ್ದ. ಮತ್ತೆ ಒಂದು ಸಲ ಸಡನ್ ಕೊನೆ ಅಂದ್ರೆ ಏಜ್ ಆಗಿತ್ತು ಅವನಿಗೆ, ತುಂಬಾ ವಯಸ್ಸು. ನಿಮ್ಗೆ ನಿಮ್ಮ ಕೈಗೆ ಸಿಗುವಾಗ್ಲೇ ಏಜ್ ಆಗೇ ಇತ್ತು ನನ್ನ ಕೈಗೆ ಸಿಗುವ. ಅಂದ್ರೆ ನಾನಲ್ಲಿ ರೆಸ್ಕ್ಯೂ ಮಾಡ್ಲಿಕ್ಕೆ ಹೋಗಿ ಏನಾಯ್ತು ಕೇಳಿದಾಗ, ಅಯ್ಯ ನಾವು ಕಾರಲ್ಲಿ ಬರ್ತಾ ಇದ್ವಿ, ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ದ, ನಮ್ಗೆ ಚಂದ ಕಾಣಿಸ್ತು, ನಾವು ಹಾಕೊಂಡು ಬಂದ್ವಿ. ಅವನ ಆನ್ಸರ್ ಯಾರ್ದೋ ಒಂದು ನಾಯಿ, ಅದು ರೋಡಲ್ಲಿ ಹೋಗ್ತಿದ್ದ ನಾಯಿಯನ್ನ ಇವರು, ಲ್ಯಾಬ್ ಅಲ್ಲ ಅದು, ಚಂದ ಇದೆ ಅಂತ ಹೇಳಿ ಎತ್ಕೊಂಡು ಬಂದಿದ್ದಾರೆ ಇವರು. ಎತ್ಕೊಂಡು ಬಂದ ಆ ಕೊಂಪೆಗೆ ಹಾಕಿದ್ದಾರೆ ಅಲ್ಲಿ. ಅದು ಆ ಇದ್ದ ಜಾಗ ನೋಡಿದ್ರೆ ಅದಕ್ಕೆ ಎಂತ ಹೋಗ್ಲಿಲ್ವಾ? ಅವರ ಮನೆಗಲ್ಲ, ಬೇರೆ ಯಾರ್ದೋ ಮನೆ ಕದ್ಕೊಂಡು ಬಂದದವರು. ರಸ್ತೆಯಲ್ಲಿ ಹೋಗ್ತಾ ಇದ್ದ ನಾಯಿಯನ್ನ ಇವರು ಕರ್ಕೊಂಡು ಬಂದು, ನಾನು ಹೋಗುವಾಗ ಅಲ್ಲೊಂದಷ್ಟು ಕಟ್ಟಿಗೆ ರಾಶಿ, ಇಲ್ಲೊಂದಷ್ಟು ಗಲೀಜು, ಇಲ್ಲೊಂದಷ್ಟು ಇದು ಕೆಸರು ತರ ಇತ್ತು. ಅಲ್ಲಿ ಇವನು ಬೊಬ್ಬೆ ಹೊಡಿತಿದ್ದಾನೆ. ಇವರು ನಾಯಿಯನ್ನು ಮುಟ್ಲಿಕ್ಕೆ ರೆಡಿ ಇಲ್ಲ. ಎಲ್ಲಿಂದ ಹೇಳೋ, ನಾವು ತಂದದ್ದು, ಹಿಡೀರಿ ನಾಯಿನ ಆಟೋದಲ್ಲಿ ಹಾಕಿ ಹೇಳಿದೆ. ಅವ್ರ ಹತ್ರ ನಾನು ಹಾಕಿಸಿದ್ದು. ಅಲ್ಲಿ ಒಂದು ಬೈದಿದ್ದೇನೆ, ನನ್ನ ಈ ಜನ್ಮದಲ್ಲಿ ಯಾರಿಗೆ ಸಹ ಬೈಲಿಲ್ಲ ನಾನು, ಅಷ್ಟು ಬೈದು ಬಂದಿದ್ದೇನೆ ನಾನು ಅವರಿಗೆ. ಯಾರು ಸಹ ಇಗ್ಲಿ ಹಾಳಾಗಿ ಹೋಗ್ಲಿ ಅಂತ ಹೇಳಿ ಬೈದು ಬಂದಿದ್ದೇನೆ. ಯಾಕಂದ್ರೆ ಅದು ನೋಡುವಾಗ ನನಗೆ ಎಷ್ಟು ಬೇಜಾರಾಗಿತ್ತು ಹೇಳಿದ್ರೆ, ಈಗ ಸಹ ನೆನೆಸುವಾಗ ನನಗೆ ಬೇಜಾರು, ಕಣ್ಣಲ್ಲಿ ನೀರು ಬರ್ತದೆ, ಅಷ್ಟು ಬೇಜಾರಾಗಿತ್ತು. ಅದು ನೋವು, ಅವನು ಈಗ ನನಗಾದ್ರೆ ನನಗೆ ಬಾಯಿದೆ, ನನಗೆ ಎಲ್ಲಿ ನೋವು ಆಗ್ತದೆ, ನನಗೆ ಏನಾಗ್ತದೆ ಹೇಳ್ಬೋದು. ಪಾಪ ಅದಕ್ಕೆ ಹೇಳಲಿಕ್ಕೆ ಬರೋದಿಲ್ಲ, ಅದು ಖಾಲಿ ಬೊಬ್ಬೆ ಹೊಡಿತಾ ಉಂಟು ಅಷ್ಟೇ.
ಆದ್ರೆ ನೆಕ್ಸ್ಟ್ ಡೇ ಅವನನ್ನು ಕರ್ಕೊಂಡು ಹೋಗಿ ನಾನು ಮನೆಗೆ ಕರ್ಕೊಂಡು ಬಂದ ಮೇಲೆ ಅವನನ್ನು ಪಿಲ್ಲೋ ಎಲ್ಲ ಇಟ್ಟು ಕೂರಿಸಿದೆ. ಒಳ್ಳೆ ಊಟ ಮಾಡಿದ ಮಾತ್ರ ಪಾಪ. ಅವನು ಎಷ್ಟು ದಿನ ಆಗಿತ್ತ ಊಟ ಮಾಡಿದೆ, ಎಷ್ಟು ಚಂದ ಊಟ ಮಾಡಿದೆ ಹೇಳಿದರೆ. ಮತ್ತು ಡೈಲಿ ಅವನಿಗೆ ಮೊಟ್ಟೆ ಮತ್ತು ಪೆಡಿಗ್ರಿ ಇದೇ ಹಾಕಿ ಅವನನ್ನು ಸರಿ ಮಾಡಿದೆ ಹೇಗೆ ಸಹ. ಮತ್ತೆ ಸರಿಯಾದ ಮೇಲೆ ಮತ್ತೆ ಏಜ್ ಸಹ ಆಯಿತು. ಒಂದು ವಾರದಿಂದ ಊಟ ತಿಂತಾ ಇರಲಿಲ್ಲ. ಸೊ ಡೈಲಿ ಕರ್ಕೊಂಡು ಹೋಗೋದು ಟ್ರಿಪ್ಸಿಗೆ, ಮಂಗಳೂರಿಗೆ ಡೈಲಿ ಕರ್ಕೊಂಡು ಬರೋದು. ಅದು ಡಾಕ್ಟರ್ ಸರ್ ಹೇಳಿದರು, ಮತ್ತು ನೋಡಿ ತುಂಬ ಬರಲಿಕ್ಕಿಲ್ಲ ಅವನು ಅಂತ. ಅವನು ಎಷ್ಟು ವರ್ಷ ಇರ್ತಾನೆ ಅಷ್ಟು ವರ್ಷ ನಾನು ಬೇಕಾದ್ರೆ ಡೈಲಿ ಕರ್ಕೊಂಡು ಬರ್ತೇನೆ ಅಂತ ಹೇಳಿ. ನನಗೆ ಅವನ ಮದ್ದಿಗಿಂತ ನನಗೆ ರಿಕ್ಷಾದು ನನಗೆ ಚಾರ್ಜ್ ಜಾಸ್ತಿ ಆಗಿದೆ. 1,500 ನನಗೆ ಹೋಗಿ ಬರಲಿಕ್ಕೆ. ಹೋಗಿ ಕರ್ಕೊಂಡು ಬಂದು ಆಮೇಲೆ ಒಂದು ದಿನ ಬೆಳಿಗ್ಗೆ ಎದ್ದಾಗ ತೀರಿ ಹೋಗಿದ್ದ. ಯಾರ್ದೋ ಮನೆ ನಾಯನ್ನ ಕದ್ಕೊಂಡು ಬಂದು ಅದನ್ನು ಕೂಡ ಸಾಕ್ಲಿಲ್ಲ ಇವರು. ಇವರ ಮನೆಯಲ್ಲೇ ಇತ್ತಾ? ಇವರು ಮನೆ ಹಿಡಿದ ಮನೆ ಅಲ್ಲಿತ್ತು, ಇವರದ್ದು ಇಲ್ಲಿ ಕೊಟ್ಟಿಗೆ ಇರ್ತಾರೆ, ಅಲ್ಲಿ ಹಾಕಿಟ್ಟಿದ್ದಾರೆ ಆ ನಾಯಿನ. ಅಂದರೆ ನಾಯಿನ ಕರ್ಕೊಂಡು ಬಂದಿದ್ದಾರೆ. ಇದು ನಾಯಿಗೆ ಏನಾಗಿದೆ, ಬಮ್ ಹತ್ರ ಇದಾಗಿದೆ, ಉಂಡಾಗಿ ಹುಳ ಆಗಿದೆ. ಇವರಿಗೆ ಹೇಗೆ ಟ್ರೀಟ್ಮೆಂಟ್ ಮಾಡಬೇಕು ಗೊತ್ತಿಲ್ಲ. ಇವರೇನು ಮಾಡಿದ್ದಾರೆ, ತಂದು ಸ್ಪ್ರೇ ಹೊಡೆದಿದ್ದಾರೆ. ಆ್ಯಕ್ಚುಲಿ ಎಂತ ಹೇಳಿದರೆ, ನಾವು ಅಲ್ಲಿಗೆ ಸ್ಪ್ರೇ ಹೊಡಿಬಾರ್ದು ಸಡನ್ಲಿ, ಅದು ಉರಿತದೆ ಪಾಪ ಅವುಗಳಿಗೆ. ಬೇರೆ ಮದ್ದಿರ್ತದೆ, ಡಾಕ್ಟರ್ನ ಕರೆಸಿ ಬೇರೆ ಟ್ರೀಟ್ಮೆಂಟ್ ಮಾಡ್ಬೋದು. ಹುಳ ಎಲ್ಲ ತೆಗಿಲಿಕ್ಕೆ, ಕ್ಲೀನ್ ಮಾಡಲಿಕ್ಕೆ ಒಂದು ಇಂಜೆಕ್ಷನ್ ಎಲ್ಲ ಇರ್ತದೆ. ಇವರ ಕಾಟಾಚಾರಕ್ಕೆ ಮೆಡಿಕಲನ್ನು ಸ್ಪ್ರೇ ತಂದು ಹೊಡೆದಿದ್ದಾರೆ. ಅದು ಜಾಸ್ತಿ ಆಗಿದೆ ವಿನಃ ಕಡಿಮೆ ಆಗಲಿಲ್ಲ. ಹಾಗೆ ಅವರಿಗಂತೂ ಹೋಗೋ ತನಕ ಸಾಕಾಗಿತ್ತು. ಆದರೆ ಅವರು ಅಷ್ಟು ಸುಲಭದಲ್ಲಿ ಬಿಡಲಿಕ್ಕೆ ನಾನು ಸಹ ಬಿಡೋದಿಲ್ಲ ಅಲ್ಲ. ನಾನು ಅಂದರೆ ಸರಿ ಬೈದಿದ್ದೇನೆ. ಅವನ ಮುಖ ಎಲ್ಲ ಹೀಗೆ ಇಷ್ಟು ಚಿಕ್ಕದಾಗಿತ್ತು ಬೈವಾಗ. ತಪ್ಪಲ್ಲ, ಅವನು ಕರ್ಕೊಂಡು ಬಂದ ತಪ್ಪು. ಕರ್ಕೊಂಡು ಬಂದ ಮೇಲೆ ಅದನ್ನು ಚಂದ ಮಾಡಿ ನೋಡ್ಬೇಕು. ಪ್ರೀತಿಯಿಂದ ಸಾಕಿರ್ತಾರೆ. ಅವನು ಹೇಗೆ ತಪ್ಪಿ ಬಂದಿದ್ದಾನ ಪಾಪ. ಅದು ಕೂಡ ಅಷ್ಟು ಏಜ್ ಆದವ. ಅವನಿಗೆ 12-13 ವರ್ಷ ಆಗಿತ್ತು. ಅವನಿಗೆ ಸಿಗುವಾಗ ಅಷ್ಟು ಆಗಿತ್ತು ಅವನು. ಈಗ ನಿಮ್ಮಲ್ಲಿ ತುಂಬಾ ನಾಯಿಗಳಿದೆ ಅಂತ ಹೇಳಿದ್ರೆ, 80 ಕೂಡ ಅಧಿಕ. ಅದ್ರಲ್ಲಿ ನಿಮ್ಮ ಮೋಸ್ಟ್ ಫೇವ್ರೇಟ್ ಯಾವುದು? ಎಲ್ಲರೂ ನನಗೆ ಇಷ್ಟ. ಒಂದು ಮಗು ಇಷ್ಟ ಅಂತ ಹೇಳಿ ಇಲ್ಲ, ಎಲ್ಲರೂ ಫಸ್ಟ್ ನನಗೆ ಅಷ್ಟು ಎಲ್ಲ ನಾಯಿಗಳು. ಮತ್ತೆ ನನ್ನ ಮಗಳು ದ್ವಿತಿ. ಹಾಗೆ ನಾನು ಹೇಳುದು, ಫಸ್ಟ್ ನನ್ನ ಮಕ್ಕಳು. ನನಗೆ ಮದುವೆಯಾಗಿ 6 ವರ್ಷ ಆದ್ಮೇಲೆ ಮಗು ಆದದ್ದು. ಆಗ ಸಹ ನನಗೆ ಹೇಳಿದ್ರು, ನಾನು ಅಷ್ಟು ಬೆಕ್ಕು ನಾಯೆಲ್ಲ ಸಾಕುವಾಗ ನನ್ನ ಸ್ವಂತ ಸಂಬಂಧದವರು ಹೇಳಿದ್ರು ಮನೆಯ ಪೂಜೆ ಟೈಮಲ್ಲಿ, ಸಾಕ್ಷಿ ಬೆಕ್ಕು ಮತ್ತೆ ನಾಯಿ ಸಾಕಿದ್ರೆ ಮಗು ಆಗುದಿಲ್ಲ ಅಂತೆ. ಬೆಕ್ಕು ನಾಯಿ ಸಾಕಿ ಮಗು ಆಗುದಿಲ್ಲ ಹೇಳಿದ್ರೆ ನಂಗೆ ಅದು ಮಗುವೇ ಬೇಡ, ಕೊಟ್ಟರೆ ಬೆಕ್ಕು ನಾಯಿ ಒಟ್ಟಿಗೆ ಕೊಡ್ಲಿ ಅಂತ. ಹಾಗೆ ಎಲ್ಲರೂ ನನಗೆ ಇಷ್ಟ, ಎಲ್ಲರೂ. ಆದರೆ ಬುದ್ಧಿವಂತೆ ಯಾರು ಕೇಳಿದ್ರೆ ಅದರಲ್ಲಿ ಪಿನ್ನುಚ್ಚಿ ಅಂತ ಇದ್ದಾಳೆ, ಅವಳು ಬುದ್ಧಿವಂತೆ. ಅವಳು ನಾವು ಪೂಜೆ ಎಲ್ಲ ಮಾಡುವಾಗ, ನನ್ನ ಮಾವ ಇಲ್ಲ, ತೀರಿ ಹೋಗಿದ್ದಾರೆ. ಸೊ ನಾನು ಯಾವುದೇ ಪೂಜೆ ಮಾಡಿದ್ರು ಫಸ್ಟ್ ಅವರ ಫೋಟೋ ಇಟ್ಟು ನಾನು ಪೂಜೆ ಮಾಡೋದು. ಯಾವುದೇ ನನ್ನ ಆಸರೆಯ ಗುದ್ದಲಿ ಪೂಜೆ ಇರ್ಬೋದು, ಇಲ್ಲ ಮನೆಯ ಆಸರೆ ಆದ ಮೇಲೆ, ಶೆಲ್ಟರ್ ಆದ ಮೇಲೆ ಅದರಲ್ಲಿ ಇದು ಮಾಡ್ತಾರೆ, ಗಣೋಮ ಎಲ್ಲ ಮಾಡ್ತಾರೆ. ಆಗಸಷ್ಟೇ ಮಾವನನ್ನು ಕೂರಿಸೇನೆ ನಾನು ಪೂಜೆ ಮಾಡೋದು ಅವರ ಫೋಟೋ ಇಟ್ಟು. ಆಗಸಷ್ಟೇ ಅವಳು. ಎಲ್ಲಿ ನಾವು ದೇವರದ ಪೂಜೆ ಮಾಡ್ತೇವೆ, ಎಲ್ಲಿ ನಾವು ಭಜನೆ ಮಾಡ್ತೇವೆ, ಅಲ್ಲಿ ಇವಳು ಹೀಗೆ ಕೂತಿರ್ತಾಳೆ, ಚಂದ ಮಾಡಿ ಕೂತ್ಕೊಳ್ತಾಳೆ. ಎಲ್ಲ ಫೋಟೋದವಳು, ಎಲ್ಲ ಪೂಜೆ ಫೋಟೋದಲ್ಲೂ ಅವಳಿದ್ದಾಳೆ. ಈಗ ಮಾವನಿಗೆ ನಾವು ವರ್ಷಕ್ಕೊಂದ್ಸಲ ಇದು ತಿಥಿ ಎಂತದ ಮಾಡ್ತೇವಲ್ಲ, ಆಗಸಷ್ಟೇ ಅಲ್ಲಿ ಮಾವನ ಫೋಟೋ ಇದ್ರೆ ಅವಳು ಇಲ್ಲಿ ಕೂತ್ಕೊಳ್ತಾಳೆ. ಇವಳು ಓಡಿಸುದಿಲ್ಲ ನಾವು ಯಾರು ಸಹ. ಭಟ್ರು ಫಸ್ಟ್ 1-2 ಸಲ ಬೈದ್ರು, ಮತ್ತೆ ಅವ್ರಿಗೆ ಗೊತ್ತಾಯ್ತು ಇವಳ ಹಣೆ ಬರ ಅಷ್ಟೇ ಅಂತೇಳಿ. ಈಗ ಅಂದ್ರೆ ನಮ್ಮ ಪರ್ಮನೆಂಟ್ ಭಟ್ರು, ಸೊ ಸುಮ್ಮನೆ ಇರ್ತಾರೆ ಅವರು. ಚಾರ್ಲಿ ಹಾಗಾದ್ರೆ ಆಸರೆಯ ಚಾರ್ಲಿ, ಯಾಕಂದ್ರೆ ಚಾರ್ಲಿ ಮೂವಿ ನೋಡಿದ್ದೀರಾ? ಅದ್ರಲ್ಲಿ ಕೂಡ ಅದು ಬ್ರೀಡ್ ಅಲ್ಲ, ನಮ್ಮದು ಅದಕ್ಕಿಂತ ದೊಡ್ಡದು. ಓಕೆ, ಬ್ರೀಡ್ ಅನ್ನು ನಾನು ಹೊಗಳೋದಿಲ್ಲ. ಓಕೆ, ಆದ್ರೆ ಅದು ಕೂಡ ತುಂಬಾ ಬುದ್ಧಿ ಇತ್ತು. ಅದನ್ನ ಕಂಪೇರ್ ಮಾಡಿದ್ರೆ ಅದು ಮೂವಿ ಬಂದಾಗ ನನ್ಗೊಂದು ಎಷ್ಟು ಜನ ಹೇಳಿದಾರೆ ಅಂತ ಹೇಳಿ, ನೋಡಿ ಅಂತ ಹೇಳಿ. ಲಾಸ್ಟ್ ಅಲ್ಲಿ ಒಂದು ಯಾವುದೋ ಒಂದು ಟೈಮಲ್ಲಿ ಹೋಗಿ ನೋಡಿ ಹತ್ತುಕೊಂಡು ಬಂದದ್ದು. ಯಾಕೆ ಅದು ಸಾಯ್ತದಲ್ಲ, ನನ್ನ ಅಂತ ಮೂವಿ ನಾನು ನೋಡುದೇ ಇಲ್ಲ. ಅದು ತುಂಬಾ ಬೇಜಾರು. ಆಸರೆಯಲ್ಲಿ ಚಾರ್ಲಿ ಯಾರು ಆಗುತ್ತೆ? ಚಾರ್ಲಿ ಅಂತ ಹೇಳಿ ಯಾರಿಲ್ಲ, ಬಟ್ ಎಲ್ಲರೂ ಕೂಡ ಬುದ್ಧಿವಂತರು, ಎಲ್ಲರೂ ಮಕ್ಕಳೇ. ಅತೀ ಬುದ್ಧಿವಂತೆ ಅವಳು ಪಿನ್ನುಚ್ಚಿ. ಹಾಗೆ ದೀಪ ಇಡ್ಲಿಕ್ಕಿಲ್ಲ ತುಳಸಿಯಲ್ಲಿ, ಅಲ್ಲಿಂದ ದೀಪದ ಮೆಲ್ಲ ಬತ್ತಿ ತಗೊಂಡು ತರ್ಲಿಕ್ಕೆ ಉಂಟು. ಹಾಗೆ ಅದೆಲ್ಲ. ಮತ್ತೆ ಅವಳದು ಹೇಗೆ ಹೇಳಿದ್ರೆ, ಅತಿ ಬುದ್ಧಿವಂತ ಯಾಕೆ ಹೇಳಿದ್ರೆ, ನಾನೇನಾದ್ರೂ ಪೆಟ್ಟು ಕೊಟ್ರೆ ಸುಮ್ಮನೆ ತೊಂದರೆ ಇಲ್ಲ, ಅವಳಿಗೆ ಕ್ಯಾರ್ ಇಲ್ಲ ನಾನು ಹೊಡೆದ್ರೆ. ಅವಳಪ್ಪ ಅಂದ್ರೆ ಸುನೀಲ್, ನನ್ನ ಮಗಳು ಹಾಗೆ ಹೇಳುದಲ್ಲ, ಅಪ್ಪ ಅಂತ ಅವ್ರು ಹೇಳಿ. ಅವರೇನಾದ್ರೂ ಪೆಟ್ಟು ಕೊಟ್ರೆ, ಒಂದ್ ದಿವಸ ಹಾಗೆ ಪೆಟ್ಟು ಕೊಟ್ಟಿದ್ರು. ಇವಳು ಎಲ್ಲಿ ಹೊಡಿತೀನಿ, ಇವಳಿಲ್ಲ. ಇವರ ಆಫೀಸಿಗೆ ಹೋಗಿ ಎಂತದ ಅವಳು ಬೈಕಿಗೆ ಅಡ್ಡ ಬಂದ್ಲಂತೆ, ಅದಕ್ಕೆ 2 ಪೆಟ್ಟು ಕೊಟ್ಟಿದ್ಲು. ಇವಳು ಹೋಗಿ ಹಿಂದಿ ಕೊಟ್ಟಿಗೆ ಉಂಟಲ್ಲ, ಕೊಟ್ಟಿಗೆ ಮೇಲೆ ಹೋಗಿ ಕೂತಿದ್ದಾಳೆ. ಎಲ್ಲ ಹುಡುಗಿದೆ, ಎಲ್ಲಿ ಪಿನ್ನುಚ್ಚಿ ಇಲ್ಲ. ಮತ್ತೆ ನಾನು ಇವನಿಗೆ ಹೇಳಿದೆ, ಪಿನ್ನುಚ್ಚಿ ಎಲ್ಲಿ ಸಹ ಕಾಣುದಿಲ್ಲ, ಎಲ್ಲಿ ಉಂಟು ಕೇಳಿದೆ. ಅವಳಿಗೆ ನಾನು ಬೆಳಿಗ್ಗೆ ಹೊಡೆದಿದ್ದೆಯಾ ಹೇಳಿದೆ. ಹುಡ್ಕೊಂಬಾ ಹೇಳಿದೆ. ಮತ್ತೆ ನೋಡು ಕೊಟ್ಟಿಗೆಯಲ್ಲಿ ಹೀಗೆ ಮಾಡಿ ಕೂತಿದ್ದಾಳೆ. ಊಟಕ್ಕೆ ಸಹ ಬರಲಿಲ್ಲ, ಕರ್ದಾಗ ಸಹ ಬರಲಿಲ್ಲ, ಹೀಗೆ ಕೂತಿದ್ಲು. ಮತ್ತೆ ಇವರು ಹೋಗಿ ಅವಳನ್ನ ಎತ್ಕೊಂಡು ಬಂದು ಹೀಗೆ ಒರೆಸಿ ಆಮೇಲೆ ಸರಿಯಾದ್ಲು. ಹಾಗೆ ಅವಳಿಗೆ ಅವರು ಹೊಡೆದ್ರೆ ಮಾತ್ರ, ನಾವು ಹೊಡೆದ್ರೆ ಕ್ಯಾರೇ ಇಲ್ಲ. ನನ್ನ ಅತ್ತೆ ಇದ್ದಾರೆ, ಅವ್ರು ಹೊಡೆದ್ರೆ ಅದಕ್ಕಿಂತ ಮುಂಚೆ ಕ್ಯಾರ ಇಲ್ಲ. ಹಾಗೆ ಎಷ್ಟು ಪ್ರೀತಿ ಅಲ್ಲ ಸ್ವಂತ ಮಕ್ಕಳ ಮಕ್ಕಳಾಗಿ. ನಾವಂದ್ರೆ ಹೌದು, ನಾವು ತಿನ್ನುವಾಗ ಅಂದ್ರೆ ಅಲ್ಲೇ ಇರ್ತಾಳೆ ಅವಳು, ಡೈನಿಂಗ್ ಟೇಬಲ್ ಹತ್ರನೇ ಕುತ್ಕೊಂಡಿರ್ತಾಳೆ.
ಅಮ್ಮ ಅಂದ್ರೆ ಓಡಿಸೋದು ಜಾಸ್ತಿ, ಅತ್ತೆ ಓಡಿಸೋದು ಜಾಸ್ತಿ. ಅದು ಸಹ ಓಡಿಕೊಂಡು ಬಂದ ಡೈನಿಂಗ್ ಟೇಬಲ್ ಅಡಿಯಲ್ಲಿ ಕುತ್ಕೊಳ್ಳೋದು ಅವಳು. ಅಂದ್ರೆ ಅವಳು ಕಾಣುದಿಲ್ಲ, ಮತ್ತೆ ಅವ್ರು ಹೇಳಿಕುಂಟು ನೀನಲ್ಲಿ ಅಡಿಗೆ ಕೂತಿದ್ದ ನನಗೆ ಕಾಣ್ತದೆ, ನಿನ್ನ ಬಾಲ ಕಾಣ್ತಾ ಅಂತ ಹೊರಗೆ ಬಂತ, ಆದ್ರೆ ಸಹ ಬರುದಿಲ್ಲ. ಅದೊಂದೇ ಆತರ. ಅವಳು ಮತ್ತೆ ಈಗ ಎಲ್ಲರೂ ಸಹ ಬರ್ತಾಳೆ. ಅವಳು ಬಂದ ಮೇಲೆ ಅದು ಹೇಳಿಕುಂಟು ಅತ್ತೆ, ಇವಳೊಬ್ಳು ಬರ್ಲಿಕ್ಕೆ ಒಳಗೆ ಎಲ್ಲರೂ ಬರ್ತಾಳೆ. ಇವನು ಪೆಟ್ರು ಅಂತ ಇದ್ದಾನೆ, ನಾಗು ಅಂತ ಇದ್ದಾನೆ, ಮತ್ತೆ ಸ್ಯಾಂಡಿ. ನಿಮ್ಗೆ ನೆನಪಿರುತ್ತಾ ಅಷ್ಟು ನಾಯಿಗಳ ಹೆಸರಿಡುದು ನಾನೇ ಅಲ್ಲ? ಹೌದು, ಆದ್ರೂ ಕೂಡ ಕನ್ಫ್ಯೂಸ್ ಆಗಲ್ವಾ ಯಾವುದೇ? ಎಲ್ಲ ನೆನಪಿರ್ತದೆ. ಅಂಗಳದಲ್ಲಿ ನಮ್ದು ಒಂದು ಪಿನುಚ್ಚಿ, ಸ್ಯಾಂಡಿ, ನಾಗು, ಪೆಟ್ರು, ಗೋಲ್ಡಿ, ಮತ್ತೆ ಚೂಚು ಸಿಸ್ಟರ್ ಇಬ್ರು, ಮತ್ತೆ ಬೀಗು, ಮತ್ತೆ ಸ್ನೂವಿ, ಮತ್ತೆ ಬೇರೆ ಯಾರಿದ್ದಾರೆ, ಮತ್ತೆ ಪಪ್ಪೀಸ್, ಅವರಿಗೆಲ್ಲ ಹೆಸರಿಡ್ಲಿಲ್ಲ. ಇಷ್ಟು ಜನ ಇಷ್ಟು ಡಾಗ್ಸ್ ಅಲ್ಲಿ ಇರುವಾಗ ಈಗ ರಿಲೇಷನ್ ಇವಳು ಸ್ಟೆಲ್ಲಾ ಬೇಬಿ, ಸ್ಟೆಲ್ಲನ ಮಗಳು ಸ್ಟೆಲ್ಲಾ ಬೇಬಿ. ಹಾ, ಹೆಸರು ತುಂಬಾ ಕ್ಯೂಟ್ ಆಗಿ ಇಟ್ಟಿದ್ದೀರಿ, ಚೆನ್ನಾಗಿದೆ. ಎಷ್ಟು ನಾಯಿಗಳಿರುವಾಗ ಫ್ಯಾಮಿಲಿ ಅವರೆಲ್ಲ ಮನೆಗೆ ಬರ್ತಾರ, ಏನು ಹೇಳಲ್ಲ? ಬೇಡ ಬರುದು. ನನ್ಗೆ ಯಾರು ನನ್ನ ನಾಯಿಗಳನ್ನು ಬೈತಾರೆ, ಯಾರು ನನ್ನ ಬೆಕ್ಕಗಳನ್ನು ಬೈತಾರೆ, ಯಾರು ನನ್ನ ಕೆಲಸದ ಬಗ್ಗೆ ಬೈತಾರೆ, ಅವ್ರು ಬರುದೇ ಬೇಡ. ಸತ್ತಾಗ ಹೋಗುದು ನಾವೇ, ನಮ್ಮೊಟ್ಟಿಗೆ ಅವ್ರು ಬರ್ತಾರೆ. ಇಲ್ಲ ಅಲ್ಲ, ಇದ್ದಷ್ಟು ದಿನ ಖುಷಿಯಂದಿರ್ಬೇಕು. ಅಬ್ಬಾ ನನ್ಗೆ ಇಷ್ಟ ಇಲ್ಲ ಹಾಗೆ, ನೀವು ಬರಬೇಡಿ, ನೀವು ಹೋಗಿ ಅಲ್ಲಿಂದಲೇ ಗೇಟಿಂದ ಹೊರಗೆ. ನಾನು ಒಂದು 2 ವರ್ಷ ಬರ್ತಾ ಇದ್ರೆ ಹೇಳಿ, ಮತ್ತೆ ಬರೋದಿಲ್ಲ ಯಾರು. ಬೇಡಪ್ಪ, ಅದು ಇದು ಮಾತಾಡ್ಕೊಂಡಿರುದಲ್ಲ ಅಷ್ಟೇ ಅಲ್ಲ, ಪ್ರಾಣಿಗಳ ಬಗ್ಗೆ ಹೊಗಳ್ತಾರ? ಇಲ್ಲ ಅಲ್ಲ. ಈಗ ಇಷ್ಟು ನಾಯಿಗಳನ್ನು ನೋಡ್ಕೊಳ್ಳೋಕಂತಾನೆ ಲೇಬರ್ಸ್ ಇದ್ದಾರಾ? ಇಲ್ಲ, ನಾನೊಬ್ಳೆ ಮಾಡ್ತಾ ಇದ್ದೆ ಇಷ್ಟು ವರ್ಷ, ನಾನು ಒಬ್ಳೇ ಕೆಲಸ ಮಾಡ್ತಿದ್ದದು. ಈಗ 1-2 ವಾರದಿಂದ ಸಿದ್ದು ಅಂತ ಹೇಳಿ ನಮ್ಮ ವಾರಕ್ಕೊಂದ್ಸಲ ಕ್ಲೀನ್ ಮಾಡ್ಲಿಕ್ಕೆ ಬರ್ತಾನೆ ತೋಟ. ಅವನ ಹೆಂಡತಿಗೆ 2 ವಾರದಿಂದ ಬರ್ತಾ ಇದ್ದಾಳೆ, ಅಂಜು ಅಂತ ಹೇಳಿ. ಅವಳು ಬಂದ ಮೇಲೆ ಸ್ವಲ್ಪ ಆರಾಮಾಗಿದೆ. ಅದು ಅಂದ್ರೆ ಹೊಸಬ್ರು ಬಂದಾಗ ಇದು ಹೇಗೆ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ? ನೀವೇ ನೋಡ್ಕೊಳ್ತೀವಿ? ಅಬ್ಬಾ, ನನ್ನದು ಗುರ್ತವೇ ಇಲ್ಲ ಈಗ ಅವಳದ್ದೇ. ಅವಳು ಲಾಸ್ಟ್ ಟೈಮ್ ನಾನು ಪೋಸ್ಟ್ ಹಾಕಿದ್ದೆ, ಅವಳು ಫಸ್ಟ್ ಹೋಗ್ಲಿಕ್ಕೆ ಹೆದರ್ತಾ ಇದ್ಲು, ಅಕ್ಕ ನೀವು ಬನ್ನಿ ಅಂತ ಹೇಳಿ. ಹಾಗೆ ಹೋಗ್ತಾ ಇದ್ದೆ. ಈಗ ನನ್ನದು ಗುರ್ತು, ಅವಳ ಹಿಂದೆ ಎಲ್ಲರೂ ಸಹ. ಅವಳು ಪ್ಲೇಟ್ ತೊಳಿಲಿಕ್ಕೆ ಹೋದ್ರೆ ಅವಳ ಹಿಂದೆ, ಅವಳಲ್ಲಿ ಗುಡಿಸ್ಲಿಕ್ಕೆ ಹೋದ್ರೆ ಅವಳ ಹಿಂದೆ, ಅವಳು ನೀರು ಬಿಡ್ಲಿಕ್ಕೆ ಹೋದ್ರೆ ಅವಳ ಹಿಂದೆ. ಹಾಗೆ ಅವಳ ಹಿಂದೆ ಆ ಶೆಲ್ಟರ್ನ ಒಳಗೆ ಅಲ್ಲಿ ಹೊರಗೆ ಬಿಟ್ಟಿದ್ದೇನಲ್ಲ, ಆ ಸೈಡ್ ಈ ಸೈಡ್. ಇವಳು ಪಾತ್ರೆ ತೊಳಿತಿದ್ದಲ್ಲ, ಅವ್ರದ್ದು ಕ್ಲೀನ್ ಮಾಡ್ತಾ ಇದ್ದಾಳೆ ಅವಳು. ಎಲ್ಲ ಹೋಗಿ ಅವಳೊಟ್ಟಿಗೆ ಕೂತಿದ್ದಾರೆ ಹೀಗೆ. ಇವರಿಗೆ ನನ್ನದು ಗುರ್ತಾ ಇಲ್ಲ ಅವರಿಗೆ, ಸಂತೆಗಳಿಗೆ. ಅವಳದ್ದೆಲ್ಲ ಗುರ್ತಾ, ಅವಳ ಹಿಂದೆ. ವಾಕಿಂಗ್ ಎಲ್ಲ ಕಲಿಸ್ತೀರಾ? ಈಗ ವಾಕಿಂಗ್ ಹೋಗ್ಬೇಕಂತ ಏನಿಲ್ಲ ಅವರು. ಯಾಕೆ ಹೇಳಿದ್, ನಮ್ದು ಜಾಗ ದೊಡ್ಡದಿದೆ, 1 ಎಕರೆ ಜಾಗ ಇದೆ, ಓಡಾಡ್ಕೊಂಡು ಹೋಗ್ತಾರೆ. ಈಗ ಬ್ಯಾಕ್ ಸೈಡ್ ಕಾಂಪೌಂಡ್ ಎಲ್ಲ ಮಾಡ್ತಾ ಇದ್ದೇವೆ. ಅಂದ್ರೆ ಸೈಡ್ ಮನೆಯವರಿಗೆಲ್ಲ, ಅಕ್ಕಪಕ್ಕದ ಮನೆಯವರಿಗೆ ಏನ್ ತೊಂದರೆ ಆಗಲ್ಲ? ಹಾಗೆಂತ ಇಲ್ಲ, ಅದು ಕೆಲವು ಅಂದ್ರೆ ಕೋಳಿ ಓಡಿಸ್ಕೊಂಡು ಹೋಗ್ತಾರಲ್ಲ. ಕೋಳಿ ಅಂದ್ರೆ ನಮ್ಮದು ಅಲ್ಲಿ ಕೋಳಿ ಸಾಕ್ತಾರೆ, ಎಲ್ಲ ನಮ್ಮ ತೋಟದಲ್ಲಿ ಬರುದು ಕೋಳಿಗಳು. ಅದಕ್ಕೋಸ್ಕರ ಈಗ ನಾವು ಕಾಂಪೌಂಡ್ ಮಾಡ್ತಾ ಇದೆ. ಈ ಕೋಳಿಯನ್ನು ಓಡಿಸ್ಲಿಕ್ಕೆ ಹಿಡಿಲಿಲ್ಲ, ಕೋಳಿಯನ್ನು ಓಡಿಸ್ಲಿಕ್ಕೆ ಹೋಗ್ತಾರಲ್ಲ, ಅದು ಒಂದು ಸ್ವಲ್ಪ ಹೇಳಿದ್ರು, ನಿಮ್ದು ನಾಯಿ ಎಲ್ಲ ಬಂದು ಕೋಳಿ ಹಿಡಿತದೆ, ಕೋಳಿ ಹಿಡಿಲಿಕ್ಕೆ ಬರ್ತದೆ ಅಂತ ಹೇಳಿ. ಅದಕ್ಕೆ ಕಾಂಪೌಂಡ್ ಎಲ್ಲ ಮಾಡ್ತಾ ಇದೆ. ನಮ್ಮ ಜಾಗ ನಾವು ಸೇಫ್ಟಿ ಮಾಡಿದ್ರೆ ಒಳ್ಳೇದಲ್ಲ. ಇವರು ಓಡಾಡ್ಕೊಂಡಿರ್ಬೋದು. ಮತ್ತೆ ಪ್ರಾಣಿಗಳಿಗೆ ಹೇಳಲಿಕ್ಕೆ ಆಗುದಿಲ್ಲ, ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಅಂತ ಹೇಳಿ. ಅವರ ಕೋಳಿಯೇ ನಮ್ಮ ಇದಕ್ಕೆ ಬರುದು. ಅಡಿಕೆ ಗಿಡ ಎಲ್ಲ ಸ್ವಲ್ಪ ನೆಟ್ಟಿದ್ದೇವೆ, ಅದು ಅವರಿಗೆ ಹೀಗೆ ಒಕ್ಲಿಕ್ಕೆ ಹಾಗೆ ಬರ್ತದೆ. ಅದು ಇವರಿಗೆ ಒಬ್ಬ ನಾಗು ಅಂತ ಇದ್ದಾನೆ ಹೇಳಿದ್ನಲ್ಲ, ಅವನಿಗೆ ಅದನ್ನ ನೋಡಿದ್ರೆ ಆಗುದಿಲ್ಲ, ಅದು ನಮ್ಮ ಜಾಗ ಅಲ್ಲ, ಅವ್ರು ಯಾಕೆ ಬರ್ತಾರೆ? ಇವರು ನಾಗು ಒಂದು ಇಬ್ಬರು ಸೇರಿಸ್ಕೊಂಡು ಜೊತೆಯಾಗಿ ಓಡಿಸುದೇ, ಹಿಡಿಯುವುದಿಲ್ಲ, ಓಡಿಸ್ಕೊಂಡು ಹೋಗ್ತದೆ. ಅಂದ್ರೆ ಅವರಿಗೆಲ್ಲ ಅಂದ್ರೆ ಹಿಡಿತದೆ, ಹಾಗೆ ಏನಾದ್ರು ಇರ್ತದಲ್ಲ, ಅದು ನೋಡುವಾಗ ಅನಿಸುತ್ತಲ್ಲ. ಹಾಗಾಗಿ ಇಂತ ಕೆಲಸ ಎಷ್ಟು ಖುಷಿಯನ್ನ ಕೊಡುತ್ತೆ ನಿಮ್ಗೆ? ತುಂಬಾ ಖುಷಿ. ನನ್ನ ನೋಡಿದ್ರೆ ನಿಮ್ಗೆ ಹೇಗೆ ಅನ್ಸುತ್ತೆ? ಹೌದು, ನಿಮ್ಮ ನೋಡು ಅಂದ್ರೆ ಸ್ವಂತ ಮಕ್ಕಳಾಗಿ ನಿಮ್ಮ ಮಗಳು. ತುಂಬಾ ಖುಷಿ. ತುಂಬಾ ಜನ ಹೇಳ್ತಾರೆ ನೀವು ಕೆಲಸ ಮಾಡ್ತೀರಾ ಅಂತ ಹೇಳಿ. ಬೆಳಿಗ್ಗೆ ಬರುವಾಗ ನಾನು ಭಿಕ್ಷೆ ಬೇಡುವರಾಗಿ ಇರ್ತೇನೆ, ಅಂದ್ರೆ ಅಷ್ಟು ಹಾಗಿರ್ತೇನೆ ಅಲ್ಲಿ. ಒಂದು ಕೈಯಲ್ಲಿ ಪೊರಕೆ, ಅಂಗಳ, ಎಷ್ಟು ತೋಟ ಉಂಟು, ಎಷ್ಟು ದೊಡ್ಡ ತೋಟ ಉಂಟು. ಯಾರು ಕೂಡ ತೋಟಕ್ಕೆ ಹೋಗಿ ಕಕ್ಕ ಮಾಡುದಿಲ್ಲ. ಅಂಗಳದಲ್ಲಿ ಒಂದು 10-15 ಇದ್ದಾವಲ್ಲ, ಆ ಗೇಟಿಂದ ಈ ಗೇಟ್ ತನಕ ಅಂಗಳದಲ್ಲಿ ಕಕ್ಕ ಮಾಡಿ ಇಡ್ತಾರೆ. ಬೆಳಿಗ್ಗೆ ಎದ್ದು ನ್ಯೂಸ್ ಪೇಪರ್ ಪೊರಕೆ ಹಿಡ್ಕೊಂಡು ನಾನು ಕ್ಲೀನ್ ಮಾಡ್ತಾ ಇರ್ಬೇಕು. ಆಗ ಗೊತ್ತಾಗ್ತದೆ ನಾನು ಕೆಲಸ ಮಾಡ್ತೇನೆ ಅಂತ ಹೇಳಿ. ಅಂದ್ರೆ ಅದಕ್ಕೆ ಕಲಿಸ್ಲಿಲ್ಲ ಹೊರಗಡೆ ಹೋಗ್ಬೇಕು? ಅತ್ತೆ ಸದೇ ಹೇಳುದು, ನೀನು ಕಲಿಸ್ಬೇಕು ಅಲ್ಲಿ ತೋಟಕ್ಕೆ. ಎಷ್ಟೇ ಹೇಳಿ ಅದು ಮಾಡುದಂಗ ನನ್ಗೆ ಕೆಲಸ ಬೇಕಲ್ಲ. ಬೆಳಿಗ್ಗೆ ಎದ್ದ ನಂಗೊಂದು ಪ್ರದರ್ಶನ ಅವರದು, ಹಾಗೆ ಕ್ಲೀನ್ ಮಾಡ್ಲಿಕ್ಕೆ. ಮತ್ತೆ ಎಂತ ಮಾಡುದು, ಮಕ್ಕಳ ಆಟಿಗೆ ಮತ್ತೆ ಮತ್ತೆ ಸರಿ ಆಗ್ತಾರೆ ಅದು. ಹೌದು, ಸಣ್ಣ ವಯಸ್ಸಲ್ಲೇ ಕಲಿಸಿಕೊಟ್ರೆ ಮತ್ತೆ ಅಭ್ಯಾಸ ಆಗುತ್ತೆ. ಈಗ ಚೈನಾದಲ್ಲೆಲ್ಲ ನೋಡ್ಬೋದು, ಈ ನಾಯಿಗಳನ್ನೆಲ್ಲ ಕೊಲ್ತಾರೆ, ತಿಂತಾರೆ ಅಂತೆಲ್ಲ ಕೇಳ್ಪಟ್ವಿ. ಹಾಗೆ ಈಗ ಅನಿಸುತ್ತೆ, ಇಷ್ಟು ಪ್ರೀತಿಯಿಂದ ನೀವು ಸಾಕ್ತೀರಿ, ಆ ಮಾತನ್ನ ಕೇಳುವಾಗ ಸಿಟ್ಟು ಬರ್ತದೆ. ನಾನು ಅಂತ ಇದು ನೋಡುದೇ ಇಲ್ಲ, ನಾನು ಆ ಚಾನಲ್ಗಳನ್ನೇ ನೋಡುದಿಲ್ಲ. ಈ ಫೇಸ್ಬುಕ್ಕಲ್ಲೆಲ್ಲ ಬರುವಾಗ ಹೈಡ್ ಮಾಡಿಡುದು, ಇಲ್ಲ ರಿಪೋರ್ಟ್ ಮಾಡಿಬಿಡುದು. ಅದು ನನಗೆ ಮತ್ತೆ ವಾಪಸ್ ಕಾಣಿಸ್ಬಾರ್ದು, ಸಿಟ್ಟು ಬರ್ತದೆ. ಅದು ಅಲ್ಲಿಗೊಂದು ಏನಾದ್ರೂ ಒಂದು ರೂಲ್ಸ್ ತರಬೇಕು, ಪ್ರಾಣಿಗಳನ್ನ ಆ ಥರ ಮಾಡುವುದಿಲ್ಲ. ಈಗ ಸ್ಟೇಟ್ ಬ್ಯಾಂಕ್ ಅಲ್ಲೇ ನೋಡ್ಬೋದು, ತುಂಬಾನೇ ನಾಯಿಗಳಿವೆ. ಅದನ್ನ ಎಂತ ಕೂಡ ಅಂದ್ರೆ ಈ ಮಹಾನಗರ ಪಾಲಿಕೆ ಇರ್ಬೋದು, ಯಾರು ಎಂತ ಮಾಡ್ತದೆ ತುಂಬಾ. ಈಗ ನಮ್ಮ ಮಂಗಳೂರು ಸೈಡಲ್ಲಿ ಎನಿಮಲ್ ಕೇರ್ ಅಷ್ಟು ಶಕ್ತಿನಗರ ಇದೆ, ಎಷ್ಟು ಕಡೆ ಸರ್ಜರಿ ಕ್ಯಾಂಪ್ಸ್ ಮಾಡ್ತದೆ. ಸುರತ್ಕಲ್ ಏರಿಯಾದಲ್ಲಿ ನಾನು ಮಾಡ್ತೇನೆ, ಸುರತ್ಕಲಿಂದ ಆಚೆ ನಾನು ಮಾಡ್ತೇನೆ, ಮಂಗಳೂರಿಂದ ಎಲ್ಲ ಅವ್ರು ಆಚೆ ಅವ್ರು ಮಾಡ್ತಾರೆ, ಪುತ್ತೂರಲ್ಲಿ ಮಾಡ್ತಾರೆ.
ಈಗ ರೋಡಿನ ಸೈಡಿನ ಎಲ್ಲ ನಾಯಿಗಳನ್ನು ಹಿಡಿದು ಸರ್ಜರಿ ಮಾಡಿಸ್ತಾ ಇದ್ದಾರೆ. ನಾಯಿ ಅಷ್ಟು ಸ್ಟೇಟ್ ಬ್ಯಾಂಕಲ್ಲಿ ಇರಲಿ ಇಲ್ಲ ಮಂಗಳೂರಲ್ಲಿ ಇರಲಿ ಯಾವುದೇ ನಾಯಿಗಳು ಮರಿ ಇಡುವುದಿಲ್ಲ. ಅಲ್ಲಿ ರೋಡಲ್ಲಿ ಯಾವುದೇ ಮರಿಗಳು ಇಡುವುದಿಲ್ಲ. ಮನೆಯಲ್ಲಿ ಹಾಕಿದ ಮರಿಯನ್ನು ತಗೊಂಡೋಗಿ ರಸ್ತೆಗೆ ಬಿಸಾಡ್ತಾರೆ ಅಲ್ವಾ. ಒಂದು ಕಾನೂನು ತರಬೇಕು. ರೇಷನ್ ಕಾರ್ಡ್ ಇರ್ತದೆ, ರೇಷನ್ ಕಾರ್ಡಲ್ಲಿ ಕರೆಕ್ಟ್ ಮೆನ್ಷನ್ ಮಾಡಬೇಕು, ನಿಮ್ಮ ಮನೇಲಿ ನೀವು ನಾಯಿ ಸಾಕಿದ್ರೆ ಮರಿ ಇಡೋದಾಗಿ ಸರ್ಜರಿ ಮಾಡಿಸ್ಬೇಕು, ಇಲ್ಲ ನಿಮಗೆ ರೇಷನ್ ಸಿಗುದಿಲ್ಲ ಅಂತೇಳಿ ಕ್ಯಾನ್ಸಲೇ ಮಾಡಿಬಿಡ್ಬೇಕು ಕಾರ್ಡ್. ಆಗ ತನ್ನಷ್ಟಕ್ಕೆ ಕೆಲಸ ಆಗ್ತದೆ. ಇದು ಆ್ಯಕ್ಚುಲಿ ಮಾಡಬೇಕಾದದ್ದು ಕಾರ್ಪೊರೇಷನ್, ಪಂಚಾಯತ್ಗಳಲ್ಲಿ ಪಂಚಾಯತ್ ಮಾಡಬೇಕು. ವರ್ಷಕ್ಕೆ 2 ಸಾರಿ ಸರ್ಜರಿ ಕ್ಯಾಂಪ್ ಮಾಡಬೇಕು, ವರ್ಷಕ್ಕೆ 2 ಸಾರಿ ರೇಬಿಸ್ ವ್ಯಾಕ್ಸಿನೇಷನ್ ಕ್ಯಾಂಪ್ ಮಾಡಬೇಕು. ಇವರುಗಳು ಮಾಡೋದಿಲ್ಲ. ಇವರು ಮಾಡಿದರೆ ಸರಿ ಆಗ್ತದೆ, ಇವರು ಮಾಡದೇನೆ ಈ ಥರ ಆದದ್ದು. ಯಾಕೆ ಹೇಳಿದ್ರೆ ಅಲ್ಲಿ ಅನಿಮಲ್ ಕೇರ್ ಟ್ರಸ್ಟ್ ಮಾಡ್ತಾ ಇದೆ, ಇಲ್ಲಿ ನಾನು ಮಾಡ್ತಾ ಇದ್ದೇನೆ ಸುರತ್ಕಲ್ ಏರಿಯಾದಲ್ಲಿ. ಮತ್ತೆ ನಾಯಿಗಳು ರಾಶಿ ಆಗ್ತಾ ಉಂಟು. ಹೇಗೆ ತಪ್ಪು? ನೀವು ನಿಮ್ಮದು ಟ್ರಸ್ಟ್ ಅಲ್ಲ, ನಿಮಗೆ ಗೌರ್ಮೆಂಟಿಂದ ಬರೋದಿಲ್ಲ, ನಿಮಗೆ ಕಾರ್ಪೊರೇಷನಿಂದ ಬರೋದಿಲ್ಲ ಹೇಳ್ತಾರೆ. ನಾವೆಲ್ಲಿ ಕಷ್ಟಪಟ್ಟು ಒದ್ದಾಡ್ಕೊಂಡು ನಾವು ಮಾಡ್ತೇವೆ, ಅದು ನಮಗೆ ಮಾತ್ರ. ಹೇಳೋದು ದೊಡ್ಡದಾಗಿ ತಗೊಂಡೋಗಿ, ಇಲ್ಲಿ ಉಂಟು ನಾಯಿ ಮರಿ ತಗೊಂಡೋಗಿ ದೊಡ್ಡದಾಗಿ, ಬೇಕಾದ ಖರ್ಚೆಲ್ಲ ಯಾರ ಅಪ್ಪನ ಜಾಗ ಸಹ ಇಲ್ಲಿ ತಗೊಂಡೋಗ್ಲಿಕ್ಕೆ, ಇಲ್ಲಿ ಬಿಟ್ಟದ್ದು ಯಾರು? ಮತ್ತೆ ಸಾಕಿದವ್ರು ಸಹ ಹೇಳ್ತಾರೆ, ನಾ ಒಂದು ಮರಿ ಆಗಲಿ ಅಂತ ಬಿಟ್ಟದು, ಇಲ್ಲಿ 7 ಸಹ ಹೆಣ್ಣೆ ಆಯಿತು, ಒಂದು ಮರಿ ಆಗಲಿ ಅಂತ ಬಿಟ್ಟರಲ್ಲ, 7 ಸಹ ಸಾಕಿ ಹೇಳ್ತೇನೆ. ಅದು ಸರ್ಜರಿ ಹೇಳಿದಕ್ಕೆ ಸಹ ನನಗೆ ಒಂದೊಂದು ರಾಶಿ ಕಮೆಂಟ್ ಬರ್ತದೆ. ನಾನು ಸರ್ಜರಿ ಮಾಡಿಸಿ ಹೇಳುವಾಗ ಮರಿ ಇಡೋದಾಗೆ, ನಿಮಗೆ ಮಗು ಬೇಕಂತ ಆಸೆ ಇರೋದಿಲ್ವಾ, ಅವುಗಳಿಗೆ ಆಸೆ ಇರೋದಿಲ್ವಾ ಬೇಕು ಅಂತ. ಹಾಗೆ ನನಗೆ ಆಸೆ ಇರ್ತದೆ. ನಿನ್ನಂಥವರಿಗೆ 10 ಮಕ್ಕಳಾದರೂ ನೀನು ಸಾಕ್ತೀಯಾ? ಆ ನಾಯಿಗೆ 10 ಮರಿ ಆದ್ರೆ ನೀನು ಸಾಕ್ತೀಯಾ? ಇಲ್ಲ. ಫಸ್ಟ್ ಬಾಲ ಎತ್ತಿ ಹೀಗೆ ನೋಡ್ತಾರೆ, ಗಂಡ ಹೆಣ್ಣ ಅಂತ. ಹೆಣ್ಣಾದ ತಕ್ಷಣ ಅಮ್ಮನೇ ಹೇಳ್ತಾಳೆ, ಪೋಕೋನೋ ತಲ್ಪ ಬುಡ್ಲಾ ರೋಡುಡು, ಓಲಣ ಮಾರ್ಕೆಟ್ ಇಡು ಬುಡ್ಲಾ. ಬೆಕ್ಕಿನ ಮರಿ ಸಹ ಹಾಗೆ. ಬೆಕ್ಕಿನ ಮರಿ ವರ್ಷದಲ್ಲಿ 4 ಸರಿ ಮರಿ ಇಡ್ತದೆ. ಯಾಕೆ? ಇವರಿಗೆ ಆಪರೇಷನ್ ಮಾಡ್ಬೋದು 6 ತಿಂಗಳಲ್ಲಿ. ಆಪರೇಷನ್ ಮಾಡುವಾಗ ಅಬ್ಬೋ ನನಗೆ ಭಯ ಆಗ್ತದೆ. ಅವರದೊಂದು ನೋಡಬೇಕು ನಾಟಕಗಳು. ಅಬ್ಬೋ ನನಗೆ ಭಯ ಆಗ್ತದೆ, ಅದಕ್ಕೆ ನೋವಾಗೋದಿಲ್ವಾ? ಡೆಲಿವರಿ 3-4 ಡೆಲಿವರಿ ಆಗುವಾಗ ಅದಕ್ಕೆ ಎಷ್ಟು ನೋವಾಗ್ತದೆ? 4 ಮರಿ ಇಡುವಾಗ. ಆ ನಾಯಿಗೆ ಸಹ 7-8 ಡೆಲಿವರಿ ಆಗುವಾಗ ಎಷ್ಟು ನೋವಾಗ್ತದೆ? ಅದಕ್ಕಿಂತ ಆಪರೇಷನ್ ಒಂದು ಸಲ ಅಲ್ಲ, ಇಷ್ಟು ಚಿಕ್ಕ ಸ್ಟಿಚ್. ಆರಾಮದಲ್ಲಿ ಫ್ರೀ ಬಿಡ್ಬೋದು, ಪೇಷಂಟ್ ಥರ ನೋಡ್ಬೇಕಂತ ಹೇಳಿ ಇಲ್ಲ. ಒಂದಿಷ್ಟು ಚಿಕ್ಕ ಸ್ಟಿಚ್ಗೆ ಹಬ್ಬ ನೋವಾಗ್ತದೆ. ಇಲ್ಲಿ 7 ಸಲ ಮರಿ ಇಡಿಸ್ಬೋದು, ಇವರು 10 ಸಲ ಮರಿ ಇಡಿಸ್ಬೋದು. ಹೌದು, ಕೆಲವೊಂದು ನಾಯಿಗಳನ್ನು ತುಂಬಾನೇ ಮುದ್ದಾಗಿ ಸಾಕಿರ್ತಾರೆ, ಅದ್ರದ್ದು ಮರಿಗಳು ಇಡ್ತವೆ ಅಂದ ತಕ್ಷಣ ನೀವು ಹೇಳಿದಾಗೆ ಬೇಡ ಬಿಟ್ಬಿಡ. ನೀವು ಹೇಳ್ತೀರಾ ಬ್ರೀಡ್ ನಾಯಿಗಳನ್ನ ಬ್ರೀಡ್ ಮಾಡಿಸಿ 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 ಉಂಟಲ್ಲ, ಲಾಸ್ಟಿಗೆ ಅದರಿಂದ ಬ್ರೀಡಿಂಗ್ ಮರಿಯೇ ಇಡುದಿಲ್ಲ ಅಂದ ತಕ್ಷಣ ತಗೊಂಡೋಗಿ ರಸ್ತೆಗೆ ಬಿಸಾಡ್ತಾರೆ. ಆ ನಾಯಿಗೆ ಅದು ಅಷ್ಟೇ ಪ್ರಪಂಚ ಗೊತ್ತಿರೋದು. ರಸ್ತೆಗೆ ಬಿದ್ದ ತಕ್ಷಣ ಆ ನಾಯಿ ಏನಾಗಬೇಕು? ಎಷ್ಟು ಜನ ಇದ್ದಾರೆ. ಇನ್ನು ಕೆಲವರು ಇರ್ತಾರೆ ಮನೆಯಲ್ಲಿ ನಾಯಿ ಸಾಕ್ತಾರೆ, ಸಾಕಿ ಆದ ಮೇಲೆ ನಮಗೆ ನಾವು ಶಿಫ್ಟ್ ಆಗ್ತೇವೆ ಫ್ಲ್ಯಾಟಿಗೆ, ನೀವು ತಗೊಳ್ತೀರಾ? ಈ ಥರ ಮಾತುಗಳು. 14 ವರ್ಷದ ಕಮಿಟ್ಮೆಂಟ್ ಅಂತ ಅವರಿಗೆ ನಾಯಿ ಮರಿ ಮನೆಗೆ ತಂದಾಗ ಗೊತ್ತಿರಬೇಕು. ಕರೆಕ್ಟ್ ಅಲ್ವಾ? 14 ವರ್ಷ ಅವನಿಗೆ ಸಾಕುವ ಯೋಗ್ಯತೆ ಇದ್ರೆ, ಕೆಪಾಸಿಟಿ ಇದ್ರೆ ಅಷ್ಟೇ ಅವ್ನು ನಾಯಿ ಮರಿ ತರಬೇಕು. ಇಲ್ಲ, ಅದು ಎಲ್ಲಿರ್ತದೆ ಅಲ್ಲೇ ಇರಲಿ. ಇವನು ತಂದು ಪ್ರೀತಿ ಮಾಡಿ ಸಾಕಿ ಲಾಸ್ಟಿಗೆ ರಸ್ತೆಗೆ ಬಿಸಾಡಿ ಹೋದ್ರೆ ಅದೇನಾಗಬೇಕು? ಆ ಏರಿಯಾದಲ್ಲಿ ಇದ್ದ ನಾಯಿಗಳು ಅಟ್ಯಾಕ್ ಮಾಡ್ತವೆ, ಗಾಡಿ ಅಡಿಗೆ ಬೀಳ್ಬೋದು, ಪೆಟ್ಟಾಗ್ಬೋದು, ಎಷ್ಟೋ ನರಳಿ ನರಳಿ ಸಾಯ್ಬೋದು ಹೊಟ್ಟೆಗಿಲ್ಲದೆ. ಅದು ಮಾಡುವ ಮನುಷ್ಯ ತಪ್ಪು ಮೊದಲು ನಿಲ್ಲಿಸಬೇಕು. ಮತ್ತು ಫಸ್ಟ್ ಮನೆಯಲ್ಲಿಟ್ಟ ನಾಯಿ ಮರಿಗಳನ್ನ ರಸ್ತೆಗೆ ಬಿಸಾಡೋದು ನಿಲ್ಲಿಸ್ಬೇಕು. ಹೇಳಿದ್ರೆ 6 ತಿಂಗಳಲ್ಲಿ ಹೆಣ್ಣಾಗಲಿ ಗಂಡಾಗಲಿ ಬೆಕ್ಕಾಗಲಿ ನಾಯಿ ಆಗಲಿ ಆಪ್ರೇಷನ್ ಮಾಡಿಸಿ ಬಿಟ್ಟರೆ ರಗಾಳೆ ಇರೋದಿಲ್ಲ. ನಾನು ಎಲ್ಲ ಕಡೆ ಕ್ಯಾಂಪ್ ಮಾಡ್ತೇನೆ. ಮಂಗಳೂರಲ್ಲಿ ಅನಿಮಲ್ ಕೇರ್ ಟ್ರಸ್ಟ್ ಮಾಡ್ತಾ ಇದೆ, ನೀವು ಅವರನ್ನು ಸಹ ಕಾಂಟ್ಯಾಕ್ಟ್ ಮಾಡ್ಬೋದು. ಸುರತ್ಕಲ್ ಏರಿಯಾದಲ್ಲಿ ನೀವು ನನ್ನನ್ನು ಸಹ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ಹತ್ತಿರ ಮಂಗಳೂರಲ್ಲಿ ಯಾವ ಡಾಕ್ಟರ್ ಇದೆ ಅದನ್ನು ನಾವು ಕನೆಕ್ಟ್ ಮಾಡಿಸಿ ಕೊಡ್ತೇವೆ. ಅಲ್ಲಿ ಹೋಗಿ ನೀವು ಸರ್ಜರಿ ಮಾಡಿಸಿ. ನೀವು ನಾಯಿಗಳಿಗೆ 1 ರೂಪಾಯಿ ಕೊಡೋದಿಲ್ಲ, ಫಸ್ಟ್ ಒಂದು ಸರ್ಜರಿ ಮಾಡಿಸಿ ಅಂತ ಬೇಡ್ಕೊಳ್ಳೋದು ಅಷ್ಟೇ. ಕೊಡೋದೇ ಬೇಡ ನೀವು ಹಣ, ಸರ್ಜರಿ ಮಾಡಿಸಿ ಅಷ್ಟೇ. ಈಗ ಕೆಲವೊಂದು ನಾಯಿಗಳು ಈಗ ಬೇರೆ ಬೇರೆ ಬಿಟ್ಟು ಹೋಗಿರ್ತಾರೆ, ಬೀದ್ನೆ ಮನೆಯ ಪಕ್ಕದಲ್ಲಿ ಬಂದು ಮಲಗುತ್ತೆ, ಅದಕ್ಕೆ ಕೂಡ ಕೆಲವರು ವಿಷ ಹಾಕುವಂಥದ್ದೆಲ್ಲ ಮಾಡ್ತಾರೆ. ಅದಾಗಾದ್ರೆ ಆ ನಾಯಿ ತಪ್ಪ ಯಾರ ತಪ್ಪ ಅಂತ? ಮನುಷ್ಯನ ತಪ್ಪು, ಅವನ ದುರಾಸೆಗೆ ತಪ್ಪು. ಸ್ವಾರ್ಥ ಮನುಷ್ಯ ಉಂಟಲ್ಲ, ಅವನ ಬದುಕಲಿಕ್ಕೋಸ್ಕರ ಎಲ್ಲರನ್ನು ಲಗಡಿ ತೆಗಿತಾನೆ. ನಾನೊಬ್ನೇ ಪ್ರಪಂಚಕ್ಕೆ ಬಂದೆ, ನಾನೊಬ್ನೇ ಇರ್ಲಿ ಅಂತ ಹೇಳಿ. ಅವನು ಸತ್ತಾಗ ತಗೊಂಡು ಹೋಗುವಂಥದ್ದು ಎಂಥದಿಲ್ಲ. ಅದೇ ಅವನು ಹೇಗೆ ಬಂದಿದ್ದಾನೆ ಹಾಗೆ ಹೋಗ್ಬೇಕು. ಅದರ ಮಧ್ಯದಲ್ಲಿ ಒಂದು ತೊತ್ತು ಅನ್ನ ಕೊಟ್ಟರೆ ತಪ್ಪು, ಒಂದು ಬಿಸ್ಕೆಟ್ ಹಾಕಿದ್ರೆ ತಪ್ಪು. ಅವನು ಬಿಡಿ, ಪಕ್ಕದ ಮನೆ ಊಟ ಹಾಕಿದ್ರೆ ಅದಕ್ಕೆ ಸಹ ತಪ್ಪು. ನೀವಲ್ಲಿ ಊಟ ಹಾಕ್ಬೇಡಿ, ನಮ್ಗೆ ಇಲ್ಲಿ ಹಿಂಸೆ ಆಗ್ತದೆ, ನಮ್ಗೆ ಇಲ್ಲಿ ಗಲೀಜಾಗ್ತದೆ. ಹಾಗೆ ಒಂದು ಶಿವಮೊಗ್ಗದಿಂದ ಒಂದು ಹೆಲೆನ್ ಅಂತ ಒಂದು ಹೆಂಗಸು, ರಿಟೈರ್ಡ್ ಟೀಚರ್, 60 ವರ್ಷದವರು. ಅವರು ಒಂದು 15-20 ನಾಯಿಗಳಿಗೆ ಊಟ ಹಾಕ್ತಾರೆ. ಅದು ನಾನು ವಿಡಿಯೋ ಒಂದು ಮಾಡಿದೆ, ಬೈಟ್ ನನಗೆ ಹಾಕ್ಲಿಕ್ಕೆ ಪುರ್ಸೊತ್ತು ಸಿಗಲಿಲ್ಲ. ಅವರು ಊಟ ಹಾಕುವಾಗ ಅವರ ಸ್ಟೂಡೆಂಟೇ, ಅವರು ಟೀಚ್ ಮಾಡಿದ ಸ್ಟೂಡೆಂಟ್, ನೀವು ಇಲ್ಲಿ ಊಟ ಹಾಕ್ಬೇಡಿ, ನಮ್ಗೆ ಇಷ್ಟ ಆಗೋದಿಲ್ಲ. ವಿದ್ಯೆ ಕಲಿಸಿದ ಗುರುಗೆ ಅವನು ಹೇಳುದು. ಇವರು ಪಾಪ ಅವನ ಹತ್ರ ಹಣ ಕೇಳಲಿಕ್ಕೆ ಹೋಗಲಿಲ್ಲ, ನಾಯಿಗಳಿಗೆ ಅಕ್ಕಿ ಬೇಕು ಕೊಡು ಅಂತ ಕೇಳಲಿಕ್ಕೆ ಹೋಗಲಿಲ್ಲ. ಇವರ ಹಣದಲ್ಲಿ ಇವರು ಮಾಡ್ತಾ ಇದ್ದಾರೆ. ಹತ್ಕೊಂಡು ನನಗೆ ಫೋನ್ ಮಾಡಿದ್ರು. ಅದು ಆಗುದು. ಒಬ್ರು ಕೆಲಸ ಮಾಡಿದ್ರೆ ಅದನ್ನು ನೋಡ್ಕೊಂಡು ಸುಮ್ಮನೆ ಇರ್ತಾರೆ, ಅದು ಇಲ್ಲ. ಒಂದಷ್ಟು ಕಮೆಂಟ್ ಪಾಸ್, ನನಗೆ ಎಷ್ಟು ಬರ್ತದೆ ಕಮೆಂಟ್ಸ್, ನನಗೆ ಒಂದು ರಾಶಿ ಬರ್ತದೆ. ನನಗೆ ನಾನು ಹಣ ಮಾಡೋದು ಅಂತ ಹೇಳಿ ಬರ್ತದೆ. ಮತ್ತು
ನಾನು ಕೆಲಸ ಮಾಡೋದಿಲ್ಲ ಅಂತ ಹೇಳಿ ಬರ್ತದೆ, ನಾನು ಪ್ರಾಣಿಗಳನ್ನು ಒಳ್ಳೆ ಮಾಡಿ ನೋಡೋದಿಲ್ಲ ಅಂತ ಹೇಳಿ ಬರ್ತದೆ. ಒಂದು ದಿನ ಕಮೆಂಟ್ ಮಾಡಿದ ವ್ಯಕ್ತಿ ಒಂದು ದಿನ ಬಂದು ನನ್ನ ಶೆಲ್ಟರ್ ತೊಳಿಲಿಲ್ಲ, ಒಂದು ದಿನ ನನಗೆ ಅಕ್ಕಿ ಕೊಡಲಿಲ್ಲ, ಕೊಡ್ಲಿಕ್ಕೆ ಯೋಗ್ಯತೆ ಇಲ್ಲದವನು ನನಗೆ ಕಮೆಂಟ್ ಮಾಡುದು. ಆದ್ರೆ ಒಂದು ವಿಷಯ ಗೊತ್ತುಂಟಾ, ನನಗೆ ಇಷ್ಟು ಜನ ನನಗೆ ಬೇಡದಿದ್ದರೆ ಕಮೆಂಟ್ ಮಾಡ್ತಾರಲ್ಲ, ಆದ್ರೆ ನನ್ನ ಆಸರೆ ಒಂದು ಟೀಮ್ ಉಂಟು, ನನ್ನ ಫೇಸ್ಬುಕ್ ಫಾಲೋವರ್ಸ್ ಇದ್ದಾರೆ. ನಾನು ಆನ್ಸರ್ ಕೊಡುವ ಮುಂಚೆ ಅವ್ರು ಕೊಟ್ಟಾಗ್ತದೆ. ಅಂದ್ರೆ ಅವರೇ ಗೊತ್ತಿದೆ ಸಾಕ್ಷಿ ಹೇಗೆ ಅಂತ ಹೇಳಿ, ಅವರೇ ಗೊತ್ತಿದೆ ಆಸರೆಯ ಮಕ್ಕಳನ್ನು ನಾನು ಯಾವ ತರ ನೋಡ್ತಾ ಇದ್ದೇನೆ ಅಂತ ಹೇಳಿ. ನಾನು ಅವನಿಗೆ ಅದೇ ಕಮೆಂಟ್ ಇನ್ನೊಬ್ಬನಿಗೆ ಹೇಳಿದ್ದೆ, ನಾನು 5-6 ಲಕ್ಷದ ಬಂಗಾರಲ್ಲಿ ಬ್ಯಾಂಕಲ್ಲಿ ಇಟ್ಟಿದ್ದೇನೆ, ಬಿಡಿಸಿಕೊಡು ಬಾ ಅಂತ, ಹಣ ಮಾಡ್ತೇನಲ್ಲ ಬಿಡಿಸಿಕೊಡು ಬಾ ಅಂತ ಹೇಳಿ. ನೀನು ಒಬ್ಬ ಬಂದು ನನ್ನ ಒಂದು ದಿನ ಶೆಲ್ಟರ್ ತೊರಿಬೇಕು, ಮತ್ತೆ ನನ್ನ ಹತ್ರ ಹೆಲ್ಪ್ ತಗೊಂಡವ್ರೆ. ನಾನು ಯಾವಾಗ ಸರ್ಜರಿ ಕ್ಯಾಂಪ್ಸ್ ಮಾಡ್ತಾನೆ ಆಗ ಒಂದೊಂದು ಹೊಸ ಫೇಕ್ ಐಡಿಗಳು ಹುಟ್ಕೊಳ್ಳೋದು ನನ್ನ ಬಗ್ಗೆ ಮಾತಾಡ್ಲಿಕ್ಕೆ. ಅವರ ಪರ್ಸನಲ್ ಐಡಿಯಿಂದ ಮಾತಾಡೋದಿಲ್ಲ, ಅಂದ್ರೆ ನಂಗೆ ಗೊತ್ತಾಗ್ತದೆ ಯಾರಂತ. ಫೇಕ್ ನನ್ನ ಹತ್ರ ಸಹಾಯ ತಗೊಂಡವ್ರೆ. 5 ನಾಯಿಗಳಿಗೆ ಫ್ರೀಯಾಗಿ ರೇಬಿಸ್ ವ್ಯಾಕ್ಸಿನೇಷನ್ ಮಾಡಿಸಿ ಕೊಟ್ಟಿದ್ದೇನೆ ನಾನು. ಅವರೇ ನನ್ನ ಬಗ್ಗೆ ನಾನು ನಾಯಿ ಮರಿಗಳನ್ನ ಇದು ಮಾಡೋದಿಲ್ಲ, ನನ್ನ ಬೊಗಳೆ ಬಿಡುದು. ಇವರು ಫೋನ್ ಮಾಡಿ, ಸಾಕ್ಷಿ ಇಲ್ಲಿ ನಾಯಿ ಮರಿ ಉಂಟು, ಬಂದು ತಗೊಂಡೋಗು, ಬಂದು ತಗೊಂಡು ಹೋಗು ಹೇಳಿ. ನಾನು ಇವರ ಕೆಲಸದವಳ? ಇವರಿಗೆ ಸರಿ ನಿಮ್ಗೆ ನಾಯಿ ಮರಿ ಉಂಟು, ಫೋಟೋಸ್ ಕಳಿಸಿ, ಅಡಾಪ್ಷನ್ಗೆ ಟ್ರೈ ಮಾಡುವ. ಎಲ್ಲ ನಾಯಿ ಮರಿಗಳನ್ನು ತಂದು ನಾನು ಏನು ಮಾಡಲಿ ಹೇಳಿ? ಅಡಾಪ್ಷನ್ ಆದರೆ ನನ್ಗೆ ಆರಾಮದಲ್ಲಿ ನಾನು ತಗೊಂಡು ಹೋಗ್ಬೋದು, ಅಡಾಪ್ಷನ್ ಆಗಿದ್ರೆ ನಾನು ಏನು ಮಾಡಲಿ? ಈಗ ಇಷ್ಟು ರೆಸ್ಕ್ಯೂ ಮಾಡಿದ 70-75 ಇದ್ದಾವೆ, ಎಲ್ಲ ಕೂಡ ರೆಸ್ಕ್ಯೂ ಮಾಡಿದ ನಾಯಿಗಳೇ, ನನ್ನ ಮನೇಲಿ ಮರಿ ಇಟ್ಟ ನಾಯಿಗಳಲ್ಲ. ಇಷ್ಟು ಈಗ ನಾಯಿ ಮರಿಗಳು ರೆಸ್ಕ್ಯೂ ಆದ ಮೇಲೆ ಅಡಾಪ್ಷನ್ ಆದರೆ ಆಯಿತು, ಆಗದಿದ್ರೆ ಸರ್ಜರಿ ಆದ ಮೇಲೆ ಅದನ್ನು ತಗೊಂಡೋಗಿ ರಸ್ತೆ ಬದಿಗೆ ನಾನು ಬಿಡುವುದಿಲ್ಲ, ಹೋಟೆಲ್ ಬದಿಗೆ ನಾನು ಬಿಡುವುದಿಲ್ಲ. ಇರುವಷ್ಟು ದಿನ ಆಸರಲ್ಲಿ ಇರಲಿ, ಸತ್ತ ಮೇಲೆ ನಾನು ಅಲ್ಲೇ ಉಳ್ತೇನೆ, ನನ್ನ ಪಾಲಿಸಿ ಹಾಗಾಗಿ ಅದಷ್ಟು ಆಗಿದೆ. ಸೊ ಕೆಲವರು ಏನು ಮಾಡ್ತಾರೆ ಹೇಳಿದರೆ, ಮರಿ ಇದ್ದ ತಕ್ಷಣ ನೀವು ಜವಾಬ್ದಾರಿ ತಗೊಳ್ಳಿ, ಒಬ್ಬಳ ಮೇಲೆ ತಲೆ ಮೇಲೆ ಹಾಕಬೇಡಿ. ಈಗ ನನಗೆ ಆಗಲಿ ಅಥವಾ ಎನಿಮಲ್ ಕೇರ್ ಟ್ರಸ್ಟ್ ಆಗಲಿ, ಇಬ್ಬರ ಮೇಲೆ ತಲೆಗೆ ಹಾಕಬೇಡಿ. ನೀವು ಪ್ರಯತ್ನ ಪಡಿ, ನಮ್ಮ ಜೊತೆ ನೀವು ಕೈ ಜೋಡಿಸಿ, ನೀವು ಫೋಟೋ ಶೇರ್ ಮಾಡಿ, ನಾನು ಫೋಟೋ ಶೇರ್ ಮಾಡ್ತೇನೆ. ಅಡಾಪ್ಷನ್ ಆದರೆ ಒಳ್ಳೆ ಮನೆಗೆ ಹೋಗಲಿ, ಫ್ರೀಯಾಗಿ ಸರ್ಜರಿ ಮಾಡಿಸಿಕೊಡುವ. ಎಲ್ಲ ಬೊಬ್ಬೆ ಹೊಡಿತೇನೆ, ಆದರೂ ಕೂಡ ನಾಯಿ ಮರಿಗಳನ್ನು ಬಿಡ್ತಾರೆ, ಬೆಕ್ಕಿನ ಮರಿ ಬಿಡ್ತಾರೆ. ಹೌದು. ಈಗ ಜ್ವರ ಬಂದ್ರೆ ನಾಯಿಗೆ ಫಸ್ಟ್ ಯಾವ ರೀತಿ ಚಿಕಿತ್ಸೆ ಕೊಡಿ? ಇಮಿಡಿಯೇಟ್ ಹಾಸ್ಪಿಟಲ್ಗೆ ಹೋಗ್ಬೇಕು. ಮನೆಯಲ್ಲೇ ಏನು ಮಾಡಕ್ಕೆ? ಈಗ ನೈಟ್ 1 ಗಂಟೆ ರಾತ್ರಿ 2 ಗಂಟೆ ರಾತ್ರಿ ನಾಯಿಗೆ ಸಡನ್ಲಿ ನಿಮ್ಗೆ ಜ್ವರ ಬರೋದಿಲ್ಲ. ನಾಯಿಗೆ ಊಟ ಬಿಡ್ತದೆ, ಊಟ ಬಿಟ್ಟ ಮೇಲೆ ನಿಮಗೆ ನೀರು ಕುಡಿದು ಸ್ಟಾಪ್ ಮಾಡ್ತದೆ, ವಾಮಿಟ್ ಸ್ಟಾರ್ಟ್ ಆಗ್ತದೆ. ವೈರಲ್ ಇನ್ಫೆಕ್ಷನ್ ಹೇಳಿದ್ರೆ, ಡಿಸ್ಟೆಂಪರ್ ಹೇಳಿದ್ರೆ ವಾಮಿಟ್ ಸ್ಟಾರ್ಟ್ ಆಗ್ತದೆ. ಸೊ ಊಟ ಬಿಡ್ತದೆ, ಇವತ್ತು ಒಂದಿನ ಊಟ ಬಿಡ್ತದೆ, ತೊಂದರೆ ಇಲ್ಲ, ಹುಲ್ಲೆಲ್ಲ ತಿಂದ ಮೇಲೆ ಸರಿ ಆಗ್ತದೆ. ಕೆಲವು ನಾಯಿಗಳು ಹುಲ್ಲು ತಿಂದು ವಾಮಿಟ್ ಮಾಡಿದರೆ ಮತ್ತೆ ಸರಿ ಆಗ್ತದೆ. ಇಲ್ಲ 2-3 ದಿನ ಊಟನೇ ಬಿಡ್ತಾ ಉಂಟು, ವಾಮಿಟ್ ಉಂಟು, ಲೂಸ್ ಮೋಷನ್ ಉಂಟು ಹೇಳಿದರೆ ಇಮಿಡಿಯೇಟ್ ಹಾಸ್ಪಿಟಲ್ಗೆ ಹೋದರೆ ತುಂಬ ಒಳ್ಳೆಯದು. ನಮ್ಮ ಇಲ್ಲಿ ಮಂಗಳೂರಲ್ಲಿ ಉಪಾಧ್ಯಾಯ ಸರ್ ಇದ್ದಾರೆ, ಅಲ್ಲಿ ಸುರತ್ಕಲಲ್ಲಿ ರೇಖಾ ಮ್ಯಾಮ್ ಇದ್ದಾರೆ, ಮತ್ತು ನಮ್ಮ ಯಶಸ್ವಿ ಕುಲಶೇಖರ, ಮತ್ತು ಇಲ್ಲಿ ಉರ್ವದಲ್ಲಿ ಅಶೋಕ್ ಸರ್ ಇದ್ದಾರೆ. ಸೊ ಎಲ್ಲಿ ಸಹ ಹೋಗ್ಬೋದು, ಹತ್ರ ಯಾವ್ದಾಗ್ತದೆ. ಈ ಹಳ್ಳಿ ಕಡೆ ಎಲ್ಲ ಅಷ್ಟೊಂದು ನಾಲೆಜ್ ಇರುವುದಿಲ್ಲ. ಹಳ್ಳಿ ಕಡೆ ಎಲ್ಲಾ ಕಡೆಗಳಲ್ಲಿ ಗೋ ಆಸ್ಪತ್ರೆ ಅಂತ ಹೇಳಿ ಇರ್ತದೆ, ವೆಟರ್ನರಿ ಕ್ಲಿನಿಕ್ ಇದ್ದೇ ಇರ್ತದೆ ಎಲ್ಲ ಕಡೆಗಳಲ್ಲಿ. ಡಾಕ್ಟರ್ ಒಂಚೂರು ಜೋರ್ ಮಾಡಿ ಮಾತಾಡಿ, ಎಲ್ಲ ಸರಿ ಆಗ್ತದೆ. ಕೆಲವೊಂದು ಇದ್ರಲ್ಲಿ ಗೋ ಆಸ್ಪತ್ರೆಯಲ್ಲಿ ಡಾಕ್ಟರೇ ಇರುವುದಿಲ್ಲ. ನಾನೀಗ ಹೇಳಲಿಕ್ಕೆ ಹೋಗುವವಳು, ಒಂದು ಹಾಸ್ಪಿಟಲ್ ಡಾಕ್ಟರ್ ಇಲ್ಲ, ನಿಮ್ಮದಲ್ಲಿ ಗೋ ಎಂತ ಮೇಡಮ್ ಇಲ್ಲಿ ಡಾಕ್ಟರ್ ಇರುವುದಿಲ್ಲ ಅಂತ 4 ಜನ ಒಟ್ಟಾಗಿ ಒಂದ್ಸಲ ಬೈರಿ, ಸರಿ ಆಗ್ತದೆ. ಡಾಕ್ಟರ್ ಇರುವುದಿಲ್ಲ ಹೇಳಿದ್ರೆ ರಾತ್ರಿ ಇರುವುದಿಲ್ಲ, 2 ಗಂಟೆ ರಾತ್ರಿ ಇರುವುದಿಲ್ಲ, 24 hours ನಿಮ್ಗೆ ಹಾಸ್ಪಿಟಲ್ ಓಪನ್ ಇರುವುದಿಲ್ಲ. ಆದ್ರೆ ಕೆಲವು ಕಡೆ ಇರ್ತದೆ, ಕೆಲವು ಕಡೆ ಇರ್ತದೆ. ಅದು ಪ್ರಾಣಿ ಹೇಳಿದ್ರೆ ಇಷ್ಟ ಇರ್ತದೆ, ಪ್ರಾಣಿ ಮೇಲೆ ಪ್ರೀತಿ ಇದ್ದವರು ಡಾಕ್ಟರ್ ಆಗ್ತಾರಲ್ಲ ಅವರು ಇರ್ತಾರೆ. ಈಗ ನನ್ನ ಉಪದೇಶ ಸರ್ ಹೇಳಿದೆ, ನಾನು ಹಣಕ್ಕೋಸ್ಕರ ಕೆಲಸ ಮಾಡೋ ವ್ಯಕ್ತಿ ಅಲ್ಲ. ನಿಜವಾಗಿ ನಾನು ಹೇಳಿದ್ರೆ ಹೀಗೆ ಅವ್ರು ನನಗೆ ಬೈಬೋದು, ನೀವು ಯಾಕೆ ಹೇಳಿದಂತ ಹೇಳಿ. ಹಣಕ್ಕೋಸ್ಕರ ಕೆಲಸ ಮಾಡೋ ವ್ಯಕ್ತಿ ಅಲ್ಲ. ಯಾವುದೇ ಒಂದು ಡಾಕ್ಟರ್ ಉಂಟಲ್ಲ, ಹಣಕ್ಕೋಸ್ಕರ ಕೆಲಸ ಮಾಡಬಾರ್ದು, ಪ್ರೀತಿಯಿಂದ. ಅವರ ಟ್ರೀಟ್ಮೆಂಟ್ ಹೇಗೋ ಅಲ್ಲ, ಅವರ ಕೈಗುಣ ನಂಗೆ ಗೊತ್ತಿಲ್ಲ. ಸೊಂಟ ಹೋದ ನಾಯಿ ಸಹ ಸರಿ ಆಗ್ತದೆ, ಅದು ಹೇಗೆಂತಲೇ ಗೊತ್ತಾಗೋದಿಲ್ಲ. ನಾನು ಅವರಿಗೆ ಹೇಳ್ತೇನೆ, ಇಲ್ಲ ಸರ್ ಸರಿ ಆಗ್ತದೆ ಅಂತ ಹೇಳಿ, ಸರಿ ಆಗ್ತದೆ. ನಮ್ಮ ಎಕ್ಸಾಂಪಲ್ ಗುಂಡನ ನಾನು ಹೇಳಿದೆ, ಉಚ್ಚಿಲಿದೆ ರೆಸ್ಕ್ಯೂ ಮಾಡೋದು, ಸತ್ತ ಹಾಗೆ ಇದ್ದ, ಎದ್ದು ನಿಂತ ಅವನನ್ನು ಓಡಾಡಿಸಿದಾರಲ್ಲ, ಅದು ಅವರ ಮೆಡಿಸನ್ ಇಂದ, ಪ್ರೀತಿಯಿಂದ. ಅವರದೊಂದು ಸೇವೆನೇ ಹೇಳ್ಬೋದು, ಅಷ್ಟು ಚಂದ ಮಾಡಿ ಟ್ರೀಟ್ ಮಾಡ್ತಾರೆ. ಶೃಂಗೇರಿಯಿಂದ ಒಬ್ರು ಕಾಲ್ ಮಾಡಿದ್ರು ನನಗೆ, ನಾಯಿಯ ಮುಖ ಊದ್ಕೊಂಡಿತ್ತು, ಅಲ್ಲಿ ಇದೆಲ್ಲ ಡಾಕ್ಟರ್ ಇದು ಡಾಕ್ಟರ್ ಹತ್ರ ತೋರಿಸುವಾಗ ಅದು ಹಾಗೆ ಇರ್ತದೆ, ಅದು ಏನಾಗೋದಿಲ್ಲ, ಕ್ಯಾನ್ಸರ್ ಅಲ್ಲ, ಹಾಗೆ ಹೀಗೆ ಅಂತ ಮಾತ್ರ ಕೊಟ್ಟಿದ್ದಾರೆ. ಅವರು ನನ್ನ ವೀಡಿಯೋಸ್ ನೋಡಿ ನನಗೆ ಕಾಲ್ ಮಾಡಿದರು. ಅವರಿಗೆ ನಾನು ಹೇಳಿದ್ದೆ, ವೀಡಿಯೋಸ್ ನನಗೆ ಕಳಿಸಿದ ಮೇಲೆ ನಾನು ಸರಿಗೆ ಕಳಿಸಿದ್ದೆ, ಅವ್ರನ್ನೊಂದ್ಸಲ ಬರ್ಲಿಕ್ಕೆ ಹೇಳಿ ಅಂತ ಹೇಳಿದರು. ಅವರು ಬಂದು ಮೆಡಿಸನ್ ತೊಗೊಂಡು, ಶೃಂಗೇರಿಯಿಂದ ಬಂದು ಪಂಪೆಲಿಗೆ ಬಂದು ಮೆಡಿಸನ್ ತೊಗೊಂಡು ಹೋಗಿದ್ದಾರೆ. ಎಷ್ಟು ಹುಷಾರಾಗಿದೆ ಗೊತ್ತುಂಟಾ? ಅವರು ಎಷ್ಟು ಖುಷಿಯಿಂದ ಹೇಳ್ತಾರೆ ಹೇಳಿದ್ರೆ, ಮೇಡಮ್ ನಾಯಿ ತುಂಬ ಹುಷಾರಾಗಿದೆ ಮ್ಯಾಮ್ ಅಂತ ಹೇಳ್ತಾರೆ. ಅದು ಖುಷಿ ಇರ್ತದಲ್ಲ, ಅದರಷ್ಟು ಖುಷಿ ಯಾವುದೂ ಇಲ್ಲ. ಸರಿ ಆಗ್ತದಲ್ಲ, ಅದು ಅಷ್ಟು ದೂರದಿಂದ ಬರ್ತಾರೆ ಹೇಳಿದ್ರೆ. ಕೆಲವರು ಶಿವಮೊಗ್ಗದಿಂದ ಬರ್ತಾರೆ, ಕೆಲವು ಪುತ್ತೂರು ಕಾಸರಗೋಡಿಂದೆಲ್ಲ ಬರ್ತಾರೆ. ಯಾಕೆ ಹೇಳಿದ್ರೆ ಸರಿ ಆಗ್ತದೆ, ಅವರ ಮೇಲೆ ನಂಬಿಕೆಯಿಂದ ಬರ್ತಾರಲ್ಲ. ಈಗ ನಮಗೆ ಒಂದಷ್ಟು ಜನ ಫೋನ್ ಮಾಡಿ ಕೇಳ್ತಾರೆ ಹೇಳಿದ್ರೆ, ನಾನು ಡಾಕ್ಟರ್ ಅಲ್ಲ, ನಾನು ಅವರಿಗೆ ಫಸ್ಟ್ ಹೇಳ್ತೇನೆ, ನಾನು ಡಾಕ್ಟರ್ ಅಲ್ಲ,
ನಾನು ನಿಮಗೆ ಹೇಳ್ಬೋದು, ಸಜೆಸ್ಟ್ ಮಾಡ್ಬೋದು, ಯಾರ ಡಾಕ್ಟರ್ ಇದ್ದಾರೆ ಅವರನ್ನು ನಾನು ಸಜೆಸ್ಟ್ ಮಾಡಿ ಕೊಡ್ಬೋದು ಅಷ್ಟೇ. ಹಾಗೆ ಮಾಡಿಕೊಟ್ರೆ ಅವರಿಗೆ ಒಂದು ಸಮಾಧಾನ, ಅವರಿಗೆ ಒಂದು ಖುಷಿ. ಈಗ ರಾತ್ರಿಗೆ 2 ಗಂಟೆ ರಾತ್ರಿಗೆಲ್ಲ ನಾಯಿಗೆ ಏನಾದರೂ ಆಯಿತು, ಹುಷಾರಿಲ್ಲ ಆಯಿತು, ಆಗ ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು? ಹತ್ತಿರದಲ್ಲಿ ಗೋ ಆಸ್ಪತ್ರೆ ಇರುವುದಿಲ್ಲ, ಡಾಕ್ಟರೇ ಇರುವುದಿಲ್ಲ. ಆವಾಗ ಆ ಟೈಮಲ್ಲಿ ಎಂತ ಮಾಡ್ಬೋದು? ಈಗ ಈಗ ನಮ್ಮ ಪಂಚಾಯತ್ ಇದ್ರೆ ಪಂಚಾಯತಲ್ಲಿ ಒಂದು ಮನವಿ ಕೊಡಬೇಕು. ಪಂಚಾಯತಲ್ಲಿ ಯಾಕೆ ಮನವಿ ಕೊಡ್ಬೇಕು ಹೇಳಿದ್ರೆ, ಫಂಡ್ ರಿಲೀಸ್ ಆಗ್ತದೆ ಅಂತ ಹೇಳಿ ನನಗೆ ಗೊತ್ತು, ಪ್ರಾಣಿಗಳಿಗೆ ಅಂತ ಹೇಳಿ, ವ್ಯಾಕ್ಸಿನೇಷನ್ಗೆ ಅಂತ ಹೇಳಿ. ನಮ್ಮ ಹಿರ್ಗಾನ, ನನ್ನ ಕಾರ್ಕಳದಲ್ಲಿ, ಅಮ್ಮನ ಮನೆ ಕಾರ್ಕಳ, ಅಲ್ಲಿ ಫಂಡ್ ರಿಲೀಸ್ ಆದದ್ದು ಅವರು ಯೂಸ್ ಮಾಡ್ತಾ ಇದ್ದಾರೆ ಹಿರ್ಗಾನದಲ್ಲಿ. ಸೊ ಒಂದಷ್ಟು ಜನ ಒಟ್ಟಾಗಿ ಕಾರ್ಪೊರೇಷನ್ ಪಂಚಾಯತಿಗೆ ಹೋಗಿ ಕೇಳಬೇಕು, ನಮಗೊಂದು ಗೋ ಆಸ್ಪತ್ರೆ ಇಲ್ಲ, ಯಾಕೆ ಗೋ ಆಸ್ಪತ್ರೆ ಮಾಡಿಸಿಕೊಡ್ಬೋದಲ್ಲ ಗವರ್ಮೆಂಟಿಗೆ. ಪಂಚಾಯತಿಗೆ ಒಂದು ಮನವಿ ಕೊಟ್ಟೆ, ಪಂಚಾಯತಿಂದ ಮೇಲೆ ಹೋಗ್ತದೆ. ಯಾಕೆ ಹೇಳಿದ್ರೆ ಎಲ್ಲ ಹಳ್ಳಿಗಳಲ್ಲಿ ಎಲ್ಲ ಊರುಗಳಲ್ಲೂ ಗೋ ಆಸ್ಪತ್ರೆ ಇರಲೇಬೇಕು, ಬೇಕಾಗ್ತದೆ. ಹಳ್ಳಿಗಳಲ್ಲಿ ಮೇನ್ ಇದ್ದೇ ಆಲ್ಮೋಸ್ಟ್ ಇದೆ, ಬಟ್ ಆ ಅದು ಮಾತಾಡ್ಬೇಕು, ಡೈರೆಕ್ಟ್ ಹೋಗಿ ಕೇಳಬೇಕು, ಯಾಕೆ ಇಲ್ಲ, ಗೌರ್ಮೆಂಟ್ ನಿಮಗೆ ಸಂಬಳ ಬರ್ತದಲ್ಲ. ನಿಜ ಒಪ್ಕೊಳ್ಳುವ, ನೀವು ಮನುಷ್ಯರೇ, ನೀವು ಮನುಷ್ಯರಲ್ಲ ಅಂತ ನಾವು ಹೇಳೋ, ನಿಮಗೆ ಸಹ ಸುಸ್ತಾಗ್ತದೆ, ಎಲ್ಲ ಸಾಕಾಗ್ತದೆ ನಿಜ. ಅವರ ಕಾಂಟ್ಯಾಕ್ಟ್ ಇದ್ದರೆ ನಂಬರ್ ತಗೊಂಡು ಫೋನ್ ಮಾಡಿ, ಆ ಥರ ಡಾಕ್ಟರ್ ಬೇಕು, ಕನ್ವಿನಿಯೆಂಟ್ ಆಗಿರಬೇಕು, ಕರೆಕ್ಟ್ ಅಲ್ಲ? ಆ ಥರ ಇದ್ದರೆ ಓಕೆ. ಕೆಲವರು ಡಾಕ್ಟರ್ ಕಾಲ್ ರಿಸೀವ್ ಮಾಡೋದಿಲ್ಲ ಆ ಹೊತ್ತಿಗೆ. ಹೌದು. ಈಗ ನಾಯಿಗಳಿಗೆ ಸಾಮಾನ್ಯವಾಗಿ ಮೆದುಳು ಜ್ವರ ಅಂತ ಬರ್ತದೆ, ಅದು ಸ್ಟಾರ್ಟಿಂಗ್ ಹೇಗೆ ಗೊತ್ತಾಗುತ್ತೆ? ಅದೇ ಡಿಸ್ಟೆಂಪರ್ ವ್ಯಾಕ್ಸಿನೇಷನ್ ಮಾಡಿಸಬೇಕು. ವ್ಯಾಕ್ಸಿನೇಷನ್ ಮಾಡಿಸಿದ್ರೆ ಬೂಸ್ಟರ್ ಡೋಸ್ ಅಂತ, ಆ ವ್ಯಾಕ್ಸಿನೇಷನ್ ಮಾಡಿ ಆದ ಮೇಲೆ 15 ಡೇಸ್ ಆದಮೇಲೆ ಪುನೊಂದು ಬೂಸ್ಟರ್ ಡೋಸ್ ಅಂತಿದೆ, ಅದನ್ನು ಮಾಡಿದ್ರೆ ನಿಮಗೆ ಆ ಜ್ವರ ಬರೋದಿಲ್ಲ. ಅದು ಬರದಿದ್ರೆ ಬಾಯಿ ಹೀಗೆ ಮಾಡ್ತದೆ, ನಡುಗುದು, ಕಣ್ಣಲ್ಲಿ ವೈಟ್ ಡಿಸ್ಚಾರ್ಜ್, ಮೂಗಲ್ಲಿ ವೈಟ್ ಡಿಸ್ಚಾರ್ಜ್ ಬರ್ತದೆ. ಒಂದು ಈಗ ಮೆದುಳು ಜ್ವರ ಬಂದ್ರೆ ಏನ್ ಮಾಡ್ಬೋದು? ಬದುಕೋ ಚಾನ್ಸಸ್ ಇದೆಯಾ? ಬದುಕೋ ಚಾನ್ಸಸ್ ಹೇಳಿದ್ರೆ ಮಾತ್ರ ಟ್ಯಾಬ್ಲೆಟ್ ಒಂದು ಸಲ ಬಂದ ಮೇಲೆ ಹೋಗೋದಿಲ್ಲ ಮತ್ತೆ. ಹೋಮಿಯೋಪತಿ ಮೆಡಿಸಿನ್ ಅಲ್ಲಿ ಸರಿ ಆಗ್ತದೆ. ಹೋಮಿಯೋಪತಿ ಮೆಡಿಸಿನ್ ಅಲ್ಲಿ ನಿಮಗೆ 70% ಸರಿ ಆಗ್ತದೆ. ನಾನು ಎಕ್ಸಾಂಪಲ್ ಅದಕ್ಕೆ ಸರಿ ಮಾಡಿದ್ರೆ ಒಂದು ನಾಯಿಯನ್ನು. ಸ್ವಲ್ಪ ಡಿಲೇ ಆಯಿತು, ಈಗ ಮೆದುಳು ಜ್ವರ ಬಂದು 2 ದಿವಸ ಸ್ಥಳೀಯವಾಗಿ ಈಗ ಎಲ್ಲ ಹೋದ್ರು ಅಂತ ಅನ್ಕೊಳ್ಳುವ, ನೆಕ್ಸ್ಟ್ ಅಂದ್ರೆ 3ನೇ ದಿವಸಕ್ಕೆ ಹೋಗುವಾಗ ಸೆಕ್ಯೂರ್ ಆಗತ್ತಾ? ಆಗ್ಬೋದು. ಕೆಲವು ನಮ್ಮ ಇಂಡಿ ಬ್ರೀಡ್ ಉಂಟಲ್ಲ, ನಮ್ಮ ದೇಸಿ ನಾಯಿ ಉಂಟಲ್ಲ, ಅದು ಇಂಪ್ರೂವ್ ಆಗ್ತದೆ, ಇಮ್ಯುನಿಟಿ ಪವರ್ ಸ್ಟ್ರಾಂಗ್ ಇರ್ತದೆ. ನಿಮಗೆ ಬ್ರೀಡ್ ನಾಯಿಗಳು ಡೌಟು ಬದುಕುದು, ಅವುಗಳು ತುಂಬ ಒಳಗೆ ಅಷ್ಟೊಂದು ಸ್ಟ್ರಾಂಗ್ ಆಗಿರೋದಿಲ್ಲ, ಮತ್ತು ಅವುಗಳಿಗೆ ತಡ್ಕೊಳ್ಳೋ ಶಕ್ತಿ ಸಹ ಇರೋದಿಲ್ಲ ನಿಮಗೆ. ಯಾಕೆ ಹೇಳಿದ್ರೆ ಒಂದು ಮರಿ ಮಾಡಿಸ್ತಾರೆ, ಮರಿ ಮಾಡಿಸಿ 10 ದಿವಸ ಅಮ್ಮನ ಹಾಲು ಸಿಗ್ತದೆ ಅಷ್ಟೇ, ಮತ್ತೆ ಸರಳ ಕೊಟ್ಟು ಇಷ್ಟು ದಪ್ಪ ಮಾಡ್ತಾರೆ, 20,000ಕ್ಕೆ ಸೇಲ್ ಮಾಡ್ತಾರೆ. ಅವರಿಗೆ ನಾಯಿ ಮರಿ 20,000ಕ್ಕೆ ಸೇಲ್ ಆಗಬೇಕು, ಅದು ಮುಖ್ಯ. ಆ ಮರಿಗೆ ಅಮ್ಮನ ಪೌಷ್ಟಿಕಾಂಶ ಹೋಗಬೇಕು, ಅದು ಮುಖ್ಯ ಅಲ್ಲ. ಅಮ್ಮನ ಹಾಲಿಂದ ಸಿಗುವಂಥ ಪೌಷ್ಟಿಕಾಂಶ ಅದು ಬೇಡ. ಮರಿಯಿಂದ ಹಣ ಸಿಗ್ತದೆ, 20,000 ಸಾಕು, 30,000 ಸೇಲ್ ಮಾಡಿ. ಬಿಸ್ನೆಸ್, ಈಗ ಬಿಸ್ನೆಸ್ ಆಗಿದೆ ಅದು. ಪರ್ಷಿಯನ್ ಕ್ಯಾಟ್ ಬ್ರೀಡ್ ನಾಯಿಗಳು, ನಿಮಗೆ ಪಗ್ ಇಲ್ಲ ಜರ್ಮನ್ ಶೆಫರ್ಡ್ ಇಲ್ಲ ಲ್ಯಾಬ್, ಆ ಥರ ತುಂಬ ನಾಯಿಗಳು ಬರ್ತದೆ. ಹಸ್ಕಿ ನಮ್ಮ ಊರಲ್ಲಿ ಆಗ್ತದ? ಅವುಗಳಿಗೆ ಕೋಲ್ಡ್ ಇದ್ದ ಪ್ರದೇಶ ಬೇಕು, ಅವುಗಳನ್ನ ಸಹ ಕೆಲವರು ತರ್ತಾರೆ, ಸಾಕ್ತಾರೆ. ಈಗ ಇದರಲ್ಲಿ ಕೊನೆಯದಾಗಿ, ಈಗ ತುಂಬಾ ನಾಯಿಗಳಿದಲ್ಲ, ಅದಕ್ಕೆ ವೆಜ್ ಹಾಕ್ತೀರಾ? ವೆಜ್ ತಿನ್ನತ್ತ? ಮೊಸರನ್ನ ತಿಂತೇನೆ, ಪೆಡಿಗ್ರಿ ತಿಂತೇನೆ. ಪೆಡಿಗ್ರಿ ಇದೆಯಲ್ಲ ಚಪ್ಪಿ, ರೈಸಲ್ಲಿ ಮಿಕ್ಸ್ ಮಾಡಿ ಹಾಕ್ತೇನೆ, ತಿನ್ನುತ್ತೆ, ಮೊಸರನ್ನ ತಿನ್ನುತ್ತೆ. ವಾರದಲ್ಲಿ ಒಂದು ಸಲ ತಿನ್ನೋದೇ ಇಲ್ಲ, ವೆಜ್ ತಿನ್ನಲ್ಲ ನಾಯಿಗಳು. ಅಂದ್ರೆ ಅವರಿಗೆ ಅಭ್ಯಾಸ ಆಗಿರ್ತದೆ, ಕೆಲವರು ಚಿಕನ್ ಹಾಕಿ ಅಭ್ಯಾಸ ಮಾಡಿರ್ತಾರೆ, ಹಾಗಾಗಿ ತಿನ್ನೋದಿಲ್ಲ. ನನ್ನದು ತಿಂತೇವೆ ನಾವು. ಕೆಲವೊಂದ್ಸಲ ಅನ್ನ ಬೇಯಿಸುವಾಗ ಅದಕ್ಕೆ ಕ್ಯಾರೆಟ್ ಬೇಳೆ ಎಲ್ಲ ಹಾಕಿ ಬೇಯಿಸ್ತೇನೆ, ಅದು ಒಳ್ಳೇದಲ್ಲ. ಟರ್ಮರಿಕ್ ಪೌಡರ್, ಕೊಕೊನಟ್ ಆಯಿಲ್ ಯಾವಾಗಲೂ ಇದ್ದೇ ಇರ್ತದೆ ನನ್ನ ಊಟದಲ್ಲಿ. ಅದೇನು ಎಲ್ಲೋ ರೈಸ್ ಹೇಳ್ತಾರೆ, ಅದು ಎಲ್ಲೋ ಒಳ್ಳೇದು ನಾಯಿಗಳಿಗೆ, ಅದಕ್ಕೋಸ್ಕರ ಹಾಕುದು ಹಾಗೆ. ಎಸ್ ಮ್ಯಾಮ್, ಈಗ ಕೊನೆಯದಾಗಿ ಈ ವಿಷ ಹಾಕೋರಿಗಿರ್ಬೋದು, ಗಾಡಿ ಎಲ್ಲಾದ್ರೂ ನಾಯಿಗಳು ಸಿಕ್ಕಿದ್ರೆ ಅದನ್ನ ಅಡಿಗೆ ಹಾಕೊಂಡು ಹೋಗುವಂತ ಅಂಥವ್ರಿಗೆ ಕೊನೆಯದಾಗಿ ಏನು ಹೇಳ್ತೀರಿ? ಕೊನೆಯದಾಗಿ ಏನು ಹೇಳಲಿಕ್ಕಾಗ್ತದೆ? ಸತ್ತ ಮೇಲೆ ಅಲ್ಲಿ ನಿಮಗೆ ಶಿಕ್ಷೆ ಆಗುವಂತ ಇದ್ದೇ ಇದೆ. ಕಲಿಯುಗದಲ್ಲಿ ನಿಮಗೆ ಸತ್ತ ಮೇಲೆಲ್ಲ ಬದುಕಿದ್ದಾಗಲೇ ಶಿಕ್ಷೆ ಸಿಗ್ತದೆ, ಕಣ್ಣ ಮುಂದೆ ಬರ್ತದೆ. ಹೌದು, ನಾನು ಒಂದು ನಾಯಿಗೆ ವಿಷ ಹಾಕಿದ್ನಲ್ಲ, ಹೌದು ನಾನು ಒಂದು ನಾಯಿಗೆ ಬೇಕಂತಲ್ಲ ಅಡಿಗೆ ಹಾಕಿ ಹೋದ್ನಲ್ಲ, ಕಣ್ಣ ಮುಂದೆ ಬರ್ತದೆ ಅದು. ಹಾಗೆ ಮಾಡ್ಲಿಕ್ಕೆ ಹೋಗಬೇಡಿ. ನಿಮಗೆ ನಾಯಿ ಇಷ್ಟ ಇಲ್ಲದಿದ್ದರೆ ನೀವು ದೂರವೇ ಇರಿ, ಅವುಗಳ ಹತ್ತಿರವೇ ಹೋಗಬೇಡಿ. ಅದಕ್ಕೆ ವಿಷ ಹಾಕೋದು ಸಾಧ್ಯ ಆದರೆ ಅದಕ್ಕೆ ಊಟ ಕೊಡಿ. ಬೇರೆಯವರು ಊಟ ಹಾಕ್ತಿದ್ರೆ ಅದಕ್ಕೆ ಕಮೆಂಟ್ ಮಾಡ್ಲಿಕ್ಕೆ ಹೋಗಬೇಡಿ. ನಿಮಗೆ ಆ ಯೋಗ್ಯತೆ ಇಲ್ಲದಿದ್ದರೆ ನೀವು ಸುಮ್ಮನಿರಿ. ಅವರಿಗೆ ಆ ಯೋಗ್ಯತೆ ಇದೆ ಊಟ ಹಾಕೋದು, ಅವ್ರು ಹಾಕಲಿ. ಮತ್ತು ಯಾವುದೇ ಪ್ರಾಣಿ, ಬೀದಿ ನಾಯಿ ಬೀದಿಯಲ್ಲಿ ಆದಂಥದ್ದಲ್ಲ, ಎಲ್ಲ ಮನೆಯಿಂದ ತಂದು ಬಿಸಾಡಿದ ಮೇಲೆ ಅದು ಬೀದಿ ನಾಯಿಯನ್ನು ಪಟ್ಟ ಮನುಷ್ಯರು ಕೊಟ್ಟಿರುವಂಥದ್ದು ಅಲ್ವಾ. ಬೀದಿ ನಾಯಿ ತನ್ನಷ್ಟಕ್ಕೆ ಆದದಂತಲ್ಲ. ಸಾಧ್ಯ ಆದರೆ ಅವುಗಳಿಗೆ ಪ್ರೀತಿ ಕೊಡಿ. ಯಾಕೆ ಹೇಳಿದ್ರೆ ಅವುಗಳಿಗೂ ನಮ್ಮ ಹಾಗೆ ಮನಸ್ಸಿದೆ, ಹಸಿವಾಗ್ತದೆ, ನೋವನ್ನೋದಿರ್ತದೆ. ಅವುಗಳಿಗೆ ನಮ್ಮನ್ನು ಬಿಟ್ಟರೆ ಬೇರೆ ಯಾರಿದ್ದಾರೆ? ಅವರು ಬೇರೆ ಎಲ್ಲಿ ಹೋಗ್ತಾರೆ? ಬುದ್ಧಿ ಇರುವ ನಾವೇ ಮನುಷ್ಯರು, ನಾವು ಅರ್ಥ ಮಾಡ್ಕೊಳ್ಬೇಕಲ್ಲ. ಮನುಷ್ಯ ಆದವನೇ ತಪ್ಪು ಮಾಡಿದರೆ ಹೇಗೆ?
ಒಂದೇ ಸಲ ಆಗೋದಿಲ್ಲ ತಿದ್ದಲಿಕ್ಕೆ, ಪ್ರಯತ್ನ ಪಡಿ ಅಂತ ಹೇಳುದು. ಸರಿ, ನೀವು ಹೋಗುವಾಗ ನಿಮಗೆ ನಾಯಿನ ಅಡಿಗೆ ಹಾಕಬೇಕು ಅಂತ ಇದ್ದವರು ಸ್ಲೋ ಮಾಡಿ, ಅದು ತನ್ನಷ್ಟಕ್ಕೆ ಹೋಗಲಿ. ಇಲ್ಲ ಅದು ನಾಯಿ ನನಗೆ ನೋಡಿದ್ರೆ ಇಷ್ಟ ಇಲ್ಲ, ನೀವು ಆ ದಾರಿಯಲ್ಲಿ ಹೋಗಬೇಡಿ, ಈ ದಾರಿಯಲ್ಲಿ ದಾರಿ ಚೇಂಜ್ ಮಾಡಿ. ಹಾಗೆ ಬದಲಾವಣೆ ಮಾಡಿದರೆ, ಪ್ರಯತ್ನ ಪಟ್ಟರೆ ನೀವು ಬದಲಾಗ್ತೀರಾ. ಪ್ರೀತಿ ಕೊಡಿ ಅಷ್ಟೇ. ಎಸ್ ಮ್ಯಾಮ್, ಇಷ್ಟೊತ್ತು ನಿಮ್ಮ ಅಮೂಲ್ಯವಾದ ಸಮಯನ ನಮಗೋಸ್ಕರ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಮುದ್ದಾದ ನಾಯಿ ಮರಿಗಳನ್ನ, ಬೆಕ್ಕುನ ಮರಿಗಳನ್ನ ತುಂಬಾನೇ ತಮ್ಮ ಸ್ವಂತ ಮಕ್ಕಳಾಗೆ ಸಾಕ್ತಾ ಇರುವ ಸಾಕ್ಷಿ ಸುನೀಲ್ ಅವರು ತುಂಬ ಅದ್ಭುತವಾದ ಸಮಾಜಮುಖಿಯಾದಂಥ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅದಲ್ಲದೆ ಈ ಆಸರೆ ಟ್ರಸ್ಟ್ ಎನಿಮಲ್ ಟ್ರಸ್ಟ್ ರಿಜಿಸ್ಟರ್ಗೆ ಯಾರಾದರೂ ಸಹಕಾರವನ್ನು ನೀಡ್ತೀರಿ, ಫಂಡನ್ನು ನೀಡುವುದಾದರೆ ನಮ್ಮ ಚಾನಲನ್ನು ಸಂಪರ್ಕಿಸ್ಬೋದು, ಅಥವಾ ನಿಮಗೆ ಬೇಕಾದ ಈ ಕಾರ್ಯಕ್ರಮದ ಕೆಳಭಾಗದಲ್ಲಿ ಆ ಕಾಂಟ್ಯಾಕ್ಟ್ ನಂಬರನ್ನು ಕೂಡ ನಾವು ಕೊಡ್ತೇವೆ. ಎಸ್, ಇದಾಗಿತ್ತು ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಅಭಿಮತ, ಇದು ಜನಮನದ ನಾಡಿ ಮಿಡಿತ.